ಮಕ್ಕಳಾಗಿರುವಂಥ ಪವಿತ್ರ ಸಹೋದರ ಸಹೋದರಿಯರೇ, ಅನೇಕ ವರ್ಷಗಳಾದ ನಂತರ ದೇವರ ಪವಿತ್ರವಾದಂಥ ವಾಕ್ಯಗಳನ್ನ ಹಂಚ್ಕೊಳ್ಳುವಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ಸ್ತೋತ್ರವನ್ನು ಹೇಳ್ತೀನಿ. ಮುಖ್ಯವಾಗಿ ಈ ದಿನ ನಾನು ನೋಡುವಂಥ ಪಾಠ, ಕ್ರಿಸ್ತನಲ್ಲಿ ಒಬ್ಬರು ಯಾರಾದರೂ ಹೊಸದಾಗಿ ಬಂದಿರೋರಿಗೆ ಈ ವಾಕ್ಯ ಖಂಡಿತ ಅನ್ವಯಿಸಲ್ಲ. ಅಂದರೆ ಈಗಿರುವಲ್ಲಿ ಕ್ರಿಸ್ತನಲ್ಲಿ ಒಬ್ಬರು ಇದ್ದಾಗ ಅವರು ನ್ಯೂ ಕ್ರಿಯೇಷನ್ ಅಂದರೆ ಹೊಸ ಸೃಷ್ಟಿ ಆಗ್ತಾರೆ ಅಂತ ಹೇಳ್ಬಿಟ್ಟು ವಾಕ್ಯ ಓದಿರ್ತಿತ್ತು ಮಗಡೆ. ಅದು 2 ಕೊರಿಂಥಿ 5:17 ವಾಕ್ಯ ಇದೆ. ಆದರೆ ಈ ಒಂದು ವಾಕ್ಯ ಮತ್ತು ಪ್ರಕಟಣೆ 21:5 ಏನಂತಂದ್ರೆ ಎಲ್ಲವುಗಳನ್ನ ಹೊಸದು ಮಾಡ್ತೇನೆ ಅಂತ ಹೇಳ್ತಾರೆ. ಈ 2 ವಾಕ್ಯದ ಮೇಲೆ ನಾವು ಪಾಠ ಇವತ್ತು ನೋಡಕ್ ಹೋಗ್ತಾ ಇದ್ದೀವಿ. ನೇರವಾಗಿ ಈ ವಾಕ್ಯದಲ್ಲಿ ಹೋಗೋಕ್ ಮುಂಚೆ ಈ ವಾಕ್ಯದ ಬಗ್ಗೆ ಇವತ್ತಿರುವಂತ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲ ಕ್ರೈಸ್ತರ ಬಗ್ಗೆ ಇರುವಂತ ಕೆಲವು ವಿಷಯ ನೋಡಕ್ ಹೋಗ್ತೀವಿ. ಮುಖ್ಯವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೇದಾಗಿ ಈ ವಾಕ್ಯದ ಮೇಲೆ ನಾವು ಧ್ಯಾನ ಮಾಡಕ್ ಮುಂಚೆ ಸತ್ಯವೇದ ಅನ್ನೋದು ಇಡೀ ಪ್ರಪಂಚದಲ್ಲಿ ದೇವ್ರು ಕೊಟ್ಟಿರೋಂಥ ಒಂದು ದೊಡ್ಡ ಗಿಫ್ಟ್ ಅಂತ ನೋಡ್ಕೋತೀವಿ. ಸತ್ಯವೇದ ಅನ್ನೋದು ದೊಡ್ಡ ಗಿಫ್ಟ್. ಯಾಕೆಂತಂದ್ರೆ ದೇವ್ರು ಕೊಟ್ಟಿರೋಂಥ ಒಂದು ಅದ್ಭುತವಾದಂಥ ಪುಸ್ತಕ. ಆದ್ರೂ ಕೂಡ ಈ ಸತ್ಯವೇದದಲ್ಲಿರುವಂಥ ಅನೇಕ ರಹಸ್ಯಗಳಾಗಿರ್ಲಿ, ಸತ್ಯವೇದದಲ್ಲಿರುವಂಥ ಸತ್ಯದ ಧ್ಯಾನ ಮತ್ತು ಸತ್ಯದ ಬೆಳಕು ಎಲ್ಲ ಕ್ರೈಸ್ತರಿಗೂ ಇವತ್ತು ಅರ್ಥ ಆಗಿಲ್ಲ ಅಂತ ನೋಡ್ತೀವಿ. ಯಾಕೆಂತಂದ್ರೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಈ ಸತ್ಯವೇದ ಇಟ್ಕೊಂಡು ಇವತ್ತು ಹೆಚ್ಚು ಕಡಿಮೆ 200 ಕೋಟಿ ಕ್ರೈಸ್ತರು ಓದ್ತಾ ಇದ್ದಾರೆ. ಆದ್ರೆ ಎಲ್ಲರಿಗೂ ಈ ಸತ್ಯವೇದ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರಿಗೂ ಯಾಕೆ ಇದು ಅರ್ಥ ಆಗಲ್ಲ ಅಂತಂದ್ರೆ ಎಲ್ಲರಿಗೋಸ್ಕರ ಇದು ಬರ್ದಿಲ್ಲ. ಈಗಿನ ಕಾಲದಲ್ಲಿ 200 ಕೋಟಿ ಜನ ಕ್ರೈಸ್ತರಾಗಿದ್ರು ಕೂಡ ಎಲ್ಲರಿಗೂ ಇದು ಅರ್ಥ ಆಗೋ ತರ ಬರ್ದಿಲ್ಲ ದೇವ್ರು. ಯಾಕೆ ಅಂತಂದ್ರೆ ಮುಖ್ಯ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಅನೇಕ ರಹಸ್ಯಗಳು ದೇವರ ಯೋಜನೆ ಇದ್ರೂ ಕೂಡ ಯಾರಿಗೋಸ್ಕರ ಬರೆಯಲ್ಪಟ್ಟಿದೆಯೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಈಗಿನ ಕಾಲದಲ್ಲಿ. ಹಾಗಾದ್ರೆ ಸಹೋದರ ಸಹೋದರಿಯರೇ, ಈಗಿರೋಂಥ ಕ್ರೈಸ್ತ ಸಭೆಯಲ್ಲಿ ಹೆಂಗಿದೆ ಅಂದ್ರೆ ನಾವು ಯಾವ ವಾಕ್ಯದಲ್ಲಿ ಇವತ್ತು ಧ್ಯಾನ ಮಾಡಕ್ ಹೋಗ್ತೀವೋ ಆ ಒಂದು ವಾಕ್ಯದಲ್ಲಿ ದೇವರ ಯೋಚನೆ ಅಡಗಿದೆ. ಆದ್ರೆ ಈ ವಾಕ್ಯನ ಒಂದ್ ವೇಳೆ ಹೆಸರಿನ ಸಭೆಯಲ್ಲಿ ತಗೊಂಡಾಗ ಅವ್ರು ಯಾವ ತರ ಅರ್ಥ ಮಾಡ್ಕೋತಾರ ಅಂತಂದ್ರೆ, ಯಾರು ದೀಕ್ಷಾ ಸ್ನಾನ ಮಾಡ್ಕೊ ಬಂದ್ರೆ ಅನ್ಯ ಭಾಷೆ ಮಾತಾಡಿದ್ರೆ ಮಾತ್ರನೇ ಈ ವಾಕ್ಯಕ್ಕೆ ಅನ್ವಯಿಸುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ಅಂತಂದ್ರೆ ದೀಕ್ಷಾ ಸ್ನಾನ ತಗೊಂಡು ಒಬ್ರು ಅನ್ಯ ಭಾಷೆ ಮಾತಾಡಿದ್ರೆ ಅವ್ರು ಹೊಸ ಸೃಷ್ಟಿ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲಾ ಕಡೆ ಹಂಗೆ ಬೋಧನೆ ಮಾಡ್ತಾ ಇದ್ದಾರೆ. ಆದ್ರೆ ಖಂಡಿತ ಅವ್ರು ಹೇಳೋತರ ಒಬ್ರು ದೀಕ್ಷಾಸ್ನಾನ ಮಾಡಿಸ್ಕೊಂಡು ಒಂದು ಅನ್ಯ ಭಾಷೆ ಮಾತಾಡ್ಬಿಟ್ರೆ ಒಬ್ರು ಹೊಸ ಸೃಷ್ಟಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಯಾವುದೇ ವಾಕ್ಯ ನಮ್ಗೆ ಇಲ್ಲ. ಅದ್ ಮಾತ್ರ ಇಲ್ಲ, ಇವತ್ತು ಈ ವಾಕ್ಯದ ಮೇಲೆ ಯಾರು ಕೂಡ ಹೆಚ್ಚಾಗಿ ಪ್ರಸಂಗ ಮಾಡ್ತಾ ಇಲ್ಲ. ಬೇರೆ ಎಲ್ಲಾ ಸಭೆ ನೋಡ್ಬೇಕಾದ್ರೆ ಈ ಒಂದು ವಾಕ್ಯ ಯಾರಿಗ ಅನ್ವಯಿಸುತ್ತೆ, ಯಾರಿಗಾಗಿ ಬರೆಯಲ್ಪಟ್ಟಿದೆ ಅನ್ನೋದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ. ಹಾಗಾದ್ರೆ ಇದರ ಇನ್ನೊಂದು ವಿಷಯ ನೋಡ್ಬೇಕಾದ್ರೆ ಸೋರೇ ಈ ನ್ಯೂ ಕ್ರಿಯೇಷನ್ ಅಂತ ಹೇಳ್ತೀವಲ್ಲ, ಹೊಸ ಸೃಷ್ಟಿ ಅಂತ ಹೇಳ್ತೀವಲ್ಲ, ಈ ಹೊಸ ಸೃಷ್ಟಿ ಬಗ್ಗೆ ಇಡೀ ಕ್ರೈಸ್ತ ಸಭೆಯಲ್ಲಿ ಯಾಕೆ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ಹೆಚ್ಚು ಕಡಿಮೆ 1260 ವರ್ಷ ಆಂಟಿ ಕ್ರೈಸ್ಟ್ ಸಮಯ ಆಯ್ತು ನೋಡ್ತೀವಿ. ಹಾಗಾದ್ರೆ ಆ 1260 ವರ್ಷ ಇಡೀ ಕ್ರೈಸ್ತ ಸಮೂಹದಲ್ಲಿ ಒಂದು ಡಾರ್ಕ್ ಏಜಸ್ ಅಂತ ನೋಡ್ತೀವಿ. ಡಾರ್ಕ್ ಏಜ್ ಅಂತಂದಾಗ ಸತ್ಯ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳದೆ ಹಾಗೆ ಆಂಟಿ ಕ್ರೈಸ್ಟ್ ಸಮಯ ಲೋಕದಲ್ಲಿ ಇದ್ರೋದ್ರಿಂದಾನೆ ಹೆಸರಿನ ಕ್ರೈಸ್ತ ಸಭೆಯಲ್ಲಿ ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ 3ನೇ ಶತಮಾನದಲ್ಲೇ ಸೈತಾನ ಮಾಡ್ಬಿಡತ್ತಂದ್ರೆ ನಿಜವಾದ ಸಭೆಯಲ್ಲಿ ಹನೇಜಿ ತಂದು ಹಾಕ್ಬಿಟ್ಟ. ಅಂತಂದ್ರೆ ಸುಳ್ಳಾದ ಬೋಧನೆಗಳು ಸಭೆಯಲ್ಲಿ ತಂದಿರೋದ್ರಿಂದಾನೆ ಇವತ್ತು ಆ ಸುಳ್ಳಾದ ಬೋಧನೆಯಲ್ಲಿ ಎಲ್ಲಾ ಕ್ರೈಸ್ತರು ಬೆಳೆದು ಬಂದಿದ್ದಾರೆ. ಅದರಿಂದಾನೆ ತ್ರಿಯೇಕ, ಆತ್ಮ, ನರಕ ಎಂಬುವಂತ ಈ ಬೋಧನೆ ಇರೋದ್ರಿಂದ ಯಾವ್ದು ಪರಲೋಕ ಯಾವ್ದು ನರಕ ಅನ್ನೋಂತ ವಿಷಯನೇ ಅರ್ಥ ಆಗಿಲ್ಲ. ಅಂದ್ರೆ ಪರಲೋಕ ಅಂದ್ರೆ ಒಂದು ಅರ್ಥ ಇದೆ, ನರಕ ಅಂದ್ರೆ ಒಂದು ಅರ್ಥ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರಿಗೂ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದಾನೆ ಎಲ್ಲಾ ಸಭೆಯಲ್ಲಿ ಹೆಂಗಿದೆ ಅಂದ್ರೆ ಇವತ್ತು ಸನ್ನಿವೇಶ ಹೆಂಗಿದೆ ಅಂತಂದ್ರೆ ಬರೀ ಹಾಡು, ಡ್ಯಾನ್ಸ್ ಮತ್ತು ಪ್ರಾಕ್ಟೀಸ್ ಮತ್ತು ಪ್ರೋಗ್ರಾಮ್ಸ್ ಮತ್ತು ದೇವ್ರನ್ನ ಆರಾಧನೆ ಮಾಡೋ ತರ ಒಂದು ಆರಾಧನೆ ಮಾಡೋ ತರ ಅನೇಕ ವಿಷಯಗಳು ಮಾಡ್ತಾ ಇರ್ತಾರೆ. ದೇವ್ರ ವಾಕ್ಯ ಓದೋದಕ್ಕೂ ಮತ್ತು ದೇವ್ರ ವಾಕ್ಯ ಹಂಚ್ಕೊಳ್ಳೋಕ್ಕೂ ಹೆಚ್ಚಾಗಿ ಸಮಯ ಇವತ್ತು ಯಾರು ಕೊಡ್ತಾ ಇಲ್ಲ ಇಡೀ ಪ್ರಪಂಚದಲ್ಲಿ. ಅದರಿಂದಾನೆ ಅನೇಕ ಸಭೆಯಲ್ಲಿ ಈ ವಾಕ್ಯ ನಾವು ಓದಿದ್ವಲ್ಲ ಇವಾಗ 2 ವಾಕ್ಯ, ಒಂದು ಎಲ್ಲವನ್ನು ಹೊಸದು ಮಾಡ್ತೀನಂತ ಆ ಒಂದು ವಾಕ್ಯನು, ಅದೇ ತರ ನೂತನ ಸೃಷ್ಟಿ ಆಗ್ತಾರಂತ ಈ 2 ವಾಕ್ಯನ ಯಾವುದೇ ಬೈಬಲ್ ಸ್ಕಾಲರ್ ಹತ್ರ ಕೊಟ್ರು ಕೂಡ ಅದ್ರ ಕರೆಕ್ಟ್ ಡೆಫಿನೇಷನ್ ಕೊಡಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಆ ತರ ಒಂದು ಡೆಫಿನೇಷನ್ ಕೊಡ್ಬೇಕು ಅಂತಂದ್ರೆ ಅವರು ತಂದೆಯಾದ ದೇವ್ರ ಬಗ್ಗೆ ಗೊತ್ತಿರ್ಬೇಕು, ಅವ್ರಿಗೆ ತಂದೆಯಾದ ದೇವ್ರು ಗೊತ್ತಿರ್ಬೇಕು, ತಂದೆಯಾದ ದೇವ್ರಿಗೂ ನಮಗೂ ಮಧ್ಯಸ್ಥನಾಗಿರುವಂತ ಯೇಸು ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಅವ್ರಿಗೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ತಂದೆಯಾದ ದೇವರ ಯೋಜನೆ ಗೊತ್ತಿರ್ಬೇಕು ಅವ್ರಿಗೆ. ಈ 3 ಗೊತ್ತಿಲ್ದಿರೋದ್ರಿಂದ ಹೆಸರಿನ ಸಭೆಯಿಂದ ಯಾವುದೇ ಒಂದು ಡೆಫಿನೇಷನ್ ಕೊಟ್ಟರು ಕೂಡ ಈ ವಾಕ್ಯದಲ್ಲಿ ಪ್ರಾಪರ್ ಆಗಿ ಕೊಡಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈಗಾಗ್ಲೇ ಆಕಾಶದ ಅಕ್ಕಿ ಅಂತ ಹೇಳುವಂತ
ಸೈತಾನನ ಉಪದೇಶ ಪೂರ್ತಿ ಎಲ್ಲಿದೆ ಅಂತಂದ್ರೆ ಎಂಟೈರ್ ಕ್ರಿಶ್ಚಿಯನ್ ಮೇಲೆ ಇವತ್ತಿದೆ. ಇಡೀ ಪ್ರಪಂಚದಲ್ಲಿರುವಂತ ಇಷ್ಟು ಕೋಟಿ ಕ್ರೈಸ್ತ ಸಭೆಯಲ್ಲಿ ಸುಳ್ಳಾದ ಬೋಧನೆ ಇರೋದ್ರಿಂದಾನೇ ಇವತ್ತು ನಾವು ನೋಡುವಂತ ಎರಡು ವಾಕ್ಯಕ್ಕೆ ಸರಿಯಾಗಿರುವಂತ ಉತ್ತರ ಅವ್ರು ಕೊಡಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಸಹೋದರ ಸಹೋದರರೇ, ಈ 2000 ವರ್ಷದಲ್ಲಿ ಅನೇಕ ಜನ ಈ ಸತ್ಯವೇದನ ಓದಿರ್ತಾರೆ, ಅನೇಕ ಜನ ಸತ್ಯ ವಾಕ್ಯಗಳನ್ನ ಸ್ಟಡಿ ಮಾಡಿರ್ತಾರೆ. ಬಟ್ ನಮ್ಗೆ ಗೊತ್ತಿರೋ ತರ ತುಂಬಾ ಸ್ವಲ್ಪ ಕ್ರೈಸ್ತರು ಮಾತ್ರನೇ ಈ ಒಂದು ವಾಕ್ಯಕ್ಕೆ ಅರ್ಥ ಗೊತ್ತಾಗಿರುತ್ತೆ. ಹೆಂಗಂದ್ರೆ ಆ ವಾಕ್ಯ ಓದಕ್ ನಮ್ಮ ತಿರುಗಿ ಕೇಳೋಣ. 2 ಕೊರಿಂಥಿಯ 5ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಸೊ ನೋಡಿದ್ರ, ಈಗಿರೋದ್ರಿಂದ ಯಾರಾದ್ರೂ ಒಬ್ರು ಕ್ರಿಸ್ತನಲ್ಲಿ ಇದ್ದಾರೆ ಅಂತ ಬರುತ್ತೆ. ಯಾರಾದ್ರೂ ಒಬ್ರು ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿ ಆಗ್ತಾರಂತಂದ್ರೆ ಕ್ರಿಸ್ತನಾಗಿದ್ರೆ ಅಂತ ಹೇಳ್ತಾ ಇಲ್ಲ, ಕ್ರಿಸ್ತನೊಳಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ತರ ಒಬ್ರು ಇದ್ರೆ ಮಾತ್ರ ನೂತನ ಸೃಷ್ಟಿ ಅಂತ ಅಂದಾಗ ಈ ಒಂದು ಸತ್ಯದ ಜ್ಞಾನ ಇಡೀ ಕ್ರೈಸ್ತ ಮಧ್ಯದಲ್ಲಿ ಇಲ್ಲ ಅಂತ ನಾವು ಸಡನ್ ಆಗಿ ಇವಾಗ ಹೇಳಿದೀವಿ. ಬಟ್ ದೇವರು ಈ ತರ ಒಂದು ಸುಳ್ಳಾದ ಒಂದು ವ್ಯವಸ್ಥೆನ ಯಾಕೆ ಅನುಮತಿ ಮಾಡಿದ್ರು ಅಂದ್ರೆ, ಈ ಸತ್ಯದ ಜ್ಞಾನ ಬಂದ್ಬಿಟ್ಟು ಲೋಕದಲ್ಲಿ ಇಲ್ಲ ಅನ್ಕೊಂಡ್ವಿ, ಅದ್ರ ಹೆಸರಿನ ಕ್ರೈಸ್ತ ಸಭೆಯಲ್ಲಿ ಯಾಕೆ ಇದು ಅನುಮತಿ ಮಾಡಿದ್ರು ಅಂತಂದ್ರೆ, ಸೈತಾನ್ ದೂತರಿಗೆ ಬರೀ 1260 ವರ್ಷ ಮಾತ್ರ ಅನುಮತಿ ಕೊಟ್ಟಿಲ್ಲ. ಮೊದಲನೇ ಲೋಕ ಮತ್ತು ಎರಡನೇ ಲೋಕ ಅಂದ್ರೆ ಮೊದಲನೇ ಲೋಕ ಮತ್ತು ಎರಡನೇ ಲೋಕ ಎರಡು ಕೂಡ ದೇವರೇ ಮಾಡಿದ್ದಾರೆ, ಅಂದ್ರೆ ಸೈತಾನ ಅನುಮತಿ ಮಾಡಿದ್ದಾರೆ. ಆಗ ದೇವರ ಉದ್ದೇಶವು ದೇವರ ಒಂದು ಚಿತ್ತವನ್ನು ಇಡೀ ಮನುಷ್ಯ ಜನರಲ್ಲಿ ಯಾರು ಅರ್ಥ ಮಾಡ್ಕೊಳ್ಳದೆ ಹಾಗೆ ಬರೀ ಕ್ರೈಸ್ತರ ಮನಕನ್ಗಳನ್ನ ಮಾತ್ರ ಸೈತಾನ ಕೂಡ್ ಮಾಡಿಲ್ಲ, ಪ್ರಪಂಚದ ಪ್ರತಿಯೊಬ್ಬರ ಮನಕನ್ಗಳನ್ನ ಸೈತನ್ ಕೂಡ್ ಮಾಡಿದ್ದಾನೆ. ಅದು ನಮ್ಗೆ ಚೆನ್ನಾಗಿ ವಾಕ್ಯ ಗೊತ್ತು. 2 ಕೊರಿಂಥಿಯ 4ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. ಬುಕ್ ಆಫ್ 2 ಕೊರಿಂಥಿಯನ್ ಚಾಪ್ಟರ್ 4 ವರ್ಸಸ್ 4 ವಾಕ್ಯ ಓದೋಣ. 2 ಕೊರಿಂಥಿಯ 4:4. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡುರ, ಈ ಪ್ರಪಂಚದ ದೇವರು ಅಂದ್ರೆ ಸೈತಾನ ಮಂಕು ಮಾಡಿ ಅಂತಂದ್ರೆ ಎಲ್ಲಾ ಮನುಷ್ಯರ ಮನಸ್ಸನ್ನು ಮಂಕು ಮಾಡಾಕಿದ್ದಾನೆ. ಅದಕ್ಕೆ ನೋಡಿ, ನೀವು ಯಾರು ಬೇಕಾದ್ರೆ ಕೇಳಿ ನೋಡಿ, ಪ್ರಪಂಚದಲ್ಲಿ ನಾವು ಯಾಕೆ ಹುಟ್ಟಿದೀವಿ, ನಮ್ಗೆ ಯಾಕೆ ಸಾವು ಬರ್ತಾ ಇದೆ, ಈ ಲೋಕದಲ್ಲಿ ಯಾಕೆ ಕಷ್ಟ ಇದೆ, ಈ ಕಷ್ಟಕ್ಕೆ ಏನ್ ಕಾರಣ ಅಂತ ಯಾರು ಬೇಕಾದ್ರೆ ಕೇಳಿ ನೋಡಿ, ಯಾರು ಸರಿಯಾಗಿ ಉತ್ತರ ಹೇಳಕ್ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ, ಅವರು ಯಾಕೆ ಹುಟ್ಟು ಬರ್ತಾ ಇದ್ದಾರೆ, ಯಾಕೆ ಸಾಯ್ತಾ ಇದ್ದಾರೆ, ಈಗ ಈ ದೇವರು ಒಬ್ರು ಇದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಸರಿಯಾಗಿರುವಂತ ಒಂದು ತಿಳುವಳಿಕೆ ಇಲ್ಲ. ಯಾಕೆಂತಂದ್ರೆ ಸೈತಾನ ನಿಜವಾದ ದೇವ್ರನ್ನ ಮರೆ ಮಾಡಿ ಸೈತಾನನ ಒಂದು ಯೋಜನೆನ ಲೋಕಕ್ಕೆ ತಂದಿದ್ದಾನೆ. ಹೆಚ್ಚು ಕಡಿಮೆ 6000 ವರ್ಷ ಸೈತಾನ ಮಾಡಿದ ಅಂದ್ರೆ ಮನುಷ್ಯನ ಸುಳ್ಳಲ್ಲೇ ಇಟ್ಟಿದ್ದಾನೆ. ಸೈತಾನಿಗಿರುವಂತ ಉದ್ದೇಶ ಏನಪ್ಪ ಅಂತಂದ್ರೆ, ಮನುಷ್ಯ ಸ್ವಂತವಾಗಿ ಅವನು ಯೋಚನೆ ಮಾಡಿ ಆ ಒಂದು ಒಳ್ಳೆ ಸ್ಥಿತಿಗೆ ಬರಬಾರ್ದು, ಅಂದ್ರೆ ಯಾವುದೋ ಒಂದು ಮೂಢನಂಬಿಕೆಯಲ್ಲಿ ಮನುಷ್ಯ ಇರ್ಬೇಕು ಅನ್ನೋದು ಸೈತಾನ ಉದ್ದೇಶ ಆಗಿರುತ್ತೆ. ಅದಕ್ಕೆ ಏನ್ ಮಾಡ್ಬಿಟ್ಟ ಅಂತಂದ್ರೆ ಸೈತಾನ 4 ವಿಧವಾದಂತ ಒಂದು ವ್ಯವಸ್ಥೆ ತಂದ್ಬಿಟ್ಟ ಲೋಕದಲ್ಲಿ ಅಲ್ವರ. ಒಂದು ರಾಜಕೀಯ, ಆಮೇಲೆ ಧರ್ಮ ಮತ್ತು ಸಮಾಜ, ಆಮೇಲೆ ಆರ್ಥಿಕತೆ ಅಂದ್ರೆ ಪೊಲಿಟಿಕಲ್ ಅಂಡ್ ರಿಲಿಜನ್ಸ್, ಆಮೇಲೆ ನೋಡ್ಬೇಕಾದ್ರೆ ಸೊಸೈಟಿ ಅಂಡ್ ಫೈನಾನ್ಷಿಯಲ್. ಈ 4 ಸೈತಾನ್ ಲೋಕಕ್ಕೆ ತಂದಿರೋದ್ರಿಂದ ಇಡೀ ಪ್ರಪಂಚದಂತ ಪ್ರತಿಯೊಬ್ರು ಕೂಡ ನಾವು ಸುಳ್ಳಲ್ಲೇ ಹುಟ್ಟಿದೀವಿ, ಸುಳ್ಳಲ್ಲೇ ನಾವು ಜೀವಿಸ್ತಾ ಇದೀವಿ, ಸುಳ್ಳಲ್ಲೇ ಸಾಯ್ತಾ ಇದೀವಿ ಅನ್ನೋದನ್ನ ಯಾರಿಗೂ ಕೂಡ ನಂಬೋದಕ್ಕೆ, ಇದನ್ನ ಹೋಗಿ ಯಾರಿಗಾದ್ರೂ ಹೇಳೋರು ಅವ್ರು ಒಪ್ಕೊಳ್ಳೋದು ಇಲ್ಲ. ಯಾಕೆಂತಂದ್ರೆ ನಾವು ನಂಬ್ತಾರೋ ಸುಳ್ಳ ಅಂತ ಯಾರು ಬೇಕಾದ್ರೂ ಕೇಳಿದ್ರು ಒಪ್ಕೊಳ್ಳೋದಿಲ್ಲ. ನಾವು ನಂಬ್ತಾರೋದು ಸುಳ್ಳು, ನಾವು ಯಾವ ಸುಳ್ಳಿಗಾಗಿ ನಾವು ಜೀವಿಸ್ತಾ ಇದೀವೋ, ಅದಕ್ಕೆ ಏನ್ ಕ್ರಿಯೆ ಮಾಡ್ತಾ ಇದೀವೋ ಅದೆಲ್ಲ ಸುಳ್ಳು ಅಂತ ನಾವೇನಾದ್ರು ಹೇಳಿದ್ರೆ ಖಂಡಿತ ಯಾರು ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಸೌರಸೂರ್ಯರೇ, ಈ ತರ ಲೋಕದಲ್ಲಿ ಸೈತಾನ್ ದೂತರು ನಿಜವಾದ ದೇವ್ರ ಬಗ್ಗೆ ಇರೋಂತ ಒಂದು ಧ್ಯಾನ, ಅವರ ಒಂದು ಯೋಜನೆನೆ ಗೊತ್ತಾಗ್ದಿರೋ ತರ ಇಡೀ ಪ್ರಪಂಚ ಪೂರ್ತಿ ಅವರು ಸುಳ್ಳಲ್ಲಿ ಹಾಕಿದಾರಲ್ವಾ. ದೇವ್ರು ಯಾವ್ದನ್ನ ಒಂದು ಕಾಲದಲ್ಲಿ ದೇವರ ಶಕ್ತಿನ ತೋರಿಸ್ಪಡಿಸಿದ್ರ, ಈ ಸೈತಾನನ್ನು ಮತ್ತೆ ಸೈತಾನ್ ದೂತರನ್ನ ನಾಶ ಮಾಡಕ್ಕೆ ಏನಾದ್ರು ದೇವ್ರ ಪ್ಲಾನ್ ಮಾಡಿದ್ರ ಅಂತಂದ್ರೆ ಏನು, ಅವರು ಎಲ್ಲೂ ಕೂಡ ಮೊದಲನೇ ದಿನ ಏದೇನ್ ತೋಟದಲ್ಲಿ ಆದಾಮ್ ಪಾಪ ಮಾಡಿದಾಗ್ಲು, ಆದಾಮ್ ಏವಲ್ನ ಸೈತಾನ ತೋಟದಲ್ಲಿ ಪಾಪದಲ್ಲಿ ಹಾಕಿದಾಗ್ಲು, ಮತ್ತು ಈ ಮಾನವ ಜನಾಂಗ ಪೂರ್ತಿ ಪಾಪದಲ್ಲಿ ಇಷ್ಟು ವರ್ಷ ನಡೀತಾ ಇದ್ರು ಕೂಡ ಇದಕ್ಕೆಲ್ಲ ಮೂಲವಾದ ಕಾರಣ ಆಗಿರುವಂತ ಸೈತಾನ್ನ ದೇವ್ರು ನಾಶ ಮಾಡಿಲ್ಲ, ದೂತರನ್ನು ಕೂಡ ಯಾವುದೇ ರೀತಿ ನಾಶ ಮಾಡಿಲ್ಲ. ಹಂಗೆ ಬಿಟ್ಟಿರುವಾಗ ಯೋಚನೆ ಮಾಡಿ ನೋಡಿ, ಒಳ್ಳೆ ದೂತರಿಗೆ ಪ್ರಶ್ನೆ ಬಂದಿರಲ್ವಾ, ಯಾಕೆ ದೇವರು ಎಂತ ಶಕ್ತಿ ಇರೋ ದೇವ್ರು ಆಗಿದಾರಲ್ಲ, ಇಂಥ ಶಕ್ತಿ ಇರೋ ದೇವ್ರು ಹೆಂಗೆ ಇವ್ರನ್ನ ಕೇಡು ಮಾಡೋರ್ನ ಬಿಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಬಂದಿರುತ್ತೆ.
ಯಾವಾಗ ಬಂದಿರುತ್ತೆ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ಸೌರಸೌರ್ಯರೇ ಗಮನಿಸಿ, ದೇವರು ಎಷ್ಟೋ ವರ್ಷಗಳಿಂದ ನಿಶಬ್ದವಾಗಿ ಸೈಲೆಂಟ್ ಆಗಿ ಇದ್ದಾರೆ. ಯಾವಾಗಿಂದ ನೋಡ್ಬೇಕಾದ್ರೆ ಯಾವತ್ತು ಯಾವತ್ ಯಾವತ್ತು ಆದ ಮತ್ತು ಅವ್ವಲ್ ಪಾಪ ಮಾಡಿದ್ರು ಆ ಕ್ಷಣನೇ ದೇವ್ರು ಅವ್ರನ್ನ ನಾಶ ಮಾಡಿ ಇನ್ನೊಬ್ರನ್ನ ದೇವ್ರು ಏನ್ ಮಾಡ್ಬೋದಾಗಿತ್ತು, ಇನ್ನೊಂದು ಆದಮ್ನ ದೇವ್ರು ಸೃಷ್ಟಿ ಮಾಡ್ಬೋದಾಗಿತ್ತು. ಅವ್ರ ಹತ್ರ ಶಕ್ತಿ ಇದೆ, ಯಾಕಂದ್ರೆ ದೇವ್ರು ಸರ್ವಶಕ್ತರು. ಆದ್ರೆ ದೇವರು ಯಾವುದೇ ಒಂದು ಹೊಸ ಸೃಷ್ಟಿ ಮಾಡಿಲ್ಲ, ಸೈತಾನ ಕೂಡ ನಾಶ ಮಾಡಿಲ್ಲ. ಅದೇ ರೀತಿ ಗಮನಿಸಿ, ಮೊದಲನೇ ಲೋಕದಲ್ಲಿ ಅನೇಕ ಒಳ್ಳೆ ದೂತರನ್ನ ಭೂಮಿ ಕಳಿಸಿದ್ರು ದೇವರು ಮನುಷ್ಯನ ನಡ್ಸೋದಕ್ಕೋಸ್ಕರ. ಆದ್ರೆ ಆ ದೂತರು ಏನ್ ಮಾಡ್ಬಿಟ್ರು ಅಂತಂದ್ರೆ ಪಾಪ ಮಾಡಿದ್ರು. ಅನೇಕ ಸ್ತ್ರೀಯೊಂದಿಗೆ ಸಂಪರ್ಕ ಇಟ್ಕೊಂಡು ತಪ್ಪಾಗಿ ಅನೇಕ ಕ್ರಿಯೆ ಮಾಡಿದಾಗ ರಾಕ್ಷಸರು ಲೋಕದಲ್ಲಿ ಹುಟ್ಟಿದ್ರು. ಈ ತರ ರಾಕ್ಷಸರು ಹುಟ್ಟಿದಾಗ ಗಮನಿಸಿ, ಪರಲೋಕದಿಂದ ಬಂದಿರುವಂತ ದೂತರಲ್ಲಿ ಎಲ್ಲಾ ದೂತರು ಒಂದೇ ದಿನ ಪಾಪ ಮಾಡಿರಕ್ ಸಾಧ್ಯ ಇಲ್ಲ. ಪ್ರತಿ ದಿನ ದೂತರು ಪಾಪ ಮಾಡ್ತಾ ದೇವರು ಅವ್ರನ್ನ ಶಿಕ್ಷೆ ಮಾಡದೇ ಇರೋದೇ ನೋಡ್ಬಿಟ್ಟು, ಹಾಗಾದ್ರೆ ದೇವರು ಪಾಪ ಮಾಡಿದ್ರೆ ಶಿಕ್ಷೆ ಕೊಡಲ್ವಾ, ಮನುಷ್ಯಗ್ ಮಾತ್ರ ಕೊಡ್ತಾರ ಅಂತ ಹೇಳ್ಬಿಟ್ಟು ಪರಲೋಕದಿಂದ ಬಂದಿರೋಂತ ದೂತರು ಕೂಡ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಕೋಟಿ ದೂತರನ್ನ ದೇವ್ರ ಭೂಲೋಕಕ್ಕೆ ಕಳ್ಸಿದ್ರು, ಅಷ್ಟು ಜನ ತಪ್ಪು ಮಾಡಿದ್ದಾರೆ ಮೊದಲ ಲೋಕದಲ್ಲಿ. ಅಂದ್ರೆ ಮೊದಲನೇ ಲೋಕದಲ್ಲಿ ಪೂರ್ತಿ ಪಾಪಗಳನ್ನ ಮಾಡ್ತಾ ಮಾಡ್ತಾ ಹೋದಾಗ ದೇವರು ಆ ಕಾಲದಲ್ಲಿ ಕೂಡ ದೂತರನ್ನ ದೇವ್ರು ಶಿಕ್ಷೆ ಮಾಡಿಲ್ಲ. ಆಗ ಏನ್ ಪ್ರಶ್ನೆ ಬರುತ್ತೆ ಈ ವಿಷಯ ನೋಡ್ಬೇಕು, ಈ ವಿಷಯದಲ್ಲಿ ಅಂತಂದ್ರೆ ದೇವರು ಸರ್ವಶಕ್ತನಾಗಿದ್ರು ಕೂಡ ಸೈತಾನ್ನೂ ದೇವ್ರು ಏನ್ ಮಾಡಿಲ್ಲ, ಪರಲೋಕದಿಂದ ಬಂದಿರುವಂತ ದೂತರು ಕೂಡ ಮೊದಲನೇ ಲೋಕದಲ್ಲಿ ತಪ್ಪು ಮಾಡಿದಾಗ ಅವ್ರನ್ನೂ ದೇವ್ರು ಶಿಕ್ಷೆ ಮಾಡಿಲ್ಲ. ಬಟ್ ಎರಡನೇ ಲೋಕದಲ್ಲಿ ಸೈತಾನ ದೂತರು ಇಬ್ರು ಒಂದಾಗ ಸೇರ್ಕೊಂಡ್ಬಿಟ್ಟು ದೇವರ ಒಂದು ನಿಜವಾದ ದೇವ್ರು ಇದಾರ ಅನ್ನೋದನ್ನ ಜನಗಳು ತೋರಿಸ್ಕೊಟ್ಟಿದ್ದಾನೆ. ಆ 4 ವ್ಯವಸ್ಥೆನ ತಂದ್ಬಿಡ್ತಾರೆ. ಇಡೀ ಮಾನವ ಜನಾಂಗ ದೇವ್ರನ್ನ ಅರ್ಥ ಮಾಡ್ಕೊಳ್ದೆ ಆಗ ಎಷ್ಟಿಲ್ಲ ಇವತ್ತವರು ಕೂಡ ಎಲ್ಲರೂ ಸುಳ್ಳಾಗಿರುವಂತ ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದಾರೆ. ಅದೇ ತರ ಹೇಳಿದ್ವಿ, ಹೆಸರಿನ ಕ್ರೈಸ್ತ ವ್ಯವಸ್ಥೆ ಹೆಚ್ಚು ಕಡಿಮೆ 200 ಕೋಟಿ ಕ್ರೈಸ್ತರಿವಾಗಿದ್ದಾರೆ. ಅವರೆಲ್ಲರೂ ಕೂಡ ಸುಳ್ಳಲ್ಲೇ ಜೀವಿಸ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ನಂಬಿಕೆ, ನಮ್ಮ ವಾಕ್ಯದಲ್ಲಿ ಓದಿದ್ವಿ. ಯಾಕೆಂದ್ರೆ ನಿಜವಾದ ದೇವ್ರು ಗೊತ್ತಿಲ್ಲ, ನಿಜವಾದ ದೇವರ ಯೋಜನೆ ಗೊತ್ತಿಲ್ಲ ಅವ್ರಿಗೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ದೇವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಹಾಗಾದ್ರೆ ದೇವರ ಯೋಜನೆ ಗೊತ್ತಿಲ್ಲ. ಅದೇ ತರ ಎಷ್ಟೋ ಸಭೆಯಲ್ಲಿ ಎಷ್ಟೋ ಸಮಯ 2 ಕೊರಿಂಥ್ಯ 5:17 ತಗೊಂಡು ಓದಿರ್ತಾರೆ. ಆದ್ರೆ ಆ ನೂತನ ಸೃಷ್ಟಿ ಅನ್ನೋದನ್ನ ಅವ್ರು ಹೆಂಗ್ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಯಾರು ದೀಕ್ಷ ಸ್ಥಾನ ತಗೊಂಡ್ಬಿಟ್ರೆ, ಸಭೆಗೆ ಬಂದ್ಬಿಟ್ಟು ಅನ್ಯ ಭಾಷೆ ಮಾತಾಡ್ಬಿಟ್ರೆ ಅವ್ರು ಯಾರಾಗ್ಬಿಟ್ರು ಅಂತ ಹೇಳ್ತಾರೆ ಅಂತಂದ್ರೆ ಹೊಸ ಸೃಷ್ಟಿ ಆಗ್ಬಿಟ್ರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಸಹೋದರ ಸಹೋದರರೇ, ಈ ರೀತಿಯಾಗಿ ಸತ್ಯವೇದದಲ್ಲಿ ಎಲ್ಲೂ ಕೂಡ ಹೇಳಲಿಲ್ಲ. ನಮ್ಮ ಪ್ರಶ್ನೆ ಇವಾಗ ಏನಂತಂದ್ರೆ, ದೇವ್ರು ಯಾಕೆ ಅಷ್ಟು ವರ್ಷ ಸೈಲೆಂಟ್ ಆಗಿದ್ರು? ಏನಕ್ಕೆ ಆಗಿ ದೇವರು ಯಾವುದೇ ಶಕ್ತಿ ತೋರಿಸ್ಪಡಿಸದೆ ಕೂಡ ಅವರು ನಿಶಬ್ದವಾಗಿ ದೇವರು ತನ್ನ ಶಕ್ತಿನ ತೋರ್ಪಡಿಸದೇ ಇದ್ರು ಅಂತ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಈ ಪಾಪಗಳನ್ನ ಮಾಡಿದಂತ ಸೈತಾನ ಆಗಿರ್ಲಿ, ಸೈತಾನ ದೂತರಾಗಿರ್ಲಿ, ಆತರ ಕೆಟ್ಟದ್ದೇ ಮಾಡ್ಕೊಂಡು ಹೋಗ್ತಾ ಇರುವಾಗ ಪರಲೋಕದಲ್ಲಿ ದೇವದೂತರು ಇದ್ರ ಇಲ್ವಾ, ಒಳ್ಳೆ ದೂತರು? ಅವ್ರು ಒಂದ್ ಪ್ರಶ್ನೆ ಬಂದಿರುತ್ತಲ್ಲ. ಯಾಕಂದ್ರೆ ದೇವರು ಈ ಭೂಮಿನ ಸೃಷ್ಟಿ ಮಾಡಕ್ ಮುಂಚೆ ಗಮನಿಸಿ ನೋಡಿ, ಈ ಭೂಮಿ ಕ್ರಮವಿಲ್ಲದಾಗಿಯೂ ಬರಿದಾಗಿಯುತ್ತು ಅಂತ ವಾಕ್ಯ ಓದ್ತೀವಿ. ಆದ್ರೆ ಆವಾಗ ಹೆಂಗಿತ್ತು ಅಂತಂದ್ರೆ ಒಂದು ಬೆಂಕಿಯ ಅಂದ್ರೆ ನೋಡಿ, ಒಂದು ಬೆಂಕಿಯ ಚೆಂಡು ತರ ಇತ್ತು ಆಗ. ಆಕ್ಚುಲಿ ಭೂಮಿ ಇದ್ದಿರಂತ ಸ್ಥಿತಿ 100% ಹೇಳ್ತಲ್ಲ ನಾನು. ಈ ತರ ಅಂದ್ರೆ ಯಾವುದೇ ಒಂದು ಶೇಪ್ ಇಲ್ಲದೆ, ಯಾವ್ಯಾವ ಒಂದು ಕ್ರಮ ಇಲ್ಲದೆ, ಅದ್ರಲ್ಲಿ ಯಾವ ಒಂದು ಜೀವಿ ಇಲ್ಲದೆ ಇರೋಂತ ಒಂದು ಈ ತರ ಒಂದು ಬೆಂಕಿ ಇರೋ ತರ ಒಂದು ತರ ಇತ್ತು ಈ ಭೂಮಿ ಆಕ್ಚುಲಿ. ಇದಕ್ ಮುಂಚೆ ದೇವರು ಅನೇಕ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದ್ದಾರೆ, ಯೂನಿವರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾದ್ರೆ ಏನೂ ದೇವ್ರ ಕೈಲಿ ಎಲ್ಲವೂ ಮಾಡಕ್ ಸಾಧ್ಯ ಅಂತ ಯಾರು ಗೊತ್ತು? ಪರಲೋಕದ ದೂತರು ಗೊತ್ತಲ್ವಾ? ಹಂಗ್ ಗೊತ್ತಿದ್ರು ಕೂಡ ಪರಲೋಕದಿಂದ ಬಂದಿರೋಂತ ಲೂಸಿಫರ್, ಪರಲೋಕದಿಂದ ಬಂದಿರೋಂತ ದೂತರು ಇಷ್ಟು ತಪ್ಪು ಮಾಡಿ ಇಸ್ರೇಲ್ ಜನಾಂಗ ಕೂಡ ದೇವ್ರ ಮಾತಿಗೆ ವಿಧೇಯತೆ ತೋರಿಸ್ಬಿಟ್ಟು ತಪ್ಪು ಮಾಡ್ಬಿಟ್ರು. ಎಷ್ಟೋ ತಪ್ಪು ನಡೀತಾ ಇದ್ರು ಕೂಡ ದೇವರು ಯಾರನ್ನೂ ನಾಶ ಮಾಡದೆ ಯಾಕೆ ಸುಮ್ಮನೆ ಇದ್ರು ಅಂತ ಹೇಳ್ಬಿಟ್ಟು ಯಾರು ಪ್ರಶ್ನೆ ಬಂದಿರುತ್ತೆ ಅಂತಂದ್ರೆ ಖಂಡಿತ ಪರಲೋಕದಿರೋ ದೂತರು ಪ್ರಶ್ನೆ ಬಂದಿರುತ್ತೆ. ಅದೇ ತರ ಬೇರೆ ಯಾರು ಬಂದಿರುತ್ತೆ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ನಂಬಿಕಸ್ಥರು ಅಂದ್ರೆ ಭಕ್ತರು ಅಂತ ಹೇಳ್ಬೋದು. ಯಾರಂತಂದ್ರೆ ಎಕ್ಸಾಂಪಲ್ ಅನೇಕ ಪ್ರವಾದಿಗಳಿಗೆ ಈ ಪ್ರಶ್ನೆ ಬಂದಿರುತ್ತೆ. ಯಾಕಂದ್ರೆ ಪ್ರವಾದಿಗಳಿಗೆ ಅನೇಕ ವಿಷಯ ದೇವ್ರು ತಿಳಿಸಿದ್ರು, ಅದೇ ಬರ್ದಿಟ್ರು, ಅದರ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋ ತರ ದೇವ್ರು ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾದ್ರೆ ದೇವರ ಯೋಜನೆ ಏನಂತ ಅವ್ರಿಗೆ ಪೂರ್ತಿ ಗೊತ್ತಿಲ್ಲ, ದೇವರು ಏನ್ ಮಾಡ್ತಾ ಅನ್ನೋದು ಫುಲ್ ಗೊತ್ತಿಲ್ಲ. ಆದ್ರೆ ದೇವ್ರು ಹೇಳಿದಂತ ಪ್ರತಿಯೊಂದು ಕೂಡ ಅವ್ರು ಬರ್ದಿಟ್ರು ಅಷ್ಟೇ, ದೇವರು ಅವ್ರಿಗೂ ಆ ವಿಷಯ ತಿಳ್ಸಕ್ ಹೋಗಿಲ್ಲ. ಹಾಗಾದ್ರೆ ಈ ಪಾಠಕ್ಕೆ ಹೋಗಕ್ ಮುಂಚೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ 2 ವಾಕ್ಯನ ಧ್ಯಾನ ಮಾಡ್ತೀವಿ. ಬಟ್
ಪರಲೋಕದಲ್ಲಿರುವಂತ ದೂತರಿಗೂ ದೇವ್ರ ರಹಸ್ಯ ತಿಳಿಸಿರ್ಲಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತ ದೇವರ ಒಂದು ಜನಾಂಗವಾಗಿರುವಂತ ಇಸ್ರೇಲ್ ದೇಶದಲ್ಲೂ ಪೂರ್ತಿ ರಹಸ್ಯ ತಿಳಿಸಿರ್ಲಿಲ್ಲ. ಬಟ್ ಪ್ರವಾದಿಗಳಿಗೆ ದೇವ್ರ ಸತ್ಯ ತಿಳಿಸಿದ್ರು, ಅದರ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಅವ್ರಿಗೆ ಪವಿತ್ರಾತ್ಮ ಕೊಟ್ಟಿರ್ಲಿಲ್ಲ. ಹಾಗಾದ್ರೆ ದೇವರು ಯಾಕೆ ಸತ್ಯವೇದ ಬರ್ದಿಟ್ರು ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ದೇವರ ಒಂದು ತನ್ನ ಸ್ವಂತ ತೀರ್ಮಾನದಲ್ಲಿ ಯಾರಿಗೋಸ್ಕರ ಸತ್ಯವೇದ ಬರ್ದಿಟ್ರೋ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನೆಲ್ಲ ಬರ್ದಿಟ್ಟಿದ್ದಾರೆ. ಅಂದ್ರೆ ಯಾರನ್ನ ಮನಸ್ಸಲ್ಲಿ ಅವ್ರು ನಿರ್ಧಾರ ಮಾಡ್ಕೊಂಡು ಬರ್ದಿಟ್ರೋ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಮಾತ್ರ ಇವಾಗ ಸತ್ಯವೇದ ಬರ್ದಿಟ್ಟಿದ್ದಾರೆ. ಹಾಗಾದ್ರೆ ಪ್ರೆಸೆಂಟ್ ಈ ಕಾಲದಲ್ಲಿ ಈ ಸತ್ಯವೇದ ಯಾರಿಗಾಗಿ ಬರೆಯಲ್ಪಟ್ಟಿದೆ ಅಂತಂದ್ರೆ ಓನ್ಲಿ ನ್ಯೂ ಕ್ರಿಯೇಷನ್ ಮಾತ್ರ. ಬೇರೆ ಯಾರಿಗೂ ಕೂಡ ಈ ಸತ್ಯವೇದ ಯಾವ ಉದ್ದೇಶಕ್ಕಾಗಿ ಯಾವ ದೇವ್ರು ಬರ್ದಿಟ್ಟಾರೆ ಅಂತ ಹೇಳ್ಬಿಟ್ಟು 100% ಅರ್ಥ ಆಗೋದು ಸಾಧ್ಯ ಇಲ್ಲ. ಇವಾಗ ನಿಮ್ ಕೇಳೋಂತ ಪ್ರತಿಯೊಂದು ಸಾವಿರ ಪ್ರಶ್ನೆ ಬರ್ಬೋದು, ಹಾಗಾದ್ರೆ ಈ ಸತ್ಯವೇದ 200 ಕೋಟಿ ಕ್ರೈಸ್ತ ಓದ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತಂದ್ರೆ ಅವ್ರಿಗೂ ಅರ್ಥ ಆಗುತ್ತೆ. ಅವ್ರಿಗೆ ಏನ್ ಅರ್ಥ ಆಗಬೇಕು ಅಷ್ಟು ಅರ್ಥ ಆಗುತ್ತೆ ಅಷ್ಟೇ. ಅಂದ್ರೆ ಪ್ರಪಂಚ ಪೂರ್ತಿ ಕ್ರೈಸ್ತರು ಸತ್ಯವೇದ ಓದ್ತಾರೆ, ಕೆಲವರಿಗೆ ಟೀಚಿಂಗ್ ಮಾಡಕ್ ಹೋಗ್ತಾರೆ, ಅವ್ರಿಗೆ ಅಷ್ಟು ಮಾತ್ರ ಅರ್ಥ ಆಗುತ್ತೆ ಅಷ್ಟೇ. ಕೆಲವರು ಹಾಡಾಡೋದಕ್ಕೆ ಹೋಗ್ತಾರೆ, ಅವ್ರು ಚೆನ್ನಾಗಿ ಹಾಡಾಡ್ತಾರೆ, ತಗೊಂಡು ಒಳ್ಳೆ ಹಿಂಸಲ ಏನ್ ಮಾಡ್ತಾರೆ, ಆಡ್ತಾರೆ. ಬಟ್ ಈ ಸತ್ಯವೇದ ಬರ್ದಿರೋಂತ ಒಂದು ಉದ್ದೇಶ ಗೊತ್ತಾ? ಅದರ ಒಂದು ಉದ್ದೇಶ ಇದೆಯಲ್ಲ, ಅದು ಯಾರಿಗೂ ಮಾತ್ರ ಅರ್ಥ ಆಗುತ್ತೋ, ಕ್ರಿಸ್ತನಲ್ಲಿ ಒಬ್ರು ನೂತನ ಸೃಷ್ಟಿಯಾಗಿ ಯಾರಿರ್ತಾರೋ ಅವ್ರಿಗೆ ಮಾತ್ರನೇ ಸತ್ಯವೇದ ಬರೆಯಲ್ಪಟ್ಟಿದೆ ಸೋದರರೇ. ಆಗ ಯೋಚನೆ ನೋಡಿ, ಎಂತ ದೊಡ್ಡ ಯೋಚನೆ ಮಾಡಿದಾರೆ ಅಂತಂದ್ರೆ ಯಾಕೆ ಅಂತ ನಾವು ಈ ಪಾಠದಲ್ಲಿ ಹುಡುಗಕ್ ಹೋಗ್ತೀವಿ. ಯಾಕೆ ಅಂತಂದ್ರೆ ಈ ಲೋಕದಲ್ಲಿ ಕೇಡು ಬಂದಾಗ, ಅನೇಕ ವಿಧವಾದಂತ ತಪ್ಪಾಗಿರೋಂಥ ಬೋಧನೆ ಬಂದಾಗ, ದೇವ್ರನ್ನೇ ಮರೆ ಮಾಡಿ ಆ ವ್ಯವಸ್ಥೆಗಳನ್ನ ಸೈತಾನದವ್ರು ತಂದಾಗ ದೇವರು ನಿಶಬ್ದವಾಗಿದ್ರು ಅಂದ್ರೆ ಅದಕ್ಕೆ ಕಾರಣ ಇದೆ. ಯಾಕಂತಂದ್ರೆ ದೇವರು ಕೆಲವು ಉದ್ದೇಶಗಳಿಗಾಗಿ ಅದನ್ನ ಅನುಮತಿ ಮಾಡಿದ್ದಾರೆ. ಅದರಲ್ಲಿ ಅನೇಕ ವರ್ಷಗಳು ಈ ಕೆಟ್ಟದೇ ನಡೀತಾ ಇತ್ತು ಲೋಕದಲ್ಲಿ. ಬಟ್ ಏನಾಯ್ತು ಅಂತಂದ್ರೆ ದೇವರ ಉದ್ದೇಶ ಹೊಸ ಒಡಂಬಡಿಕೆಯಲ್ಲಿ, ಅಂದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದು ಅವ್ರು ಹುಟ್ಟಿ 30 ವರ್ಷ ಜೀವನ ಮಾಡಿ ದೀಕ್ಷಾಸ್ನಾನ ತಗೊಂಡು ಪವಿತ್ರಾತ್ಮ ಹೊಂದ್ಕೊಂಡು ಆಗ ಅವ್ರು ಮಾತಾಡುವಂತ ಪ್ರತಿಯೊಂದು ಮಾತಲ್ಲಿ ಕೂಡ ದೇವರ ಉದ್ದೇಶ ಪ್ರಕಟಣೆ ಆಗುವಂತ ಸಮಯನ ದೇವರು ಮೊದಲೇ ನಿರ್ಕರ್ಷೆ ಮಾಡಿದ್ರು. ಬಟ್ ಅದಾದ ನಂತರ ಯೇಸು ಸ್ವಾಮಿಯ ಶಿಷ್ಯಂದ್ರು ಅಪೊಸ್ತಲರು ಮಾಡ್ಬಿಟ್ಟಂದ್ರೆ ಪೆಂಟೆಕೋಸ್ಟ್ ದಿನ ಬರೋವರೆಗೂ ಕೂಡ ಯೇಸು ಸ್ವಾಮಿ ಎಷ್ಟೇ ಸತ್ಯ ಹೇಳಿದ್ರು ಕೂಡ ಅವ್ರಿಗೂ ಸರಿಯಾಗಿ ಅರ್ಥ ಆಗ್ತಾ ಇರ್ಲಿಲ್ಲ. ಯಾವಾಗ ಪವಿತ್ರಾತ್ಮ ಬಂತೋ ಪೆಂಟೆಕೋಸ್ಟ್ ದೇಶದಲ್ಲಿ, ಆ ಪೆಂಟೆಕೋಸ್ಟ್ ದಿವಸದಿಂದ ಮಾತ್ರನೇ ಅಪೊಸ್ತಲರಿಗೂ ಅರ್ಥ ಆಯ್ತು ನಾವು ನೋಡ್ತೀವಿ. ಹಾಗಾದ್ರೆ ಸಹೋದರರೇ, ದೇವರ ಉದ್ದೇಶ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ, ಎಷ್ಟೇ ಪಾಪ ಲೋಕದಲ್ಲಿ ಬರಲಿ, ಎಷ್ಟೇ ಸುಳ್ಳಾದ ಉಪದೇಶ ಲೋಕದಲ್ಲಿ ಬರಲಿ, ಸೈತಾನ ದೂತರು ಎಷ್ಟೇ ತಪ್ಪಾದ ಕೆಲಸ ಮಾಡ್ಲಿ, ಆದ್ರೆ ಕೆಲವು ಕಾಲ ಮಾತ್ರನೇ ದೇವರ ಅವ್ರನ್ನ ಅನುಮತಿ ಮಾಡಿದ್ರು ಅಂತ ನೋಡ್ತೀವಿ. ನಾವು ಒಂದು ವಿಷಯನ ನಾವು ಓದೋಣ. ಹಾಗಾದ್ರೆ ಇಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ದೇವರ ಉದ್ದೇಶ ಒಂದಿದ್ರೆ ಆ ಉದ್ದೇಶನ ಯಾವ ಕಾಲದಲ್ಲೂ ಚೇಂಜ್ ಮಾಡಕ್ ಆಗಲ್ಲ. ಈ ಸ್ಲೈಡ್ ಇದು ನಿಮ್ಗೆ ಓದಕ್ಕಾಗತ್ತಾ ಆಂಟಿ? ಇದು ಕಾಣಿಸುತ್ತಾ? ಕ್ಲಿಯರ್ ಕಾಣಿಸುತ್ತಾ? ಕಾಣಿಸುತ್ತಲ್ಲ? ಓದಕ್ಕಾಗತ್ತಾ? ಇದು ಓದಕ್ಕಾಗತ್ತಾ? ಯೆಹೋವನ ಕಾರ್ಯಕರ್ತರುಗಳು ಅನೇಕ, ಆತನ ಕೆಟ್ಟ ಸೃಷ್ಟಿಯ ಒಂದಲ್ಲ ಮತ್ತೊಂದು ವೈಶಿಷ್ಟ್ಯದ ಬಗ್ಗೆ ಸಂಬಂಧವಿರಿಸಿಕೊಂಡ ಕಾರ್ಯಸ್ಥಾನಗಳು ಅನೇಕ. ಆದರೆ ಅದರ ಹಿಂದಿರುವುದೆಲ್ಲ ಆತನೇ ಸೃಷ್ಟಿಸಿದ ತನ್ನ ಸ್ವಂತ ಕ್ರಿಯಾತ್ಮಕ ಜ್ಞಾನ ಮತ್ತು ಶಕ್ತಿ. ಆತನೊಬ್ಬನೇ ಸೃಷ್ಟಿಕರ್ತ, ಆತನ ಎಲ್ಲಾ ಕಾರ್ಯಗಳು ಪರಿಪೂರ್ಣವಾಗಿವೆ ಎಂಬುದಾಗಿ ದೇವರ ವಾಕ್ಯಗಳು ದೃಢಪಡಿಸುತ್ತವೆ. ಆತನ ದೂತರುಗಳಿಗೆ ಮತ್ತು ಕೆಟ್ಟ ಮನುಷ್ಯರಿಗೆ ಆತನ ಸಮರ್ಪಕವಾದ ಕಾರ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳಲು ಅನುಮತಿಸಬಹುದು. ಆದರೆ ಕೆಡುಕನಿಗೆ ದೀರ್ಘಕಾಲ ಭಂಗಪಡಿಸಲು ಮತ್ತು ಹಾಳು ಮಾಡಲು ಆತನು ಬಿಡುವವನಲ್ಲ. ಮತ್ತು ಕೊನೆಯಲ್ಲಿ ಆತನು ದುಷ್ಟತ್ವವನ್ನು ನಿಗ್ರಹಿಸಿ ಅದನ್ನು ನಾಶಪಡಿಸುವಾಗ ಆತನು ಅದಕ್ಕೆ ಕೇವಲ ಪರೀಕ್ಷಾರ್ಥವಾಗಿ ಶುದ್ಧೀಕರಿಸಲು ಮತ್ತು ಮೆರುಗುಗೊಳಿಸಲು ಅಲ್ಪ ಸಮಯದ ಮಟ್ಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾನೆಂದು ನಾವು ಗ್ರಹಿಸಿಕೊಳ್ಳುತ್ತೇವೆ. ಈ ಮೂಲಕ ಆತನು ತನ್ನ ಸ್ವಂತ ಪವಿತ್ರತೆಯನ್ನು, ಕೃಪಾ ಸ್ವಭಾವವನ್ನು ತೋರಿಸಿಕೊಟ್ಟು ಆತನ ಜ್ಞಾನಯುತ ಸೃಷ್ಟಿಗಳ ದೃಷ್ಟಿಯಲ್ಲಿ ಅತಿ ತೇಜಸ್ವಿಯಾಗಿ ಕಂಡುಬರುವಂತೆ ಹಂಚಿಕೆ ಮಾಡುವವನಾಗಿದ್ದಾನೆ. ಥ್ಯಾಂಕ್ ಯು ಆಂಟಿ. ಸೊ
ಯಾವುದೇ ದುಷ್ಟ ಕಾರ್ಯಗಳಿಗೆ ದೇವ್ರು ಅನುಮತಿ ಕೊಟ್ಟಿದ್ರು ಕೂಡ, ದುಷ್ಟ ಮನುಷ್ಯರಿಗೆ ಅನುಮತಿ ಕೊಟ್ಟಿದ್ರು ಕೂಡ ಕೆಲವೇ ಕಾಲಗಳು ಮಾತ್ರ ಕೊಟ್ಟಿರ್ತಾರೆ ಅಷ್ಟೇ. ಅಂದ್ರೆ ಯುಗಾಯುಗಾಂತರಕ್ಕೆ ದೇವ್ರು ಕೊಟ್ಟಿಲ್ಲ ಆ ವಿಷಯಗಳನ್ನ. ಆದರೆ ದೇವರು ಸರಿಯಾಗಿರೋ ಸಮಯ ಬಂದಾಗ ಆ ಸಮಯಕ್ಕೆ ದೇವರು ಯಾರ ಮುಖಾಂತರ ಆಗ್ತದೆ, ದೇವ್ರ ಮಕ್ಕಳ ಮುಖಾಂತರ ಎಲ್ಲಾ ಸತ್ಯದ ಬೆಳಕನ್ನ ಆಚೆ ತಗೊಂಡ್ಬಿಡ್ತಾರೆ. ಸೊ ಅದು ಯಾವ ತರ ಪ್ಲಾನ್ ಮಾಡಿರೋ ನೋಡ್ಬೇಕಾದ್ರೆ ಎಕ್ಸಾಂಪಲ್ ನೋಡೋಣ. 1874ನೇ ವರ್ಷದವರೆಗೂ ಇಡೀ ಪ್ರಪಂಚ ಪೂರ್ತಿ ಕತ್ತಲಿರುವಂತ ಸಮಯದಲ್ಲಿ ಯೇಸು ಸ್ವಾಮಿ ಎರಡನೇ ಬರಿಕೆ ಬಂದ್ಬಿಟ್ರು. ಯೇಸು ಸ್ವಾಮಿ ಎರಡನೇ ಬರಿಕೆ ಬಂದ ನಂತರ ಸೈತಾನ ಏನ್ ಪ್ಲಾನ್ ಮಾಡ್ದ ಗೊತ್ತಾ? ಇಡೀ ಪ್ರಪಂಚ ಪೂರ್ತಿ ಡಾರ್ಕ್ ಲೇ ಇತ್ತಲ್ಲ, ಈ ಡಾರ್ಕ್ ಇರೋಂತ ಸ್ಥಿತಿಯಿಂದ ಬೆಳಕು ಬಂದ ನಂತರ ಬೆಳಕಿನ ಸತ್ಯತೆನ ಆಚೆ ಬರುತ್ತೆ ಇವಾಗ. ಆದ್ರೆ ಸೈತಾನ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅಷ್ಟು 1000 ವರ್ಷ ಆದಮನಿಂದ ಯೇಸು ಸ್ವಾಮಿ ಎರಡನೇ ಬರಿಕೆವರೆಗೂ ಎಲ್ಲರನ್ನ ಬೇರೆ ಬೇರೆ ರೀತಿಯಾಗಿ ಮನಸ್ಸನ್ನ ಕೂಡು ಮಾಡಿಟ್ಟಿದ್ದ. ಬಟ್ ಸೈತಾನ ಏನ್ ಮಾಡ್ಬಿಟ್ಟಿದ್ದ ನೋಡಿ, ಎಕ್ಸಾಂಪಲ್ 1260 ವರ್ಷ ಆಂಟಿ ಕ್ರಿಸ್ಟ್ ಸಮಯ ಅಂತ ನೋಡ್ತೀವಿ. ಆಗ ಸೈತಾನ ಏನ್ ಮಾಡಿಲ್ಲ ಅಂತಂದ್ರೆ, ಎಲ್ಲಾ ಕಡೆ ಸತ್ಯವಾದ ಯಾರ ಹತ್ರ ಇರೋದಿಲ್ಲ ನೋಡಿ. ಎಕ್ಸಾಂಪಲ್ ನಮ್ಮ ಹತ್ರ ಇವಾಗ ಕನ್ನಡದಲ್ಲಿ ಬೈಬಲ್ ಇದೆ, ನಿಮ್ಮ ಹತ್ರ ಇಂಗ್ಲಿಷ್, ತೆಲುಗು, ಮಲಯಾಳಂ ಯಾವ ತರ ಇರುತ್ತೆ. ಆದ್ರೆ 1260 ವರ್ಷ ಯಾರ ಹತ್ರ ಬೈಬಲ್ ಇರೋದಿಲ್ಲ. ಜಸ್ಟ್ ಯಾರ ಹತ್ರ ಇರುತ್ತೆ ಅಂತಂದ್ರೆ ಪೋಪ್ ಹತ್ರ ಮಾತ್ರ ಇರುತ್ತೆ ಅಷ್ಟೇ. ಇವ್ರ ಹತ್ರ ಬರೀ ಇರುತ್ತೆ, ಅದು ಅವ್ರ ಹತ್ರ ಮಾತ್ರ ಬೈಬಲ್ ಇರುತ್ತೆ. ಲ್ಯಾಟಿನ್, ಗ್ರೀಕ್ ಇವ್ರ ಮಾತ್ರ ಇರುತ್ತೆ. ಅವ್ರಿಗೆ ಏನ್ ಬೇಕು ಅದನ್ನ ಮಾತ್ರ ಬೋಧನೆ ಮಾಡ್ತಾ ಇರ್ತಾರೆ. ಮಿಕ್ಕಿರೋದು ಎಲ್ಲ ಪ್ರಪಂಚ ಪೂರ್ತಿ ಸುಳ್ಳಲ್ಲೇ ಇರುತ್ತೆ. ಬಟ್ ನೋಡಿ, ಆಗಿನ ಕಾಲದಲ್ಲಿ ಅದ್ಭುತ ನಡೀತಾ ಇತ್ತ ಸಭೆಯಲ್ಲಿ. ಆ 1260 ವರ್ಷ ಅದ್ಭುತ ನಡೀತಾ ಇತ್ತ ಸಭೆಯಲ್ಲಿ ಅಂತಂದ್ರೆ, ಅದ್ಭುತ ಅವಾಗ ಇರ್ಲಿಲ್ಲ ಸಭೆಯಲ್ಲಿ. ಆಗಿನ ಕಾಲದಲ್ಲಿ ಮಿರಾಕಲ್ಸ್, ಪ್ರಾಫಸಿ, ಟಂಗ್ಸ್, ಇದೆಲ್ಲ ವಿಷನ್ಸ್ ಅದು ಏನು ಸಭೆಯಲ್ಲಿ ಅವಾಗ ನಡೀತಾ ಇರ್ಲಿಲ್ಲ. ಯಾವಾಗ ಅಂದ್ರೆ ಆರಂಭ ಕಾಲದಲ್ಲಿ. ಆದ್ರೆ 1874ನೇ ವರ್ಷ ಆದ್ಮೇಲೆ ಏನಾಯ್ತಂತಂದ್ರೆ, ಮುಖ್ಯವಾಗಿ ಈ ನೋಡಿ ಇಷ್ಟು ವರ್ಷ 1260 ವರ್ಷ ಸೈತಾನ ಬೈಬಲ್ ಲಾಕ್ ತರ ಮಾಡಿಟ್ಟು. ಯಾಕಂದ್ರೆ ಬೈಬಲ್ ಎಲ್ಲಾರ ಹತ್ರ ಹೋಗ್ಬಾರ್ದು. ಯಾಕೆಂತಂದ್ರೆ ಎಲ್ಲರ ಹತ್ರ ಹೋಗ್ಬಿಟ್ರೆ ಎಲ್ಲಾರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅವನ ಒಂದು ಯೋಚನೆ ಹೆಂಗಂತಂದ್ರೆ ಕೆಲವ್ರ ಹತ್ರ ಮಾತ್ರ ಇರ್ಬೇಕು ಅನ್ನೋದು ಅವನ ಉದ್ದೇಶ ಆಗಿತ್ತು. ಆದ್ರೆ ಸೌರಸೌರ್ಯರೇ, ಈ ತರ ಲಾಕ್ ಆಗಿರುವಂತ ಈ ಬೈಬಲ್ನ 1874ನೇ ವರ್ಷ ಆದ್ಮೇಲೆ, ಅಂದ್ರೆ 1800 ನಡೀತು. ಅಂದ್ರೆ 18ನೇ ಶತಮಾನದಿಂದ ಇಡೀ ಪ್ರಪಂಚ ಪೂರ್ತಿ ಸತ್ಯವೇದ ಮುದ್ರಣ ಆಗುತ್ತೆ ಅಂತ ನೋಡ್ತೀವಿ. ಇದನ್ನ ಚೆನ್ನಾಗಿ ಎಲ್ಲಿ ಹೇಳ್ತಾರೆ ಅಂದ್ರೆ, ಬುಕ್ ಆಫ್ ಡ್ಯಾನಿಯಲ್ 12th ಚಾಪ್ಟರ್ ಫುಲ್ ಅದ್ರ ಬಗ್ಗೆ ಇದೆ. ಯಾವ ತರ ಸತ್ಯವೇದ ಡೆವಲಪ್ ಆಗುತ್ತೆ ಇದ್ರ ಬಗ್ಗೆ ಡ್ಯಾನಿಯಲ್ ಚಾಪ್ಟರ್ 8 ಅಲ್ಲೂ ಇದೆ. ದೇವಾಲಯ ಶುದ್ಧಿ ಮಾಡುವಂತ ವಿಷಯ ಅಂತಂದಾಗ 2300 ಹಗಲು ರಾತ್ರಿ ಕಳೆದ ಮೇಲೆ, ಅಂದ್ರೆ 2300 ಅಂದ್ರೆ 2300 ವರ್ಷಗಳು ಕಳೆದ ಮೇಲೆ ಸಭೆ ಶುದ್ಧೀಕರಿಸಲ್ಪಡುತ್ತೆ ಅಂತ ಹೇಳಿದ್ರೆ, ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಸತ್ಯವೇದ ಮರೆಯಾಗಿರುವಂತ ಎಲ್ಲಾ ಸಭೆಯಲ್ಲೂ ಕೂಡ ಸತ್ಯವೇದ ಪ್ರಕಟಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಸೈತಾನ ಏನ್ ಮಾಡ್ತಾರೆ, ಆ 1874ನೇ ವರ್ಷ ಆದ್ಮೇಲೆ ಸಹೋದರ ಸಹೋದರಿಯರೇ, ನಿಧಾನಕ್ಕೆ ಸಭೆಯಲ್ಲಿ ಏನ್ ತಗೊಂಡ್ಬರ್ತಾನೆ ಅಂತಂದ್ರೆ, ಹೊಸದಾಗಿ ಒಂದು ವಿಷಯ ತಗೊಂಡ್ಬರ್ತಾನೆ. ಸೈತಾನ್ಗೆ ಹೆಂಗ್ ಗೊತ್ತರ, ಯಾವಾಗ್ಲೂ ಸಭೆಯಲ್ಲಿ ಸುಳ್ಳು ಮಾತ್ರ ಇರ್ಬೇಕು ಅನ್ನೋದು ಸೈತಾನ ಉದ್ದೇಶ ಆಗಿರುತ್ತೆ. ಇಡೀ ಪ್ರಪಂಚ ಪೂರ್ತಿ ಇರುವಂತ ಎಲ್ಲಾ ಸಭೆಯಲ್ಲೂ ಸುಳ್ಳು ಮಾತ್ರ ಬರ್ಬೇಕು ಅನ್ನೋದನ್ನೇ ಸೈತಾನ ಉದ್ದೇಶ ಆಗಿರುತ್ತೆ. ಸೊ ವಾಕ್ಯ ಓದೋಣ. ಮತ್ತೆ ಬರೆದ ಸುವಾರ್ತೆ 12ನೇ ಅಧ್ಯಾಯ ವಾಕ್ಯ 26-27ನೇ ವಾಕ್ಯ ಓದೋಣ. ಇದಲ್ಲದೆ ಸೈತಾನನನ್ನು ಹೊರಗೆ ಹಾಕಿದರೆ ಅವನು ತನಗೆ ವಿರೋಧವಾಗಿ ತಾನೇ ವಿಭಾಗಿಸಲ್ಪಟ್ಟಿದ್ದಾನೆ. ಹಾಗಾದರೆ ಅವನ ರಾಜ್ಯವು ಹೇಗೆ ನಿಂತಿತು? ಮತ್ತು ಬೆಲ್ಜೆಬೂಲನಿಂದ ನಾನು ದೆವ್ವಗಳನ್ನು ಬಿಡಿಸಿದರೆ ನಿಮ್ಮ ಮಕ್ಕಳು ಯಾರಿಂದ ಅವುಗಳನ್ನು ಬಿಡಿಸುತ್ತಾರೆ? ಆದುದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರು. ಸೈತಾನ ಓಡಿಸ್ಬಿಟ್ರೆ ಅವನ ರಾಜ್ಯ ಅಂತ್ಯ ಆಯ್ತು ಅಂತ ಯೇಸು ಹೇಳ್ತಾ ಇದಾರಲ್ಲ, ಏನ್ ಅರ್ಥ? ಸೈತಾನ್ ತುಂಬಾ ವರ್ಷದಿಂದ ಸೈತಾನ್ ಓಡಿಸ್ತಾನೆ ಇದಾರಲ್ಲ ಅಂತಾನೆ ಈ ವಾಕ್ಯ ಬರುತ್ತೆ. ಸೈತಾನ್ ಓಡಿಸಿದ್ರೆ ಅವನ ರಾಜ್ಯ ಅಂತ್ಯ ಅಂದ್ರೆ ಏನ್ ಹೇಳಕ್ ಬರ್ತಾನಂತಂದ್ರೆ, ಇಡೀ ಪ್ರಪಂಚದಲ್ಲಿ ಬೇರೆ ಧರ್ಮದಲ್ಲೆಲ್ಲ ಕೂಡ ಸೈತಾನ ಬಂದ್ಬಿಟ್ಟು ದೇವ್ರ ತರ ಮಾಡ್ಕೊಂಡು ಇನ್ನೊಬ್ರನ್ನ ಓಡಿಸ್ತಾ ಇದ್ದ. ಒಬ್ರು ಸತ್ತೋಗ್ಬಿಟ್ರೆ ಅವನ ಆತ್ಮ ಸಾಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸುಳ್ಳಾದ ಬೋಧನೆ ಇದೆ. ಬಟ್ ಕ್ರೈಸ್ತ ಸಭೆಯಲ್ಲಿ ಆ ಪೋಪ್ ಇರೋವರೆಗೂ ಯಾವುದೋ ಪೋಪ್ ಹೋಗಿ ದೆವ್ವಗಳನ್ನ ಓಡಿಸೋ ತರ ಯಾರೋ ಒಬ್ರು ಮಾಡಿದ್ದಾರೆ. ಆದ್ರೆ ಪ್ರತಿಯೊಂದು ಫಾದರ್ ಸಭೆಯಲ್ಲಿ ಆತರ ದೆವ್ವಗಳನ್ನ ಓಡಿಸ್ತಾ ಇರ್ಲಿಲ್ಲ. ಆದ್ರೆ 1874ನೇ ವರ್ಷ ಆದ್ಮೇಲೆ ಸಭೆಗಳು ತುಂಬಾ ಕಡೆ ಹೆಚ್ಚಾಗಿ ಪ್ರಾಟೆಸ್ಟೆಂಟ್ ಮೂವ್ಮೆಂಟ್ ಅಲ್ಲಿ ಅನೇಕ ಸಭೆಯಲ್ಲಿ ತುಂಬಾ 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 ದೊಡ್ಡದಾಗಿರೋಂತ ಪಾಸ್ಟರ್ಸ್ ಎದ್ಬಿಟ್ರು. ಇವ್ರೇನ್ ಮಾಡ್ಬಿಟ್ಟಿರ್ತಂದ್ರೆ, ಇವಾಗ ಎಲ್ಲಾ ಕಡೆ ಪ್ರಪಂಚ ಪೂರ್ತಿನೇ ಗಮನಿಸ್ಬೋದ್ರೆ ತುಂಬಾ ತುಂಬಾ ದೊಡ್ಡ ಮೀಟಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಏನ್ ಗೊತ್ತಾ ಅಂತಂದ್ರೆ, ದೆವ್ವಗಳನ್ನ ಓಡಿಸೋದು, ಅದ್ಭುತಗಳನ್ನ ಮಾಡೋದು, ಅನ್ಯ ಭಾಷೆ ಮಾಡೋದು ಮತ್ತು ಪ್ರವಾದನೆ ಹೇಳೋದು. ಅವ್ರು ಕಣ್ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಯಾರೋ ಇಬ್ಬರನ್ನ ಹೆಸರು ಹೇಳ್ತಾರೆ, ರಾಜ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಮನೆ ಕಟ್ತೀರಾ, ನೀವು ಕೆಲ್ಸಕ್ಕೆ ನಿಮ್ಗೊಂದು ಕೆಲಸ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಒಂದು ಪ್ರವಾದನೆ ಮಾಡ್ತಾರೆ ಗೊತ್ತಾ.
ಜನಗಳು ಅಧಿಕವಾಗಿ ಎಲ್ಲಿ ಹೋಗ್ತಾ ಇದಾರೆ ಇವಾಗ? ತುಂಬಾ ಜನ ಎಲ್ಲಿ ಹೋಗ್ತಾ ಇದ್ದಾರೆ ಇವಾಗ? ಹಾಡು, ಡ್ಯಾನ್ಸು, ಪ್ರಾಕ್ಟೀಸು ಮತ್ತು ಯಾವುದೋ ಒಂದು ವರ್ಷಿಪ್ಪು. ಆಮೇಲೆ ನಾನು ಯಾವುದೋ ಒಂದು ಮೀಟಿಂಗ್ ಹೋದಾಗ ನನ್ಗೇನು ಬರ್ಬೇಕು, ನನ್ನ ಹೆಸರು ಹೇಳ್ಬೇಕಂತ ಆ ತರ ತರ ಎಲ್ಲರಿಗೂ ಜನಕ್ಕೆ ತುಂಬಾ ಇಂಟ್ರೆಸ್ಟ್ ಆಗ್ಬಿಡ್ತು. ಹಾಗಾದ್ರೆ ಏನು ಉದ್ದೇಶ ಆಗ್ಬಿಡ್ತು ಸೈತಾನ್ ಅಂತಂದ್ರೆ, ಎಲ್ಲರ ಹತ್ರ ಬೈಬಲ್ ಇರ್ಬೇಕು, ಆದ್ರೆ ಏನ್ ಮಾಡ್ಬಾರ್ದು, ಯಾರು ಓದ್ಬಾರ್ದು. ಯಾಕೆ ಅಂತಂದ್ರೆ ಇದು ಎಲ್ಲ ಬಂದ್ಬಿಟ್ಟು ಎಲ್ಲರೂ ಬಿಸಿ ಆಗ್ಬೇಕಾದ್ರೆ ದೇವರ ಉದ್ದೇಶ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಸೌರ ಸೌರ್ಯರೇ, ಈ ತರ ಸೈತಾನ್ ಮಾಡೋಕೆ ಪ್ಲಾನ್ ಮಾಡಿದಾಗ ಪ್ರಪಂಚ ಪೂರ್ತಿ ನೋಡಿ, ಎಲ್ಲಾ ಕಡೆ ನೋಡಿ, ಗಮನಿಸಿ. ನಾ ಸ್ಲೈಡ್ ತುಂಬಾ ಫಾಸ್ಟ್ ಹೋಗ್ತಾ ಇದ್ದೀನಿ. ಎಲ್ಲಾ ಕಡೆನೂ ಬರೀ ಸೌರ ಸೌರ್ಯರೇ ವರ್ಷಿಪ್ ಬರೀ ಇದೆ. ಆಗ ಏನಾಗ್ಬಿಡ್ತಂದ್ರೆ, ಯಾರ ಹತ್ರ ಆದ್ರೂ ಹೋಗಿ ಕೂಡ ನೀವು ಕೇಳಿ, ನ್ಯೂ ಕ್ರಿಯೇಷನ್ ಅಂದ್ರೆ ಏನಂತ ಕೇಳಿ, ಹೊಸ ಸೃಷ್ಟಿ ಅಂತ ಯಾರು ಬೇಕಾದ್ರೆ ಕೇಳಿ, ಅವ್ರು ಹೇಳ್ತಾರೆ ದೀಕ್ಷಾಸ್ನಾನ ಮಾಡ್ಬಿಟ್ರು, ಅನ್ಯ ಭಾಷೆ ಮಾತಾಡ್ತಾ ಇದ್ದಾರೆ, ಅವ್ರು ಹೊಸ ಸೃಷ್ಟಿ ಅಂತ ಹೇಳ್ಬಿಟ್ರು. ಹಾಗಾದ್ರೆ ಒಂದು ನಿಜವಾಗಿ ದೇವರು ಹೊಸ ಸೃಷ್ಟಿ ಅನ್ನೋದನ್ನ ಯಾರ್ಗ್ ಹೇಳ್ತಾರ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಿರೋ ತರ ಇವತ್ತು ಪ್ರಪಂಚ ಪೂರ್ತಿ ಇದೆ. ಅದಕ್ಕೇನೆ ಈ ದೇವ್ರ ವಾಕ್ಯ ಯಾರಿಗ ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಅಂತಂದ್ರೆ, ಬರೀ ಮಾಂಸದ ಜ್ಞಾನದಲ್ಲಿ ಯಾರಾದ್ರೂ ಹೆಚ್ಚಾಗಿ ಓದಿದ್ರು ಕೂಡ ಅವ್ರಿಗೆ ಈ ವಾಕ್ಯ ಅರ್ಥ ಆಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ವಾಕ್ಯ ಇದೆ, 1 ಕೊರಿಂಥ್ಯ 2ನೇ ಅಧ್ಯಾಯ 14ನೇ ವಾಕ್ಯ ಓದೋಣ. 1 Corinthians chapter 2 verses 14. 2:14. 1 ಕೊರಿಂಥ್ಯ 2:14. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಪ್ರಾಕೃತ ಮನುಷ್ಯನಂತಂದ್ರೆ ಆ ಮನುಷ್ಯರಿಗೆ ದೇವರ ವಾಕ್ಯಗಳನ್ನಾಗಿರ್ಲಿ, ದೇವರ ಯೋಚನೆ ಆಗಿರ್ಲಿ ಅರ್ಥ ಮಾಡ್ಕೋಕ್ ಸಾಧ್ಯ ಇಲ್ಲ. ಅವುಗಳನ್ನ ಅವ್ರು ಏನ್ ಮಾಡ್ತಾರಂತೆ, ಬೇಡ ಅಂತ ಹೇಳ್ತಾರಂತೆ. ಒಂದ್ ವೇಳೆ ಅದು ಹೆಂಗಿದೆ ಅಂದ್ರೆ, ಹೆಂಗಿದೆ ಅಂತೆ ವಾಕ್ಯ? ಹುಚ್ಚು ಮಾತಾಗಿದೆ. ಯಾವ್ದು ಹುಚ್ಚು ಮಾತಾಗಿದೆ? ದೇವರ ಯೋಚನೆ, ದೇವರಾತ್ಮನ ವಿಷಯ. ದೇವರ ಒಂದು ಪ್ಲಾನ್ ಆಗಿರ್ಲಿ, ದೇವರ ವಾಕ್ಯದ ಆಳವಾದಂತ ರಹಸ್ಯ ಅವ್ರಿಗೆ ಹುಚ್ಚು ಮಾತಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಹೆಂಗಿದನ್ನ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಯೇಸು ಸ್ವಾಮಿನು ಮತ್ತು ಅಪೋಸ್ತಲರು ಅವರು ಜೀವಿಸಿದಂತ ಜೀವಿತ ನೋಡ್ಬಿಟ್ಟು ಲೋಕದವ್ರು ಏನ್ ಮಾಡ್ಬಿಟ್ರಂತೆ, ಇವ್ರಿಗೆ ಜೀವಿಸಕ್ಕೆ ಇವ್ರಿಗೆ ಬರ್ತಾ ಇಲ್ಲ, ಇವರು ಜೀವಿಸ್ತಾರಂತ ಈ ಜೀವನ ಇದೆಯಲ್ಲ, ಈ ಲೈಫ್ ವೇಸ್ಟ್, ವ್ಯರ್ಥ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ಬಿಟ್ರಂತೆ. ಯಾಕಂದ್ರೆ ಅವರು ಮಾಡಿರೋಂಥ ತ್ಯಾಗ ಆಗಿರ್ಲಿ, ಅವ್ರ ಅರ್ಪಣೆ ಆಗಿರ್ಲಿ ಅಷ್ಟು ದೊಡ್ಡದಾಗಿತ್ತು. ಬಟ್ ಅವರ ಒಂದು ಜೀವಿತ, ಅಪೋಸ್ತಲರ ಜೀವಿತ ಆಗಿರ್ಲಿ, ಅಪೋಸ್ತಲರ ಸುವಾರ್ತೆ ಆಗಿರ್ಲಿ, ಯೇಸು ಮಾಡಿದಂತ ಸುವಾರ್ತೆನೆ ಅನೇಕರಿಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರಂತೆ. ಯಾಕೆ ಅಂತಂದ್ರೆ ಇದು ಎಲ್ಲರಿಗೋಸ್ಕರ ಇವತ್ತು ಬರ್ದಿಲ್ಲ ಅಂತ ನೋಡ್ತೀವಿ. ಒಂದು ದಿನ ಬರುತ್ತೆ ಈ ಸತ್ಯವೇದ ಇಡೀ ಮಾನವ ಜನಾಂಗಕ್ಕೆ ಅರ್ಥ ಆಗುತ್ತೆ. ಅದು ಯಾವಾಗ ಅಂತಂದ್ರೆ, ಕನಕ ದೇವರ ರಾಜ್ಯದಲ್ಲಿ, ಅಂದ್ರೆ ಕಣ್ಣಿಗೆ ಕಾಣಿಸುವಂತ ದೇವರ ರಾಜ್ಯದಲ್ಲಿ ಇಡೀ ಪ್ರಪಂಚ ಪೂರ್ತಿ ಸಮುದ್ರದಲ್ಲಿ ನೀರು ಯಾವ ರೀತಿ ಕೊರತೆ ಇರೋದಿಲ್ಲ ಆ ತರ ಪ್ರಪಂಚ ಪೂರ್ತಿ ಅರ್ಥ ಮಾಡ್ಕೋತಾರೆ. ಬಟ್ ಈ ಸುವಾರ್ಥ ಯುಗದಲ್ಲಿ ದೇವ್ರ ಮಕ್ಕಳಿಗೆ ಮಾತ್ರ ಅರ್ಥ ಆಗುತ್ತೆ. ಅದಕ್ಕೇನೆ ಪ್ರಕೃತ ಮನುಷ್ಯನಿಗೆ ಇದು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಇನ್ನೂ ಹೆಚ್ಚಾಗಿ ಹೆಂಗ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಲೋಕದ ಜ್ಞಾನವಂತರು, ಲೋಕದ ಎಕ್ಸಲೆಂಟ್ ಟ್ಯಾಲೆಂಟ್ ಆಗಿರುವಂತ ಮನುಷ್ಯರಾಗಿರ್ಲಿ, ಯಾವುದೇ ಒಂದು ವೈಸ್ ಮ್ಯಾನ್ ಆಗಿರ್ಲಿ, ಯಾರಿಗೂ ಕೂಡ ಇವತ್ತು ಇದು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ದ ವೈಸ್ ಮ್ಯಾನ್ ಆಗಿರ್ಲಿ ಮತ್ತು ಮುಖ್ಯವಾಗಿ ಒಳ್ಳೆ ಟ್ಯಾಲೆಂಟ್ ಆಗಿರೋ ಮನುಷ್ಯ ಆಗಿರ್ಲಿ, ಯಾರಿಗೂ ಕೂಡ ಸತ್ಯವೇದ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ರೀಪ್ರಿಂಟ್ಸ್ ನಂಬರ್ 5838 ಅಲ್ಲಿ ಎಂತ ವಿಷಯಗಳನ್ನ ಸ್ಟಡಿ ಮಾಡಿದ್ರು ಕೂಡ ಸತ್ಯವೇದದಲ್ಲಿ ಯಾಕೆ ದೇವ್ರು ಇದನ್ನ ಬರ್ದಾರ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಬಟ್ ಹಾಗಾದ್ರೆ ಸೌರರೇ, ತುಂಬಾ ಜನ ಪ್ರಯತ್ನ ಪಟ್ರು, ದೇವ್ರು ಯಾಕೆ ಕೇಡು ನಡೀತಾ ಇರೋ ಸಮಯದಲ್ಲಿ ದೇವ್ರು ಸೈಲೆಂಟ್ ಆಗಿದ್ದಾರೆ ಅಂತ. ಆದ್ರೂ ದೇವ್ರು ಯಾರಿಗೂ ಆಯಾ ಕಾಲ ಬರೋಕ್ ಮುಂಚೆ ಆ ರಹಸ್ಯವನ್ನು ದೇವ್ರು ತಿಳಿಸ್ಲೇ ಇಲ್ಲ. ಒಂದು ವಾಕ್ಯ ಓದೋಣ, ಮತ್ತೆ ಬರೆದ ಸುವಾರ್ತೆ 13ನೇ ಅಧ್ಯಾಯ 17ನೇ ವಾಕ್ಯ ಓದೋಣ. ಬುಕ್ ಆಫ್ ಮ್ಯಾಥ್ಯೂ 13 chapter verses 17. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹ್ಮ್. ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು, ಸತ್ಪುರುಷರು ಹ್ಮ್. ನೋಡಬೇಕೆಂದು ಅಪೇಕ್ಷಿಸಿದರು, ನೋಡಲಿಲ್ಲ. ಹ್ಮ್. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರು, ಕೇಳಲಿಲ್ಲ. ನೋಡಿದ್ರ, ನೀವು ನೋಡ್ತಾರಂತ ಸಂಗತಿಗಳಾಗಿರ್ಲಿ, ಕೇಳ್ಬೇಕಾಗಿರೋಂಥ ವಿಷಯ ಆಗಿರ್ಲಿ, ಅವ್ರು ಕೇಳೋದಕ್ಕೆ ಇಷ್ಟಪಟ್ರು, ನೋಡಕ್ ಇಷ್ಟಪಟ್ರು, ಅವ್ರಿಗೆ ಅರ್ಥ ಆಗಿಲ್ಲ ತಂದಾಗ ಯಾರ ಬಗ್ಗೆ ಅಂತಂದ್ರೆ ಹಳೆಯ ಒಳಂಬಡಿಕೆಯ ದೇವರ ಭಕ್ತರ ಬಗ್ಗೆ. ಅದು ಒಂದ್ ವೇಳೆ ಅಬ್ರಾಮ್ಗೆ ಆಗಿರ್ಲಿ, ಮೋಶೆ ಆಗಿರ್ಲಿ, ದಾನಿಯೇಲ್ ಆಗಿರ್ಲಿ, ಹಬಕ್ಕೂಕ್ ಆಗಿರ್ಲಿ, ಸಗೇರಿ ಆಗಿರ್ಲಿ, ಎಷ್ಟೋ ಜನ ಹುಡುಕಿ ಯಾವಾಗ ಇದೆಲ್ಲ ನಡೆಯುತ್ತೆ ಅಂತ ಅವ್ರ ಪ್ರಶ್ನೆ ಕೇಳಿದ್ರು. ಆದ್ರೆ ಅವ್ರಿಗೆ ಎದುರು ಉತ್ತರ ಕೊಟ್ಟಿಲ್ಲ. ಅದಕ್ಕೇನ್ ಹೇಳ್ತಾರೆ ಅಂತ ರೀಪ್ರಿನ್ಸ್ ನೋಡ್ಬೇಕಾದ್ರೆ, ರೀಪ್ರಿನ್ಸ್ 1507 ಅಲ್ಲಿ ಸಮಯ ಬರಕ್ ಮುಂಚೆ
ದೇವರು ನಿರ್ಕರ್ಷಣೆ ಮಾಡಿರೋಂಥ ಸಮಯ ಬರಕ್ ಮುಂಚೆ ಅದನ್ನ ತಿಳ್ಕೊಳಕ್ ಆಸೆ ಪಟ್ರಂತೆ. ಆದ್ರೆ ದೇವ್ರು ಅವ್ರಿಗೆ ಅನುಮತಿ ಮಾಡಿಲ್ಲ. ಅಂದ್ರೆ ದೇವರು ಅವ್ರ ಮುಖಾಂತರ ತಿಳಿಸಿದ್ರು, ಅರ್ಥ ಮಾಡ್ಕೊಳಕ್ಕೆ ದೇವ್ರಿಗೆ ಅವಕಾಶ ಕೊಟ್ಟಿಲ್ವಂತೆ. ಯಾರಿಗೆ? ಅವ್ರಿಗೆ. ಅಂದ್ರೆ ದೇವರ ಯೋಜನೆ ಏನು, ದೇವ್ರು ಯಾಕೆ ಸೈಲೆಂಟ್ ಆಗಿದಾರಂತ ಅವ್ರಿಗೆ ಯಾವುದೇ ರೀತಿಯಾಗಿ ಉತ್ತರ ಕೊಡಕ್ ಆಗಿಲ್ಲ. ಅದೇ ತರ ಪ್ರಿಯ ಸೌರಸೂರ್ಯರೇ, ಇಲ್ಲಿ ನಾವು ನೋಡ್ಬೇಕಾದ್ರೆ ದೇವರು ಯಾವುದೇ ಸತ್ಯ ಬೆಳಕನ್ನ ಕೂಡ ಒಬ್ರಿಗೆ ಎಲ್ಲಾ ಕಾಲದಲ್ಲಿ ಕೊಟ್ಟಿಲ್ಲ ಅಂತ ನೋಡ್ತೀವಿ ನಾವು. ಎಕ್ಸಾಂಪಲ್ ನೋಡ್ಬೇಕಾದ್ರೆ ದೇವರು ನೋವಾ ಹತ್ರ ಮಾತಾಡಿದ್ದಾರೆ, ಅಬ್ರಾಮ್ ಹತ್ರ ಮಾತಾಡಿದ್ದಾರೆ, ಮೋಶೆ ಹತ್ರ ಮಾತಾಡಿದ್ದಾರೆ, ಆಮೇಲೆ ಪ್ರವಾದಿ ಅಂತ ದಾನಿಯೇಲ ಹತ್ರ ಮಾತಾಡಿದ್ದಾರೆ. ಬಟ್ ಎಲ್ಲರ ಹತ್ರ ಕೆಲವು ಸತ್ಯಗಳ ಮಾತಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಎಲ್ಲರಿಗೂ ಎಲ್ಲ ಸತ್ಯ ಕೊಟ್ಟಿಲ್ಲ ದೇವರು. ಹೆಂಗ್ ಹೇಳ್ಬೋದು ಅಂತಂದ್ರೆ, ಮುಖ್ಯವಾಗಿ ಸೊರೆ ಎಲ್ಲಾ ಕಾಲದಲ್ಲೂ ಒಂದೇ ಸತ್ಯನ ಒಬ್ರ ಹತ್ರ ಮಾತಾಡಿಲ್ಲ, ಎಲ್ಲಾ ಸತ್ಯ ಒಬ್ರ ಹತ್ರನೇ ಕೊಟ್ಟಿಲ್ಲ ದೇವರು. ಹೆಂಗೆ ಅಂತ ತಿಳ್ಕೊಬಹುದು ಅಂತಂದ್ರೆ, ದೇವರು ಯಾವ ರೀತಿ ಯೋಚನೆ ಮಾಡ್ಬಿಟ್ರು ಅಂತಂದ್ರೆ, ಎಲ್ಲ ಸತ್ಯಗಳನ್ನ ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರ ತಿಳಿಸ್ಬೇಕು ಅನ್ನೋದ ಉದ್ದೇಶ ಇರೋದ್ರಿಂದ ಏನೆಲ್ಲ ದೇವ್ರು ಸತ್ಯ ಕೊಡಕ್ಕೆ ಯೋಚನೆ ಮಾಡಿದ್ರೋ ಅದೆಲ್ಲವುಗಳು ಕೂಡ ಹಳೆ ಒಡಂಬಡಿಕೆಯಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಕೊಡ್ತಾ ಬಂದ್ರು. ಅಂದ್ರೆ ಭಾಗವಾಗಿಯೂ ವಿಧ ವಿಧವಾಗಿ ಕೊಟ್ಕೊಂಡ್ ಬಂದ್ರು. ಆದ್ರೆ ಬಟ್ ಹಳೆ ಒಡಂಬಡಿಕೆದಂತ ಯಾವುದೇ ಒಂದು ನಂಬಿಕಸ್ಥಾಗಿದ್ದಂತ ದೇವರ ಮಕ್ಕಳಿಗಾಗಿರ್ ದೇವರ ಸೇವಕರಿಗೆ ಹೊಸ ಸೃಷ್ಟಿಗೆ ಏನ್ ಸತ್ಯ ಕೊಡ್ತಾರೋ ಆ ರಹಸ್ಯ ಹಳೆ ಒಡಂಬಡಿಕೆಯಲ್ಲಿ ದೇವ್ರು ತಿಳಿಸಿಲ್ಲ ಅಂತ ನೋಡ್ತೀವಿ. ಅಂದ್ರೆ ಆ ನೂತನ ಸೃಷ್ಟಿಗೆ ಬೇಕಾಗಿರೋಂಥ ಸತ್ಯದ ಬೆಳಕನ್ನ ಹಳೆ ಒಡಂಬಡಿಕೆಯಲ್ಲಿ ದೇವ್ರಿಗೆ ಯಾರಿಗೂ ತಿಳಿಸ್ತಿಲ್ಲ ಅಂತ ನೋಡ್ತೀವಿ. ಹಾಗಾದ್ರೆ ಎಷ್ಟೇ ವರ್ಷ ಕೆಟ್ಟದ್ದು ಲೋಕದಲ್ಲಿ ನಡೀತಾ ಇದ್ರು ಕೂಡ ದೇವರೇ ಒಂದು ಯೋಜನೆ ಮಾಡಿರ್ತಾರೆ, ಆ ಯೋಜನೆ ಖಂಡಿತ ನೆರವೇರುತ್ತೆ ಅನ್ನೋದನ್ನ ಯಾವಾಗ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ಪ್ರಿಯ ಸೌರಸೂರ್ಯರೇ, ಒಂದು ವಾಕ್ಯ ಓದನ. ಎಫೆಸದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 8 ಮತ್ತು 9ನೇ ವಾಕ್ಯ ಓದನ. ಬುಕ್ ಆಫ್ ಎಫೆಷಿಯನ್ಸ್ ಚಾಪ್ಟರ್ 1 ವರ್ಸಸ್ 8 and 9 ಓದನ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ಓದಿ 8, 9 ಅಲ್ಲ, ಎಫೆಸದವರ ಪತ್ರಿಕೆ 1ನೇ ಅಧ್ಯಾಯ 8, 9. ಎಫೆಷಿಯನ್ಸ್ ಚಾಪ್ಟರ್ 1 ವರ್ಸಸ್ 8 and 9. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ನೋಡ್ರ, ಎಂತ ಒಂದು ಅದ್ಭುತವಾದಂತ ಒಂದು ವಾಕ್ಯ ಇದೆ. ಅಂದ್ರೆ ಕಾಲವು ಪರಿಪೂರ್ಣವಾದಾಗ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಸೇರಿಸಬೇಕನ್ನೋದೇ ಅವರ ಉದ್ದೇಶ. ಆದ್ರೆ ಅದು ಕ್ರಿಸ್ತನಲ್ಲಿ ಮೊದಲೇ ಏನ್ ಮಾಡಿದ್ದಾರೆ ಅಂದ್ರೆ ತೀರ್ಮಾನ ಮಾಡಿದ್ದಾರೆ. ನಿಷ್ಕರ್ಷೆ ಅಂತ ಬರುತ್ತಲ್ಲ ಕನ್ನಡದಲ್ಲಿ, ನಿಷ್ಕರ್ಷೆ ಅಲ್ವಾ, ಮಾಡ್ಕೊಂಡ್ಬಿಟ್ರು ಅಂತ ಅಂದಾಗ ಈಗ ನನ್ನ ಪ್ರಶ್ನೆ, ಇವಾಗ ಅವರು ಈ ಪ್ಲಾನ್ ಆದಾಮ್ ಮೇವಲ್ ಪಾಪ ಮಾಡಿದ್ಮೇಲೆ ಮಾಡಿರ್ಬೋದಾ, ಇಲ್ಲ ಸೈತಾನ ಅವ್ರನ್ನ ಪಾಪದಲ್ಲಿ ಹಾಕಿಸಿದ್ಮೇಲೆ ಮಾಡಿರ್ಬೋದಾ? ಆಕ್ಚುಲಿ ಈ ವಾಕ್ಯ ನೋಡ್ಬೇಕಾದ್ರೆ ನಮ್ಮ ಆ 2 ವಾಕ್ಯ ಇದೆಲ್ಲ, ಆದಿ ಫಸ್ಟ್ ನಾವು ಓದಿದ್ವಲ್ಲ 2 ವಾಕ್ಯ, ಆ ವಾಕ್ಯದ ಮೂಲ ಅರ್ಥ ಇದ್ರಲ್ಲಿದೆ ಸೊರಸದೆ. ಇದು ಜಗತ್ತನ್ನ ಸೃಷ್ಟಿ ಮಾಡಕ್ ಮುಂಚೆ, ಅಂದ್ರೆ ಈ ಭೂಮಿ ಸೃಷ್ಟಿ ಮಾಡಕ್ ಮುಂಚೆ, ದ ಎಂಟೈರ್ ಯೂನಿವರ್ಸಲ್ ಕ್ರಿಯೇಟ್ ಮಾಡಕ್ ಮುಂಚೆ, ಇನ್ನೂ ನಾವು ಹೊರಡೆ ಹೋದ್ರೆ ನಮ್ಮ ರಕ್ಷಕರಾದಂತ ಯೇಸು ಸ್ವಾಮಿನ ಕ್ರಿಯೇಟ್ ಮಾಡಕ್ ಮುಂಚೆ, ಅಂದ್ರೆ ಜಗತ್ತುತ್ಪತ್ತಿಗೆ ಮುಂಚೆ, ಅಂದ್ರೆ ದೇವರು ತಾನು ಒಬ್ರಾಗಿದ್ದಾಗ, ದೇವರು ಇನ್ನು ಯಾವುದೇ ಒಂದು ಕ್ರಿಯೇಷನ್ ಮಾಡಕ್ ಮುಂಚೆನೆ ಅವರೊಂದು ಪ್ರಾಪರ್ ಪ್ಲಾನ್ ಮಾಡಿದ್ರು ಸೊರೆ. ಆ ಪ್ಲಾನ್ ಕೆಲವು ವರ್ಷ ಸೈತಾನ್ ಬಂದ್ಬಿಟ್ಟು ಏದೇನ್ ತೋಟದಲ್ಲಿ ಇಟ್ಟಾಗ ಅವರು ತಪ್ಪು ಮಾಡಿ, ಆದಾಮವಳು ತಪ್ಪು ಮಾಡಿ, ಈ ದೂತರು ಲೋಕದಲ್ಲಿ ಬಂದು ರಾಕ್ಷಸರನ್ನ ಈ ಲೋಕದಲ್ಲಿ ಕ್ರಿಯೇಟ್ ಮಾಡಿ, ಈ ಲೋಕ ಪೂರ್ತಿ ಇವತ್ತು ಧರ್ಮ, ರಾಜಕೀಯ, ಸಮಾಜ, ಆರ್ಥಿಕತೆ ಈ 4 ಬಂದು ಕೆಟ್ಟೋಗಿರೋದ್ರಿಂದ ಈ 6000 ವರ್ಷದಲ್ಲಿ ನಡೆದಿರೋಂಥ ಇಷ್ಟು ಘಟನೆಗಳನ್ನ ನಮ್ಗೆಲ್ಲ ಪರಿಚಯ ಆಗಿದೆ, ವಾಕ್ಯ ಓದ್ತಾ ಇದ್ದೀವಿ. ಇದೆಲ್ಲವೂ ಮನುಷ್ಯರು ಮತ್ತು ದೂತರೆಲ್ಲ ಸೇರ್ಕೊಂಡು ಸೈತಾನ ಸೇರ್ಕೊಂಡ್ಬಿಟ್ಟು ಏನೆಲ್ಲಾ ತಪ್ಪು ಮಾಡಿ ಅನೇಕ ಗಲಿಬಿಲಿ ಆಗಿದ್ರು ಕೂಡ ಈ ಜಗತ್ತುತ್ಪತ್ತಿಗೆ ಮುಂಚೆ ದೇವ್ರನ್ನ ಪ್ಲಾನ್ ಮಾಡಿದಾರೆ ಗೊತ್ತಾ?
ಅದು ಯಾವುದೇ ಕಾರಣ ಕೊಲಾಪ್ಸ್ ಆಗಲ್ಲ. ಅದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಹೋಗ್ತಾ ಇರುತ್ತದು. ಅಂದ್ರೆ ಹೆಂಗ್ ಅರ್ಥ ಮಾಡ್ಕೋಬಹುದು ಈ ವಾಕ್ಯ ಅಂತಂದ್ರೆ, ಮೊದಲೇ ನಿಷ್ಕರ್ಷೆ ಮಾಡಿದ್ರಂತೆ ಕಾಲವು ಪರಿಪೂರ್ಣವಾದಾಗ ಕ್ರಿಸ್ತನಲ್ಲಿ ಅಂತಂದಾಗ ಆಕ್ಚುಲಿ ದೇವರ ಪ್ಲಾನ್ ಅಲ್ಲಿ ಮುಖ್ಯವಾಗಿರೋ ಮಧ್ಯಸ್ಥರು ಯಾಕಂದ್ರೆ ಕ್ರಿಸ್ತನೇ. ಆದ್ರೂ ಕ್ರಿಸ್ತನು ಕ್ರಿಯೇಟ್ ಆಗೋಕ್ ಮುಂಚೆನೆ ದೇವ್ರು ಯೋಚನೆ ಮಾಡಿದ್ದಾರೆ. ಹೆಂಗೆ ಅಂತಂದ್ರೆ ದೇವ್ರಿಗೆ ಆರಂಭದಲ್ಲಿ ಅಂತ್ಯ ಗೊತ್ತು. ನಾವು ಯಾವ ದೇವ್ರನ್ನ ಆರಾಧನೆ ಮಾಡ್ತೀವಿ ಅಂತಂದ್ರೆ ತಂದೆಯ ದೇವ್ರಿಗೆ ಆರಂಭದಲ್ಲಿ ಅಂತ್ಯ ಗೊತ್ತಂತಂದ್ರೆ ಅವ್ರಿಗೆ ಯಾರೋ ಒಬ್ರು ಬೋಧನೆ ಮಾಡುವಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ಯಾರೋ ಒಬ್ರಿಗೆ ಪ್ಲಾನ್ ಹಾಕಿ ಕೊಡುವಂತ ಅವಶ್ಯಕತೆ ತಂದೆಯ ದೇವ್ರಿಗೆ ಬೇಕಾಗಿಲ್ಲ. ಯಾಕೆಂತಂದ್ರೆ ತಂದೆಯ ದೇವ್ರಿಗೆ ಆದಿಯಲ್ಲೇ ಅಂತ್ಯ ಗೊತ್ತು ಅಂತ ನೋಡ್ಬೇಕಾದ್ರೆ ಯೆಶಾಯ ಬರೆದ ಪ್ರವಾದ್ಯ ಗ್ರಂಥ 46ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದ್ತೀವಿ. ಬುಕ್ ಆಫ್ ಐಸಾಯ 46:10. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿಹಿದ್ದೇನೆ. ನೋಡಿದ್ರ, ಇನ್ನು ನಡೆಯದೇ ಇರುವ ಕಾರ್ಯವನ್ನು ಪುನರಾತನ ಕಾಲದಲ್ಲೇ ಏನ್ ಮಾಡಿದ್ರು ಅರಿವಿದ್ದೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಿಯರೇ, ದೇವರು ಇಂಥ ಒಂದು ಯೋಜನೆ ಮಾಡಿರೋದನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ದೇವರ 7 ದಿನ ಸೃಷ್ಟಿಯ ಕ್ರಮದಲ್ಲಿ ನಾವು ಅಲ್ಲಿ ಹೋಗ್ಬಿಡೋಣ. ಅವಾಗ ಮಾತ್ರನೇ ಈ ನ್ಯೂ ಕ್ರಿಯೇಷನ್ಗೆ ಇರೋಂಥ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊರೆ ನಾನು ಹೊಸದಾಗಿ ಮಾಡ್ತೀನಿ, ಎಲ್ಲವುಗಳನ್ನ ಹೊಸದಾಗಿ ಮಾಡ್ತೀನಿ ಅನ್ನೋಂಥ ಪದ ಯಾಕೆ ಬಂತು ಸತ್ಯವೇದದಲ್ಲಿ ನೋಡ್ಬೇಕಾಗಾದ್ರೆ ಫಸ್ಟ್ ದೇವರ ಒಂದು ಸೃಷ್ಟಿಯ ದಿನಗಳ ಬಗ್ಗೆ ನೋಡೋಣ. ಅಂದ್ರೆ ಕಾಲವು ಪರಿಪೂರ್ಣವಾದಾಗ ಕ್ರಿಸ್ತನಲ್ಲಿ ಪರಲೋಕದಲ್ಲಿರುವುದನ್ನು ಭೂಲೋಕದಲ್ಲಿರುವ ಸಮಸ್ತವನ್ನು ಸರಿಪಡಿಸುತ್ತೇನೆ ಅಂತಂದಾಗ ದೇವರ ಯೋಚನೆ ಏನಾಗಿತ್ತು ನೋಡ್ಬೇಕಾದ್ರೆ ಫಸ್ಟ್ ನೋಡೋಣ. ಮೊದಲನೇದಾಗ ನೋಡ್ಬೇಕಾದ್ರೆ ಸೊರೆ ಈ ಕ್ರಿಯೇಷನ್ ಡೇಸ್ ಬಗ್ಗೆ ಓದ್ಬೇಕಾದ್ರೆ ನಾವೆಲ್ಲಿ ನೋಡ್ತೀವಿ ಅಂತಂದ್ರೆ, ನಾನು ನೇರವಾಗಿ ಆ ಕ್ರಿಯೇಷನ್ಗೆ ಹೋಗ್ಬಿಡೋಣ. ಇವಾಗ ನೋಡಿ, ದೇವರ ಒಂದು ಯೋಚನೆ ಹೆಂಗಿರುತ್ತೆ ಅಂತಂದ್ರೆ, ನಾವು ಯಾವಾಗ್ಲೂ ದೇವರ ವ್ಯೂ ಇಂದ ಅಂದ್ರೆ ನಮ್ಮ ದೇವರು ಯಾವ ತರ ನೋಡ್ತಾರ ಆ ನೋಟದಲ್ಲಿ ನೋಡಿದ್ರೆ ಮಾತ್ರನೇ ಈ ನ್ಯೂ ಕ್ರಿಯೇಷನ್ ಅರ್ಥ ಆಗುತ್ತೆ. ನೋಡ್ಬೇಕಾದ್ರೆ ಪ್ರಿಯ ಸೌರಸೂರ್ಯರೇ, ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು ದೇವರ ಒಂದು ಕ್ರಿಯೇಷನ್ ಡೇಸ್ ಅಲ್ವಾ. ನಮ್ಗೆಲ್ಲರಿಗೂ ಗೊತ್ತು ಗಾಡ್ಸ್ ಕ್ರಿಯೇಷನ್ ಡೇಸ್ ಅಂತಂದ್ರೆ 7 ಕ್ರಿಯೇಷನ್ ಡೇಸ್ ನಮ್ಗೆ ಚೆನ್ನಾಗಿ ಗೊತ್ತು. ಈಗ ಮೊದಲನೇ ದಿನ ಕ್ರಿಯೇಷನ್ ಬರೋಣ ಅಂತಂದ್ರೆ, ಮೊದಲನೇ ದಿನ ಏನ್ ಮಾಡಿದ್ರು ದೇವರು, ಬೆಳಕು ಉಂಟಾಗಲಿ ಅಂತಂದ್ರ ಬೆಳಕು ಉಂಟಾಯ್ತರ. ಆ ಬೆಳಕು ಯಾವ್ದಂತ ಅನ್ಕೊಂಡಿದ್ದೀರಾ ಸೌರಸೂರ್ಯರೇ? ಅದೇನ್ ಬೆಳಕು ಇರ್ಬೋದು ಅನ್ಸುತ್ತೆ ಒಂದ್ ವೇಳೆ. ಅಂದ್ರೆ ಭೂಮಿ ಹೆಂಗಿದಿರ್ಬೋದು ಅಂದ್ರೆ ಒಂದ್ ವೇಳೆ ಯಾವ ತರ ಎಕ್ಸ್ಪ್ಲನೇಷನ್ ಮಾಡ್ತಾ ನೋಡ್ಬೇಕಾದ್ರೆ ಮುಖ್ಯವಾಗಿ 6th ವಾಲ್ಯೂಮ್ ಅಲ್ಲಿ ಮೊದಲನೇ ಪಾಠದಲ್ಲಿ ಇನ್ ದ ಬಿಗಿನಿಂಗ್ ಅಂತ ಒಂದು ಲೆಸನ್ ಫಸ್ಟ್ ಸ್ಟಾರ್ಟ್ ತಗೋತಾರೆ. ಅದರಲ್ಲಿ ಭೂಮಿ ಈಗಿರಂತ ಒಂದು ನೀಲಿ ಬಣ್ಣ ರೀತಿಯಲ್ಲಿ ಖಂಡಿತ ಇರೋಕ್ ಸಾಧ್ಯ ಇಲ್ಲ. ಅದ್ ಹೆಂಗಿದಿರ್ಬೋದು ಅಂತಂದ್ರೆ ಈ ತರ ಇದ್ದಿರ್ಬೋದು ಅಂತ, ಇದೇ ತರ ಅಂತ ಹೇಳ್ತಾ ಇಲ್ಲ, ಒಂದು ಬೆಂಕಿ ಇರುವಂತ ಒಂದು ಚೆಂಡು ತರ ಇದಿರ್ಬೋದು. ಇದರಲ್ಲಿ ಏನಾಗಿರ್ಬೋದು, ಬೆಳಕಾಗಲಿ ಅನ್ನುವಾಗ ಬೆಳಕಾಯ್ತಂತೆ. ಅಂದ್ರೆ ಹೆಂಗೆ ಬೆಳಕಾಗಿದೆ ಅಂದ್ರೆ, ಬೆಳಕಾಗಿ ಬಂದ್ರೆ 7,000 ವರ್ಷ ತಗೊಂಡಿದೆ ಅಂತ ಹೇಳ್ತಾರೆ. ಒಂದ್ ದಿನ ಅಂದ್ರೆ 7,000 years. ಆಗ 7,000 ವರ್ಷ ಆಗಿದೆ ಅಂದ್ರೆ ಹರೋರಾ ಎಂಬುವಂತ ಲೈಟ್ ಹಚ್ಚಲು ಬಂದಿದೆ. ಇವಾಗ ಕೂಡ ಪ್ರಪಂಚದಲ್ಲಿ ಆಸ್ಟ್ರೇಲಿಯಾದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಈಗ ಕೂಡ ಸಾಯಂಕಾಲ ಹೊತ್ತು ಬೆಳಗ್ಗೆ ಹೊತ್ತು ಕೂಡ ಹರೋರಾ ಅಂತ ಗ್ರೀನ್ ಲೈಟ್ ಬರುತ್ತೆ. ಬೇಕಾದ್ರೆ ನೀವು ನೆಟ್ ಅಲ್ಲಿ ಸರ್ಚ್ ಮಾಡ್ಬೋದು. ಒಂದು ಗ್ರೀನ್ ಯೆಲ್ಲೋ ಮತ್ತು ರೆಡ್ಡಿಶ್ ಹಂಗೆ ಮಿಕ್ಸ್ ಆಗಿ ಒಂದು ಕಲರ್ ಬರುತ್ತೆ, ಹರೋರಾ ಲೈಟ್ ಅಂತ ಹೇಳ್ತಾರೆ. ಅದು ಭೂಮಿಗೆ ರೀಚ್ ಆಗೋದಕ್ಕೆ ಹೆಚ್ಚು ಕಡಿಮೆ 7,000 ವರ್ಷ ತಗೊಂಡಿದೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ, ನಾವು ಹೇಳ್ತೀವಲ್ಲ ಇವಾಗ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ, ತಮಿಳ್ನ சொல்றோம் ಆಗಾಯಿ ವಿರಿವು. ಸೊ ಈ ಅಟ್ಮಾಸ್ಫಿಯರ್ ಇದೆಯಲ್ಲ, ಈ ಅಟ್ಮಾಸ್ಫಿಯರ್ 4-5 ಲೇಯರ್ಸ್ ಇದೆ. ಇದೆಲ್ಲ ಸ್ಟೇಜ್ ಬೈ ಸ್ಟೇಜ್ ಕ್ರಿಯೇಟ್ ಮಾಡಕ್ಕೆ ನೋಡಿ, ಇವಾಗ ಇಂಟರ್ನೆಟ್ ಬಂದ್ಬಿಟ್ಟು ಆನ್ಲೈನ್ ಕ್ಲಾಸ್ ಕೇಳ್ತಾ ಇರ್ತಾರೆ, ಮತ್ ಫೋನ್ ಯೂಸ್ ಮಾಡ್ತಾ ಇದೀವಿ, ಮತ್ ನಮಗೆ ಬಂದ್ಬಿಟ್ಟು ಎಕ್ಸಾಮ್ ನೋಡ್ಬೇಕಾದ್ರೆ ಓಸನ್ ಲೇಯರ್ ಇದೆ, ಎಷ್ಟೋ ಲೇಯರ್ಸ್ ಇದೆ ಇದರಲ್ಲಿ. ಈ ಒಂದೊಂದು ಲೇಯರ್ ನ ಕ್ರಿಯೇಟ್ ಮಾಡಕ್ ದೇವರು 7,000 ವರ್ಷ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಇದ್ರಲ್ಲಿ ಗಮನಿಸ್ಬೇಕಂತಂದ್ರೆ ಮುಖ್ಯವಾಗಿ ಸೊರೆ ಪ್ರತಿಯೊಂದು ದಿನಾನ ದೇವರು ಉದ್ದೇಶ ಮಾಡಿನೇ ಕೆಲಸ ಮಾಡಿದ್ರಲ್ವರ. ಈಗ ಒಂದು ಪ್ರಶ್ನೆ ಅಂತಂದ್ರೆ, ಯಾವ ಉದ್ದೇಶಕ್ಕಾಗಿ ಒಂದಿನ ಕೆಲಸ ಮಾಡ್ತಾರೋ ಗಮನಿಸಿ, ಯಾವ ಸೃಷ್ಟಿ ಆ ದಿನದಲ್ಲಿ ಬರ್ಬೇಕು ಅಂತ ದೇವ್ರು ಕೆಲಸ ಮಾಡ್ತಾರೋ ಆ ಕೆಲ್ಸದ ಮೇಲೆ ಗಮನ ಇರುತ್ತಾ ಇರಲ್ಲ ದೇವ್ರಿಗೆ. ಫಾರ್ ಎಕ್ಸಾಂಪಲ್ 3ನೇ ದಿನ ಗಮನಿಸಿ, 3ನೇ ದಿನ ಪ್ರಪಂಚ ಪೂರ್ತಿ ನೀರಿತ್ತಂತೆ, ನೀರೆಲ್ಲ ಒಂದ್ ಕಡೆ ಸೇರ್ಕೊಳ್ಳಿ ಅಂತ ದೇವರು ಹೇಳಿದ್ರಂತೆ. ನೀರೆಲ್ಲ ಒಂದ್ ಕಡೆ ಸೇರ್ಕೊಂಡ್ಬಿಡ್ತಲ್ವರ. ಆಮೇಲೆ ಆಯ್ತು, ಹೊರನೆಲ್ಲ ಕಾಣಿಸ್ತೆ ಅಂತ ಹೊರನೆಲ್ಲ ಕಾಣಿಸ್ತು. ಅದ್ರಲ್ಲಿ ಬರೀ ಅಷ್ಟು ಮಾತ್ರ ಅಂತಂದ್ರೆ ಇಲ್ಲ, ಕಾಯಿ ತರಕಾರಿಗಳಾಗಿರ್ಲಿ, ಹಣ್ಣುಗಳಾಗಿರ್ಲಿ, ಮತ್ತೆ ಇವತ್ತು ನಾವು ಏನೆಲ್ಲ
ಆಹಾರಕ್ಕೆ ತಗೋತೀವೋ ಅದು ಎಲ್ಲವುಗಳನ್ನ ಏನ್ ಮಾಡಿರ್ತಾರೆ ದೇವರು ಮೂರನೇ ದಿನ ಕ್ರಿಯೇಟ್ ಮಾಡಿದ್ದಾರೆ. ಏನ್ ಪ್ರಶ್ನೆ ಅಂತಂದ್ರೆ ಇವಾಗ ಮೂರನೇ ದಿನ ದೇವರು ಒಂದು ಕ್ರಿಯೆ ಮಾಡ್ತಾರಂತಂದ್ರೆ ಅದಕ್ ಮುಂಚೆ ಅದಕ್ಕೆ ಬೇಸ್ಮೆಂಟ್ ಎಲ್ಲ ಹಾಕಿರ್ತಾರೆ, ಸೆಕೆಂಡ್ ಡೇ ಹಾಕಿರ್ತಾರೆ ಕರುವಲ್ಲ. ಇವಾಗ ಸೆಕೆಂಡ್ ಡೇ ಬಂದ್ಬಿಟ್ಟು ಆ ಕೆಲಸ ಮಾಡ್ದೇನೆ ಮೂರನೇ ದಿನ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಅದೇ ತರ ನೋಡಿ ಎಕ್ಸಾಂಪಲ್ ಆಗಿ 5ನೇ ದಿನ ಬಂದ್ಬಿಟ್ಟು ಆಕಾಶದಲ್ಲಿ ಅಕ್ಕಿಗಳ ಸೃಷ್ಟಿ, ಎಷ್ಟೋ ಅಕ್ಕಿಗಳು ಸೃಷ್ಟಿ ಮಾಡಿದ್ದಾರೆ. ಸಮುದ್ರದಲ್ಲಿ ಎಷ್ಟೋ ರೀತಿಯಾದಂತ ಎಷ್ಟೋ ಕ್ರಿಯೇಷನ್ ಮಾಡಿದ್ದಾರೆ ಸಮುದ್ರದಲ್ಲಿ. ಆದ್ರೆ ಇದು ಜೀವಿಸ್ಬೇಕು ಅಂತಂದ್ರೆ ಆಕಾಶದಲ್ಲಿ ಹೆಂಗಿರ್ಬೇಕು, ವಾತಾವರಣ ಹೆಂಗಿರ್ಬೇಕು, ಬೆಳಕಿರ್ಬೇಕು. ಬೆಳಕಿರ್ಬೇಕು ಮತ್ತು ಒಳ್ಳೆ ಗಾಳಿ ಇರ್ಬೇಕಲ್ಲ. ಆದ್ರೆ ಒಳ್ಳೆ ಗಾಳಿ ಇರ್ಬೇಕಂದ್ರೆ 2ನೇ ದಿನ ಏನ್ ಮಾಡಿಲ್ಲ ದೇವರು ಆಕಾಶ ಪಕ್ಷಿ ಸೃಷ್ಟಿ ಮಾಡಿಲ್ಲ. ಆಕಾಶ ಪಕ್ಷಿನ 2ನೇ ದಿವಸ ಸೃಷ್ಟಿ ಮಾಡಿದ್ರೆ ಜೀವಿಸಕ್ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಆಕಾಶದಲ್ಲಿ ಪೂರ್ತಿ ವಿಷವಾಯು ಇತ್ತು ಅಂತ ನೋಡ್ತೀವಿ. ಆಗ ಒಂದೊಂದ್ ದಿನ ಕೂಡ ದೇವರು ನೋಡಿ ನೋಡಿ ಕ್ರಿಯೇಷನ್ ಮಾಡಿದ್ದಾರೆ ಅಂತಂದಾಗ ಒಂದೊಂದು ದಿನಕ್ಕೆ 7,000 ವರ್ಷ ಆಗಿದೆ ಅಂತಂದ್ರೆ ಕೊನೆಯದಾಗಿ 6ನೇ ದಿನಕ್ಕೆ ಬರೋಣ ಸೌರಸೌರ್ಯರೇ. 6ನೇ ದಿನ ಪ್ರತಿಯೊಂದು ಇರುವೆಯಿಂದ ಹಿಡಿದು ಡೈನೋಸರ್ಗೂ ಸೃಷ್ಟಿ ಮಾಡಿದ್ದಾರೆ. ಕೊನೆಯದಾಗಿ ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಮನುಷ್ಯನ ಸೃಷ್ಟಿ ಮಾಡುವಾಗ ದೇವರು ತನ್ನ ಸ್ವರೂಪಕ್ಕೆ ಸೃಷ್ಟಿ ಮಾಡ್ತಾರೆ. ತನ್ನ ಹೋಲಿಕೆಗೆ ತಕ್ಕಂಗೆ ತನ್ನ ಸ್ವರೂಪಕ್ಕೆ ತಕ್ಕಂಗೆ ಮನುಷ್ಯ ಸೃಷ್ಟಿ ಮಾಡ್ತಾರೆ. ಈಗ ಏನ್ ಪ್ರಶ್ನೆ ಅಂತಂದ್ರೆ 6 ದಿನಾನು ದೇವರು ಒಳ್ಳೆ ಸೃಷ್ಟಿ ಮಾಡ್ಬಿಟ್ರಲ್ಲ. ಆದ್ರೆ ಒಂದು ವಾಕ್ಯ ಬರುತ್ತೆ, ಸಾಯಂಕಾಲವೂ ಏನಾಗುತ್ತೆ ಕನ್ನಡದಲ್ಲಿ, ಪ್ರಾತಃ ಕಾಲವಾಗಿ 5ನೇ ದಿನ ಆಯ್ತು 6ನೇ ದಿನ ಆಯ್ತು ಅಂತ ಹೇಳ್ಬಿಟ್ಟು. ಬಟ್ 7ನೇ ದಿನ ಕೂಡ ವಾಕ್ಯ ಓದ್ತೀವಿ, ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದಾಗ ಎಲ್ಲವುಗಳನ್ನ ಒಳ್ಳೇದಂತ ನೋಡಿದ್ರು. ಆದ್ರೆ 7ನೇ ದಿನ ದೇವರು ಆಶೀರ್ವದಿಸಿದ್ರು. ಅದು ಪರಿಶುದ್ಧ ದಿನವೆಂದು ಅದನ್ನ ಆಶೀರ್ವಾದ ಮಾಡೋದು ಅಂತ ಅಂದ್ಬಿಟ್ರು. ಆದ್ರೆ ವಾಕ್ಯ ಗಮನಿಸಿದೀರಾ, 7ನೇ ದಿನ ಎಲ್ಲಾದ್ರೂ ಸಾಯಂಕಾಲವು ಪ್ರಾತಃಕಾಲವಾಗಿ 7ನೇ ದಿನ ಆಯ್ತು ಅಂತ ವಾಕ್ಯ ಇದೆಯಾ? ಒಂದ್ ವೇಳೆ ಬರೆಯೋದಕ್ಕೆ ಮರ್ತಿರ್ಬೋದು ಒಂದ್ ವೇಳೆ. ನೆಕ್ಸ್ಟ್ ಒಳ್ಳೇದು ಅಂತ ದೇವ್ರು ಹೇಳಿದ್ರ? ಒಂದೊಂದ್ ದಿನ ಕೂಡ ಒಳ್ಳೇದು ಅಂತ ಹೇಳಿದ್ದಾರೆ. ಆದ್ರೆ 7ನೇ ದಿನ ಬಂದ್ಬಿಟ್ಟು ಒಳ್ಳೇದು ಅಂತ ಹೇಳಿದಾರ ಅಂತಂದ್ರೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಯಾಕೆ ಸಾಯಂಕಾಲ ಪ್ರಾತಃಕಾಲವಾಗಿ ಆ 7 ದಿನ ಆಯ್ತು ಅಂತ ಬಂದಿಲ್ಲ ವಾಕ್ಯ? ಆದಿಕಾಂಡ 2ನೇ ಅಧ್ಯಾಯ ವಾಕ್ಯ 1ರಿಂದ 3 ವಾಕ್ಯ ಓದಿ. ಜೆನೆಸಿಸ್ ಚಾಪ್ಟರ್ 2. ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಇದೇ ಭೂಮ್ಯಾಕಾಶಗಳ ನಿರ್ಮಾಣ ಚರಿತ್ರೆ. ನೋಡಿದ್ರ, 7ನೇ ದಿನನ ದೇವರು ಪರಿಶುದ್ಧವಾಗಿರ್ಲೆಂದ್ಬಿಟ್ಟು ಬ್ಲೆಸ್ ಮಾಡಿದ್ದಾರೆ. ಆದ್ರೆ ಸಾಯಂಕಾಲವು ಪ್ರಾತಃಕಾಲವಾಗಿ 7ನೇ ದಿನ ಅಂತ ಬಂದಿಲ್ಲ. ಅದು ಒಳ್ಳೇದಂತ ದೇವ್ರು ಹೇಳಿಲ್ಲ. ಯಾಕೆ ಇಲ್ಲಿ ಮಾತ್ರ ಬ್ಲೆಸ್ ಮಾಡ್ತಾ ಇದ್ದಾರೆ, ಪರಿಶುದ್ಧ ದಿನ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ ದೇವರು 7ನೇ ದಿನ ವಿಶ್ರಾಂತಿ ತಗೊಂಡ್ಬಿಟ್ರು ಅಂತ ಬರುತ್ತೆ. ಯಾಕೆ ವಿಶ್ರಾಂತಿ ತಗೊಂಡ್ಬಿಟ್ರು ದೇವ್ರು ಅಂತಂದ್ರೆ, ನಾವು ಈಗ ತಾನು ನೋಡಿದ್ವಿ ಈ ಪಾಠದಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು ವಿಷಯ ನೋಡಿದ್ವಿ ಅಂತಂದ್ರೆ, ಸೈತಾನ್ ದೂತರು ಮನುಷ್ಯರು ಎಲ್ಲರೂ ಸೇರಿ ಈ ಪ್ರಪಂಚದಲ್ಲಿ ಕೆಟ್ಟದ್ದನ್ನೇ ಮಾಡಿದ್ದಾರೆ. ಆ ಕೆಟ್ಟದನ್ನ ಮಾಡಕ್ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಬಟ್ ದೇವರು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ವಲ್ಲ ನಾವು. ಆಕ್ಚುಲಿ ದೇವರು ಸೈಲೆಂಟ್ ಆಗಿ ಇದ್ರು ಅನ್ನೋದು ನಿಜಾನೇ. ಆದ್ರೆ 7ನೇ ದಿನ ದೇವರು ನೆನೆಸಿರೋ ಒಂದು ಕ್ರಿಯೇಷನ್ ನ ಅವ್ರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಲೋಕದಲ್ಲಿ ಎಷ್ಟೇ ದುಷ್ಟತನಕ್ಕೆ ಅನುಮತಿ ಕೊಟ್ಟಿದ್ರು ಕೂಡ ದೇವರ ಉದ್ದೇಶ ಯಾವತ್ತೂ ಯಾವುದೇ ರೀತಿ ಕೊಲಾಪ್ಸ್ ಆಗಲ್ಲ. ಹೆಂಗೆ ಅಂತ ನೋಡ್ಬೇಕಾದ್ರೆ ಪ್ರಿಯ ಸೌರಸೂರ್ಯರೇ, ಅಲ್ಲಿ ನೋಡ್ಬೇಕಾದ್ರೆ ಒಂದು ವಾಕ್ಯ ಓದಿದ್ವಿ, ನಾನು ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂತ ಹೇಳ್ಬಿಟ್ಟು. ವಾಕ್ಯ ಓದನ, ಪ್ರಕಟಣೆ 21:5. ಪ್ರಕಟಣೆ 21:5. ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಎಲ್ಲದನ್ನು ಹೊಸದು ಮಾಡುತ್ತೇನೆ ಅಂತ ಬಂತಲ್ಲ ವಾಕ್ಯ. ಯಾಕೆ ಈ ತರ ಸತ್ಯವೇದದಲ್ಲಿ ಈ ಒಂದು ವಾಕ್ಯ ಬಂದಿರಬೇಕು? ಪ್ರಕಟಣೆ ಕಡೆಯ ಅಧ್ಯಾಯದಲ್ಲಿ ಈ ತರ ಯಾಕೆ ಬಂದಿರ್ಬೇಕು ವಾಕ್ಯ? ಎಲ್ಲವುದನ್ನು ಹೊಸದು ಮಾಡುತ್ತೇನೆ ಅಂತ ಹೇಳ್ಬಿಟ್ಟು. ಆದಿಕಾಂಡ 3 ಅಧ್ಯಾಯ ಇದೆಯಲ್ಲ, ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ ಇದೆಯಲ್ಲ, ಆ 3 ಅಧ್ಯಾಯಕ್ಕೂ ಕಡೆ ಪುಸ್ತಕ ಪ್ರಕಟಣೆ 20ನೇ ಅಧ್ಯಾಯ 21ನೇ ಅಧ್ಯಾಯ 22ನೇ ಅಧ್ಯಾಯಕ್ಕೂ ಒಂದು ಸರಿಯಾಗಿರುವಂತ ಲಿಂಕ್ ಇದೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕ್ರಿಯೇಷನ್ ಡೇಸ್ ಬಗ್ಗೆ, 2ನೇ ಅಧ್ಯಾಯದಲ್ಲಿ 6ನೇ ದಿನ ಮನುಷ್ಯನ ಸೃಷ್ಟಿ ಮಾಡಿದ್ರಲ್ಲ, ಆ ಮನುಷ್ಯನ ಗಂಡು ಹೆಣ್ಣಾಗಿ ಹೆಂಗ್ ಸೃಷ್ಟಿ ಮಾಡಿದೆ ಮತ್ತು ಅವ್ರಿಗೆ ಯಾವ ರೀತಿ ತೋಟದಲ್ಲಿ ತಗೊಂಡೋಗಿಟ್ಟೆ, ಅವ್ರಿಗೆ ಯಾವ ರೀತಿ ಆಜ್ಞೆಗಳನ್ನ ಕೊಟ್ಟೆ ಅನ್ನೋದನ್ನ 2ನೇ ಅಧ್ಯಾಯದಲ್ಲಿ ಇದೆ.
ಅಂದ್ರೆ 6ನೇ ದಿನ ಸೃಷ್ಟಿ ಮಾಡಿರೋದನ್ನ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಸೆಕೆಂಡ್ ಚಾಪ್ಟರ್ ಇದೆ. 3ನೇ ಅಧ್ಯಾಯದಲ್ಲಿ ಲೋಕದಲ್ಲಿ ಹೆಂಗ್ ಪಾಪ ಬಂತು, ಯಾವ ತರ ನನ್ನ ಮಾತಿಗೆ ಅವರು ವಿಧೇಯತೆ ತೋರಿಸದೆ ಹೋಗಿರೋದ್ರಿಂದ ಮರಣ ಬಂತು, ಆ ಮರಣ ದಂಡನೆ ಹೆಂಗ್ ಬಂತು, ಅಲ್ಲಿಂದ ತೋಟದಿಂದ, ಆ ಏದೇನ್ ತೋಟದಿಂದ ಆಶೀರ್ವಾದ ಹೆಂಗ್ ಕಳ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಆ ತೋಟದಿಂದ ಆಚೆ ಬಂದಿರೋದು ಅಲ್ಲಿದೆ. ಸೇಮ್ ಟೈಮ್ ಪ್ರಕಟಣೆ 20ನೇ ಅಧ್ಯಾಯ 21, 22ರಲ್ಲಿ ಈ ಲೋಕದಲ್ಲಿ ಪಾಪ ಬರೋಕ್ಕೆ ಮುಖ್ಯವಾಗಿರುವಂತ ಕಾರಣ ಸೈತಾನ ಹೆಂಗ್ ಕಟ್ಟಾಕ್ತಾರೆ ಮತ್ತು ದೇವರ ರಾಜ್ಯ ಹೆಂಗೆ ಎಸ್ಟಾಬ್ಲಿಷ್ ಆಗುತ್ತೆ. 21ನೇ ಅಧ್ಯಾಯದಲ್ಲಿ ತಿರ್ಗಾ ಆ ಏದೇನ್ ತೋಟದಲ್ಲಿ ದೇವರ ಒಂದು ಮಾತಿಗೆ ವಿಧೇಯತೆ ತೋರಿಸಿರೋಂಥ ಮನುಷ್ಯ ಯಾವ ರೀತಿ ದೇವರಿಂದ ದೂರ ಆಗೋದನೋ, ತಿರ್ಗಾ ದೇವರ ಸಂಪರ್ಕ ಮನುಷ್ಯ ಹತ್ರ ಬರುತ್ತೆ, ಆ ಮನುಷ್ಯನ ಹತ್ರ ದೇವ್ರ ವಾಸಸ್ಥಾನ ಇರುತ್ತೆ ಬರುತ್ತೆ. ದ ಸೇಮ್ ಟೈಮ್ ನೋಡ್ಬೇಕಾದ್ರೆ ನೆಕ್ಸ್ಟ್ ವಿಷಯ, ಎಲ್ಲಿ ದೇವರ ರಾಜ್ಯವು ಲೋಕ ಪೂರ್ತಿ ಪ್ರಪಂಚದ ಹರಡಿದಾಗ ಎಲ್ಲರೂ ಜೀವ ಹೊಂದ್ಕೊಳ್ಳುವಂತ ವಿಷಯ 22ನೇದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ಏನ್ ಹೇಳ್ತಾರೆ 21ನೇದಲ್ಲಿ ನೋಡ್ಬೇಕಾದ್ರೆ, ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂತಂದಾಗ ನಾವು ಎಪೇಸ 1:8 ಓದಿದ್ವಿ, ಜಗತ್ತುತ್ಪತ್ತಿಗೆ ಮುಂಚೆ ದೇವರು ತನ್ನಲ್ಲಿ ಒಂದು ನಿಷ್ಕರ್ಷೆ ಮಾಡಿದ್ರು, ಕ್ರಿಸ್ತನಲ್ಲಿ ಪರಲೋಕವು ಭೂಲೋಕವು ಸಮಸ್ತವನ್ನು ಸರಿ ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ಅಲ್ವರ. ಹಾಗಾದ್ರೆ ಬರೀ 6000 ವರ್ಷದಲ್ಲಿ ಸೈತಾನ ದೂತರು ಮಾಡಿರಂತ ಈ ಒಂದು ಕೆಟ್ಟ ವಿಷಯಕ್ಕೋಸ್ಕರ ದೇವ್ರ ಪ್ಲಾನ್ ಯಾವತ್ತೂ ಕೊಲಾಪ್ಸ್ ಆಗಲ್ಲ. ಹಾಗಾದ್ರೆ ದೇವರು 7ನೇ ದಿನ ಏನ್ ಮಾಡ್ತಾರೆ ಅಂತ ನೋಡಕ್ ಮುಂಚೆ ನಾವು ದೇವರ ಒಂದು ಉದ್ದೇಶನ ಫಸ್ಟ್ ನೋಡೋಣ ಆಯ್ತಾ. ಅವಾಗ ಕೊನೆಯದಾಗಿ 2 ವಾಕ್ಯ ನಾವು ಮುಗಿಸ್ಬಿಡೋಣ ಸರಸ್ವರೇ. ಫಸ್ಟ್, ದೇವರ ಒಂದು ಕ್ರಿಯೇಷನ್ ಅಲ್ಲಿ ದೇವರು ಮೊದಲನೇದಾಗಿ ಎಂಟೈರ್ ಯೂನಿವರ್ಸಲ್ ಅಲ್ಲಿ ಯಾರನ್ನ ಫಸ್ಟ್ ಕ್ರಿಯೇಷನ್ ಮಾಡಿದ್ರು? ನಾನು ಸರಳವಾಗಿ ಪ್ರಶ್ನೆ ಕೇಳ್ತೀನಿ, ದೇವರು ಪ್ರಥಮವಾಗಿ ಯಾರನ್ನ ಕ್ರಿಯೇಟ್ ಮಾಡಿದ್ರು ಸಹೋದರರೇ? ಯಾರನ್ನ ಹೇಳಿ? ಯೇಸು ಸ್ವಾಮಿನ. ಯಾವ ತರ ಸ್ಥಿತಿಯಲ್ಲಿ ಸೃಷ್ಟಿ ಮಾಡಿದ್ರು? ಲೋಗಾಸ್. ಈಗ ಪ್ರಶ್ನೆ ಅಂತಂದ್ರೆ ನೀವು ಕರೆಕ್ಟಾಗಿ ಅನ್ಸ್ಕೊಟ್ರಿ, ಥ್ಯಾಂಕ್ ಯು ಸಿಸ್ಟರ್. ದೇವರು ಲೋಗಾಸ್ನ ಸೃಷ್ಟಿ ಮಾಡಿರಲ್ವ್ರ? ದೇವರು ಅವರ ಸೃಷ್ಟಿ ಮಾಡುವಾಗಲೇ ದೈವಿಕ ಸ್ವಭಾವದಲ್ಲಿ ಸೃಷ್ಟಿ ಮಾಡಕ್ಕೆ ದೇವ್ರ ಶಕ್ತಿ ಇತ್ತಾ? ಲೋಗಾಸ್ನ ಸೃಷ್ಟಿ ಮಾಡುವಾಗಲೇ ದೈವಿಕ ಸ್ವಭಾವದಲ್ಲಿ ಸೃಷ್ಟಿ ಮಾಡಕ್ಕೆ ದೇವ್ರ ಶಕ್ತಿ ಇತ್ತ? ಆಗ ಇದ್ದು ಕೂಡ ಯಾಕೆ ದೇವ್ರು ಸೃಷ್ಟಿ ಮಾಡಿಲ್ಲ? ಒಂದು ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಟೆಸ್ಟ್ ಮಾಡಕ್ಕೆ ಕೂಡ ಅವ್ರು ಹಂಗೆ ಒಂದು ಮಾಡಿರ್ಬೋದು. ಓಕೆ, ನಮ್ಗೆ ಇವಾಗ ವಾಕ್ಯ ಓದಿರೋದ್ರಿಂದ ನಮ್ಗೆ ಈಗ ಅರ್ಥ ಆಗುತ್ತೆ. ಒಂದ್ ವೇಳೆ ದೇವರು ಈ ಜಗತ್ತುತ್ಪತ್ತಿಗೆ ಮುಂಚೆ ಮೊದಲನೇದಾಗಿ ಕ್ರೈಸ್ಟ್ನ ಆ ದೈವಿಕ ಸ್ವಭಾವದ ಸೃಷ್ಟಿ ಮಾಡಿದ್ರೆ ಬೇರೆ ಯಾವ್ದನ ಸೃಷ್ಟಿ ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಯಾರಿಗ ರೈಟ್ಸ್ ಇದೆಯಾ? ಅವ್ರ ಸೃಷ್ಟಿಕರ್ತ. ಆಕ್ಚುಲಿ ದೇವರು ಸೃಷ್ಟಿಕರ್ತ. ದೇವರು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನ ದೈವಿಕ ಸ್ವಭಾವದ ಸೃಷ್ಟಿ ಮಾಡಿದ್ರೆ ನೀವ್ ಯಾಕೆ ಸೃಷ್ಟಿ ಮಾಡ್ರಿ ಅಂತ ಯಾರು ದೇವ್ರನ್ನ ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ದೇವ್ರು ಆಕ್ಚುಲಿ ಕ್ರಿಯೇಟರ್ ಅವರು. ಹಂಗಾದ್ರೆ ನೀವು ಹೇಳಿರೋದು ಒಂದು ಒಳ್ಳೆ ಕಾರಣ ಆಕ್ಚುಲಿ. ಆದ್ರೆ ಅವರು ದೇವರು ಲೋಕಾಸನ ದೈವಿಕ ಸ್ವಭಾವದಲ್ಲಿ ಸೃಷ್ಟಿ ಮಾಡದೇ ಇರೋದಕ್ಕೊಂದು ಕಾರಣ ಇರ್ಬೋದಲ್ಲ? ಯಾಕಂದ್ರೆ ದೇವರಿಗೆ ಆರಂಭದಲ್ಲೇ ಏನ್ ಗೊತ್ತು? ಆರಂಭದಲ್ಲೇ ಸೊ ಇನ್ನು ನಡೆಯಕ್ಕೆ ಒಂದು ವಿಷಯ ನಡೆಯಕ್ಕೆ ಮುಂಚೆನೆ ದೇವ್ರಿಗೆ ಮುಂದೆ ಗೊತ್ತಂತೆ. ಹಾಗಾದ್ರೆ ದೇವರು ಸೃಷ್ಟಿ ಮಾಡಿದಂತ ಯೇಸು ಸ್ವಾಮಿ ಮೊದಲನೇದಾಗಿ ಸೃಷ್ಟಿ ಮಾಡಿದಾಗ ಅವ್ರನ್ನ ದೈವಿಕ ಸ್ವಭಾವದ ಸೃಷ್ಟಿ ಮಾಡಿಲ್ಲ. ನೆಕ್ಸ್ಟ್ ನೋಡೋಣ, ಯೇಸು ಸ್ವಾಮಿ ಮುಖಾಂತರ ಮೊದಲನೇ ಸೃಷ್ಟಿ ಅಂತಂದ್ರೆ ಲೂಸಿಫರ್ ತಾನೆ. ಅವ್ರನ್ನ ಹೆಂಗಾದ್ರು ದೇವರು ದೈವಿಕ ಸ್ವಭಾವದಲ್ಲಿ ಸೃಷ್ಟಿ ಮಾಡಿಲ್ಲ, ಅವ್ರನ್ನ ಹಂಗೆ ಸೃಷ್ಟಿ ಮಾಡಿದ್ರು. ಹಾಗಾದ್ರೆ ದೇವ್ರಿಗೆ ಮುಂದೆ ಗೊತ್ತು, ಆ ಜಗತ್ತುತ್ಪತ್ತಿಗೆ ಮುಂಚೆನೆ ಗೊತ್ತು, ಕ್ರಿಸ್ತನ್ನ ಕ್ರಿಯೇಟ್ ಮಾಡಕ್ಕೆ ಮುಂಚೆನೆ ಗೊತ್ತು. ಅವ್ರು ಏನ್ ಪ್ಲಾನ್ ಮಾಡಿದಾರೆ ಅಂತಂದ್ರೆ ಮುಖ್ಯವಾಗಿ ಈ 7 ದಿವಸ ಕ್ರಿಯೇಟ್ ಮಾಡಕ್ ಮುಂಚೆನೆ, ಅಂದ್ರೆ ಎಂಟೈರ್ ಅದು ನಮ್ಗೆ ಗೊತ್ತಲ್ಲ, ಆದಿಕಾಂಡ 1:1 ಅದು ಬಿಗಿನಿಂಗ್ ಅಲ್ಲ, ಅದು ನಿಜವಾದ ಬಿಗಿನಿಂಗ್ ಅದಲ್ಲ. ಯೋಬು 38ನೇ ಅಧ್ಯಾಯದಲ್ಲಿ ಬರುವಂತ ಆ ಬಿಗಿನಿಂಗ್ ಅಲ್ಲ. ಜೋವಾನ್ 1:1 ಬಿಗಿನಿಂಗ್ ಅಂತಂದ್ರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಅವರು ದೇವರ ಹತ್ರ ಇತ್ತು ಅಂತ ಅದು ಬಿಗಿನಿಂಗ್. ಆಕ್ಚುಲಿ ಅದಕ್ಕಿಂತ ಕೂಡ ಒಂದು ವಿಷಯ ಇದೆ ಸರಸ್ವರೇ. ಯೇಸು ಸ್ವಾಮಿ ಕ್ರಿಯೇಟ್ ಮಾಡಕ್ ಮುಂಚೆನೆ ದೇವ್ರು ಒಬ್ಬರೇ ಇದಾರಲ್ಲ, ಅದು ಎಷ್ಟು ಕೋಟಿ ವರ್ಷ ಇದಾರೆ ನಮ್ಗೆ ಗೊತ್ತಿಲ್ಲ. ಅದು ಯಾರು ಕೂಡ ಅದು ಸರ್ಚ್ ಮಾಡಕ್ ಆಗಲ್ಲ, ಅದು ಅವಶ್ಯಕತೆನೂ ಇಲ್ಲ. ಅವು ಎಷ್ಟು ಯುಗಗಳು ಹೋಗಿದೆ ಗೊತ್ತಿಲ್ಲ. ಆದ್ರೆ ಅವರು ನಿಷ್ಕರ್ಷೆ ಮಾಡಿದೇನಪ್ಪ ಅಂತಂದ್ರೆ ದೇವರ ಯೋಚನೆ ಹೆಂಗಿತ್ತು ಅಂತಂದ್ರೆ, ನಾನು ಮೊದಲನೇದಾಗಿ ಲೋಗಾಸ್ನ ಕ್ರಿಯೇಟ್ ಮಾಡ್ತೀನಿ, ಅದಾದ ನಂತರ ಅವ್ರ ಮುಖಾಂತರ ಲೂಸಿಫರ್ನ ಕ್ರಿಯೇಟ್ ಮಾಡ್ತೀನಿ, ಅವ್ರ ಮುಖಾಂತರ ಎಷ್ಟೋ ಕೋಟಿ ನಕ್ಷತ್ರಗಳನ್ನ ಕ್ರಿಯೇಟ್ ಮಾಡ್ತೀನಿ, ಎಷ್ಟೋ ದೂತರನ್ನ ಕ್ರಿಯೇಟ್ ಮಾಡ್ತೀನಿ. ಬಟ್ ಎಷ್ಟೋ ಯುಗಗಳು ಕಳೆದ ನಂತರ ನಾನು ಈ ತರ ಒಂದು ಚೆಂಡು ತರ ಇರುವಂತ, ಜಸ್ಟ್ ಒಂದು ಬೆಂಕಿ ತರ ಇರೋ ತರ ಈ ತರ ಒಂದು ಪ್ಲಾನೆಟ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, 6ನೇ ದಿನ ನಾನು ಕ್ರಿಯೇಟ್ ಮಾಡಿದಾಗ ನನ್ನ ಸ್ವರೂಪದಲ್ಲಿ, ನನ್ನ ರೂಪದಲ್ಲಿ ಮನುಷ್ಯನ ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನ
ಅವರು ನಿನ್ನೆ ಮೊನ್ನೆ ಇಲ್ಲ, ಬರೀ ಕೆಲವು ವರ್ಷದಿಂದ ಪ್ಲಾನ್ ಮಾಡಿಲ್ಲ, ಜಗತ್ತುತ್ಪತ್ತಿಗೆ ಮುಂಚೆ ಇದನ್ನೆಲ್ಲ ಪ್ಲಾನ್ ಮಾಡ್ಬಿಟ್ರು. ಫಸ್ಟ್ ಕ್ರಿಯೇಷನ್ ಲೋಗಾಸ್, ಅವ್ರ ಮುಖಾಂತರ ಪ್ರತಿ ಕ್ರಿಯೇಷನ್ ಮಾಡಿರ್ತೀನಿ. ಅದ್ರಲ್ಲಿ ಕಡೇ ಕ್ರಿಯೇಷನ್ ಏನಪ್ಪ ಅಂತಂದ್ರೆ ಮನುಷ್ಯ. ಆದ್ರೆ ಯಾರಿಗಾದ್ರೂ ಒಂದು ದೂತರಿಗಾಗಿರ್ಲಿ, ಪರಲೋಕದಲ್ಲಿರೋ ದೂತರಿಗಾಗಿರ್ಲಿ, ದೇವರು ಕ್ರಿಯೇಟ್ ಮಾಡ್ಕೊಂಡ್ ಬರ್ತಾರಂತ ಒಂದೊಂದು ವಿಷಯ ಕೂಡ ಗ್ರಾಜುಲ್ ಆಗಿ ಅರ್ಥ ಮಾಡ್ಕೊಳಕ್ ಆಯ್ತಾ ಅಂದ್ರೆ ಯಾರಿಗೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಇರ್ಲಿಲ್ಲ ಸರಸ್ವತಿ. ಯಾರಿಗೂ ಅರ್ಥ ಮಾಡ್ಕೊಳಕ್ ಆಗಿ. ಆದ್ರೆ ಪ್ರತಿಯೊಂದು ಕ್ರಿಯೇಷನ್ ನ ನೋಡ್ತಾ 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 ದೇವ್ರಿಗೆ ಸ್ತೋತ್ರ ತಳಿಸಿದ್ರು ಅಲ್ವರ. ಎಕ್ಸಾಂಪಲ್ ನೋಡಿ, ಪರಲೋಕದಲ್ಲಿ ಇಲ್ಲ ಬೇರೆ ಯಾವ್ದೋ ಪ್ಲಾನೆಟ್ಸ್ ಅಲ್ಲಿ ಇರುವೆ ಇದೆಯಾ? ಇರುವೆ ಇಲ್ಲ. ಓಕೆ, ಇರುವೆ ಇಲ್ಲ ಅಂದ್ರೂ ಕೂಡ ಒಂದು ಎಕ್ಸಾಂಪಲ್ ಕೇಳ್ತೀವಿ. ಜಸ್ಟ್ ಒಂದೇ ಒಂದು ಬೇರೆ ಇರುವೆ ಬಿಟ್ಟು ಬೇರೆ ಯಾವ್ದಾವ್ದು ನೋಡ್ಬೇಕಾದ್ರೆ ಬಟರ್ಫ್ಲೈ ಇದೆಯಾ? ಎಲ್ಲಾದ್ರೂ ಯಾವ್ದನ ಒಂದು ಫ್ಲಾಟ್ಸ್ ಬಟರ್ಫ್ಲೈ ಆಡ್ತಾ ಇದೆಯಾ? ಅಂದ್ರೆ ಎಲ್ಲೂ ಕೂಡ ಯಾವುದೇ ಒಂದು ಸೃಷ್ಟಿ ಇಲ್ಲ ಅಂತ ಇರುವಾಗ, ಈ ಭೂಮಿಲೇ ಒಂದೊಂದು ಕ್ರಿಯೇಷನ್ ಬರ್ತಾ 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 ಇರುವಾಗ ದೂತರಿಗೆ ಹೆಂಗಾಗಿರ್ಬೋದು ನೋಡ್ತಾ ನೋಡ್ತಾ. ನಾವು ಹಿಂಗ್ ಯೋಚನೆ ಮಾಡಿ, ಒಂದ್ವೇಳೆ ಹಿಂಗ್ ಯೋಚನೆ ಮಾಡೋಣ. ಹೆಂಗಂತಂದ್ರೆ ನಾವು ಪ್ರತಿದಿನ ಈ ಲೋಕದಲ್ಲಿ ಎಲ್ಲೋ ನೋಡ್ತೀವಿ ಅಲ್ವರ. ನೋಡಿ, ನಾವು ನೀರ್ ಕುಡಿತೀವ ಪ್ರತಿದಿನ. ನೀರ್ ಇಲ್ದಿರೋಂಥ ಭೂಮಿ ಹೆಂಗಿದಿರ್ಬೋದು? ನೀರ್ ಇಲ್ದಿರೋ ಭೂಮಿ ಹೆಂಗಿದಿರ್ಬೋದು ನಾವು ಊಹಿಸಕ್ಕಾಗತ್ತಾ? ಓಕೆ, ಯಾವುದೇ ಕಾಯ್ಕರಿ ಇಲ್ದೆ, ಯಾವುದೇ ಫಲಗಳಿಲ್ದೆ, ಯಾವುದೇ ಧಾನ್ಯಗಳಿಲ್ದೆ ಇದ್ದಿರೋ ಭೂಮಿ ಹೆಂಗಿದಿರ್ಬೋದು ನಮ್ಗೆ ಯಾರೋ ಊಹಿಸಕ್ಕಾಗತ್ತಾ? ಬೆಟ್ಟ ಗುಡ್ಡಗಳು, ಗಿಡ ಮೂಲಿಕೆಗಳು ಯಾವುದೇ ಇಲ್ಲ ಪ್ರಪಂಚದಲ್ಲಿ. ನಾವು ಲಿಸ್ಟ್ ಹೇಳ್ಬಿಡ್ತೀನಿ. ನೀರು, ಗಾಳಿ, ಬೆಳಕು, ಆಹಾರ, ತರಕಾರಿಗಳಾಗಿರ್ಲಿ, ಹಣ್ಣುಗಳಾಗಿರ್ಲಿ, ಮತ್ತು ಯಾವುದೇ ಇಲ್ಲದೆ ಭೂಮಿ ಹೆಂಗಿದ್ದಿರ್ಬೋದು ಅಂತ ಕಾಲದಲ್ಲಿ. ಅದನ್ನ ಯಾರು ನೋಡಿರ್ಬೋದು? ಒಂದ್ ವೇಳೆ ಯಾರು ನೋಡಿರ್ಬೋದು? ಅದೆಲ್ಲ ಯಾರು ನೋಡಿರ್ತಾರೆ? ದೂತು ನೋಡಿರ್ತಾರೆ, ಲೂಸಿಫರ್ ನೋಡಿರ್ತಾರಲ್ವಾ. ಆಗ ಈ ತರ ಒಂದು ಭೂಮಿನ ಗ್ರ್ಯಾಂಡ್ ಆಗಿ ಹಂಗೆ ಡಿಸೈನ್ ಮಾಡ್ತಾ ಕ್ರಿಯೇಟ್ ಮಾಡ್ತಾ 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 ಬರುವಾಗ ಆ ಮಾರ್ನಿಂಗ್ ಸ್ಟಾರ್ಸ್ ಕೂಡ ದೇವ್ರಿಗೆ ಸ್ತೋತ್ರ ಮಾಡ್ತಾ ಇದ್ರು. ಆ ತರ ಒಂದು ಕಾಲ ಇತ್ತು. ಈ ಭೂಮಿಲಿ ಒಂದೊಂದು ಕ್ರಿಯೇಷನ್ ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಂಡ್ ಬರುವಾಗ ಯೋಚನೆ ನೋಡಿ, ಎಂತ ಅದ್ಭುತವಾಗಿ ಮನುಷ್ಯನ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲವನ್ನು ಕ್ರಿಯೇಟ್ ಮಾಡ್ಕೊಂಡ್ ಬಂದಾಗ ಯಾವತ್ತು ಆದಮ್ ಹಣ್ಣು ತಿಂದ್ರು, ಸೈತಾನ ಯಾವತ್ತು ಹಣ್ಣು ತಿನ್ನಿಸ್ಬಿಟ್ರು, ದೇವರು ಬೇರೆ ಯಾವುದು ಕ್ರಿಯೇಷನ್ ಮಾಡಿಲ್ಲ. ಸೈತಾನ ಏನ್ ಮಾಡ್ಬಿಟ್ರಂತಂದ್ರೆ, ನಾನು ಇವ್ರನ್ನ ಆಳ್ವಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನುಷ್ಯರನ್ನ ಪೂರ್ತಿ ಕಂಟ್ರೋಲ್ ತಗೊಂಡ್ಬಿಟ್ಟು ಆಳ್ವಿಕೆ ಮಾಡ್ಕೊಂಡು ಲೋಕ ಪೂರ್ತಿ ಎಲ್ಲರ ಮನಸ್ಸನ್ನ ಕುರುಡಾಗಿ ಮಾಡಿದ್ರು ಕೂಡ ದೇವರು ಕೆಲವು ವರ್ಷ ಅಷ್ಟೇ ಶಕ್ತಿವಂತರಾಗಿದ್ರು ಕೂಡ ಸೈಲೆಂಟ್ ಆಗಿದ್ರು ಸಹಸ್ರ. ಒಂದು ಮುಖ್ಯವಾಗಿರೋ ವಿಷಯ ಮಾತ್ರ ನಾನು ತಿರ್ಗಾ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಮೊದಲನೇ ಲೋಕದಲ್ಲಿ ಬಂದ್ರಲ್ಲ ದೂತರಲ್ವಾ, ಅವ್ರು ಪಾಪ ಮಾಡ್ತಾ ಇದ್ರು ಕೂಡ, ರಾಕ್ಷಸರು ಲೋಕದಲ್ಲಿ ಹುಟ್ಟುತ್ತಾ ಇದ್ರು ಕೂಡ ದೇವ್ರು ಯಾವುದೇ ಒಂದು ಸ್ಟೆಪ್ ತಗೊಂಡಿಲ್ಲ. ಆಗ ದೂತರಿಗೆ ಏನಾಗಿರ್ಬೋದು, ಓ ದೇವ್ರು ಏನ್ ಮಾಡಲ್ಲ, ನಮ್ಮನ್ನ ಶಿಕ್ಷೆ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಒಂದು ವಾಕ್ಯ ಓದೋಣ. ಪ್ರಸಂಗಿ 8ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ, ಅದು ತುಂಬಾ ಮುಖ್ಯವಾದ ವಾಕ್ಯ ಸರಸ್ವರೇ. ಪ್ರಸಂಗಿ 8ನೇ ಅಧ್ಯಾಯ ವಾಕ್ಯ 11ನೇ ವಾಕ್ಯ ಓದೋಣ. ಪ್ರಸಂಗಿ 8:11. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ನೋಡಿದ್ರ, ತುಂಬಾ ದೊಡ್ಡ ವಾಕ್ಯ ಇದು, ತುಂಬಾ ಬಹಳ ಅರ್ಥವಾಗಿರುವಂತ ವಾಕ್ಯ. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನೆರವೇರದೆ ಇರೋದ್ರಿಂದ ಏನಾಗುತ್ತಂತೆ? ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಹೌದು, ಆ ತರ ಮನುಷ್ಯ ಇವಾಗಿದ್ದಾನೆ. ದಂಡನೆ ತಕ್ಷಣ ಸಿಗದಿರೋದ್ರಿಂದ ಅಪರಾಧ ಮಾಡುವ ಮನಸ್ಸು ತುಂಬಾ ಏನಾಗುತ್ತೆ, ತುಂಬಿ ತುಳುಕ್ತಾ ಇರುತ್ತೆ. ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾವು ಮಾಡೋ ಚಿಕ್ಕ ತಪ್ಪು ಕೂಡ ಏನಾಗಲ್ಲ. ಆದ್ರೆ ಆ ತರ ದೇವ್ರಲ್ಲ. ಯಾಕಂದ್ರೆ ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಸಕಲವು ದೇವರೇ ಮಾಡ್ತಾರೆ, ತೀರ್ಮಾನ ತಗೊಂಡ್ಬರ್ತಾರೆ. ಒಂದು ವಾಕ್ಯ ಅದು ಕೂಡ ಪ್ರಸಂಗಿ 12ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಇದೆ. ಪ್ರಸಂಗಿ 12ನೇ ಅಧ್ಯಾಯ 14ನೇ ವಾಕ್ಯ ಓದೋಣ. ಪ್ರಸಂಗಿ 12:14. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ನೋಡೋಣ, ಒಳ್ಳೇದಾಗಿದ್ರು ಕೆಟ್ಟದಾಗಿದ್ರು ಪ್ರತಿಯೊಂದನ್ನು ಕೂಡ ದೇವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಆ ನ್ಯಾಯಕ್ಕೆ ತಗೊಂಡ್ಬರ್ತಾರೆ. ಪ್ರಿಯ ಸಹೋದರ, ಹಾಗಾದ್ರೆ ದೇವರು ಈ ತರ ಸಕಲ ವಿಧವಾದಂತ ಕೆಟ್ಟದ್ದಗಳನ್ನ ಮಾಡ್ತಾ ಇದ್ರು ಕೂಡ ದೇವರು ಒಂದು ಕಾಲ ಎಲ್ಲದಕ್ಕೂ ತೀರ್ಪಿಗಿಟ್ಟಿದ್ದಾರೆ ಸಹೋದರ. ಆದ್ರೆ ದೇವರು ನಿಶಬ್ದ, ದೇವರ ಒಂದು ಮೌನ ಏನಾಯ್ತು ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮುಖಾಂತರ ಪ್ರಕಟಣೆ ಆಯ್ತು. ಏನಪ್ಪಾ ಅಂತಂದ್ರೆ, ಯಾಕೆ ದೇವರು ನಿಶಬ್ದವಾಗಿದ್ರು? ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ,
ದೇವರು ಒಂದು ಉದ್ದೇಶಕ್ಕಾಗಿ ಎಲ್ಲವುಗಳನ್ನ ದೇವರು ಅನುಮತಿ ಮಾಡಿ ಕಾಯ್ತಾ ಇದ್ರು. ಏನಪ್ಪಾ ಅಂತಂದ್ರೆ ಯಾವುದೇ ವಿಷಯಗಳನ್ನ ಕೂಡ ದೇವ್ರ ಅನುಮತಿ ಮಾಡಿದ್ರು ಕೂಡ ಎಲ್ಲವೂ ಅವರ ಕಂಟ್ರೋಲ್ ಅಲ್ಲಿ ಮಾತ್ರ ಇದೆ ಅನ್ಕೊಳ್ಳಿ. ಎಲ್ಲವೂ ಅವರ ಅನುಮತಿಯಿಂದ ನಡೀತಾ ಇದೆ ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಎರಡನೇ ನೋಡ್ಬೇಕಾದ್ರೆ ಅದು ಯಾವ ಕಾಲದಲ್ಲಿ ಯಾರಿಗ ಅರ್ಥ ಆಗ್ಬೇಕೋ ಅವ್ರಿಗೆ ಮಾತ್ರ ಅದನ್ನ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ದೇವರು ಯೋಚನೆ ಮಾಡಿ ನೋಡಿ. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ರೀತಿ ಸತ್ಯವೇದಲ್ಲಿ ಬರೆದಿದ್ದಾರೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಅನೇಕ ಪಾಠ ನೀವು ತಗೊಂಡಿದ್ದೀರಾ, ಅನೇಕ ವಿಷಯ ಸ್ಟಡಿ ಮಾಡಿದ್ದೀರಾ. ಅಂದ್ರೆ ದೇವರ ವಾಕ್ಯ ವಾಗ್ದಾನದ ರೀತಿಯಲ್ಲಿ ಬರೆದಿದ್ದಾರ ಸತ್ಯವೇದಲ್ಲಿ. ಅದೇ ತಾನೇ ಫಸ್ಟ್ ಸ್ಟಾರ್ಟ್ ಆಗಿದ್ದು. ದೇವರ ವಾಕ್ಯ ಪ್ರವಾದನೆಯಲ್ಲಿ ಬರೆದಿದ್ದಾರ. ಆದಿಕಾಂಡ 3:15 ಹತ್ತಾನೆ ಫಸ್ಟ್ ಪ್ರವಾದನೆ ವಾಕ್ಯ ಹತ್ತಾನೆ. ಅದು ಪ್ರವಾದನೆ ವಾಕ್ಯ ಮಾತ್ರ, ಅದು ಒಂದು ವಾಗ್ದಾನ ವಾಕ್ಯ ಕೂಡ. ವಾಗ್ದಾನ ಪ್ರವಾದನೆ ಎರಡೂ ಅದರೊಳಗಿದೆ. ದ ಸೇಮ್ ಟೈಮ್ ದೇವರ ಧರ್ಮಶಾಸ್ತ್ರ ಕೊಟ್ರ, ಆ ಧರ್ಮಶಾಸ್ತ್ರ ಮುಖಾಂತರ ಸತ್ಯ ಬರೆದಿದ್ದಾರ. ಅದೇ ತರ ಆ ಧರ್ಮಶಾಸ್ತ್ರ ಹಿಂದೆ ಒಡಂಬಡಿಕೆ ದೇವ್ರು ಕೊಟ್ಟಿದ್ದಾರ. ಅಂದ್ರೆ ನೋಡಿ, ಪ್ರವಾದನೆ, ವಾಗ್ದಾನ ಮತ್ತು ಒಡಂಬಡಿಕೆ ಮತ್ತು ಮುಖ್ಯವಾಗಿ ಮೋಸೆ ಲಾ ಕೊಟ್ರು. ಆಮೇಲೆ ಯಜ್ಞಗಳ ಮಾಡೋಕ್ಕೋಸ್ಕರ ದೇವ್ರು ಮಾಡ್ಬಿಟ್ರು, ಯಜ್ಞಗಳ ಬರೆದಿಟ್ರ ಸತ್ಯವೇದದಲ್ಲಿ. ಅದೇ ತರ ಸೌರಸೌರರೇ ಪ್ರವಾದನೆ ವಾಕ್ಯಗಳನ್ನ ಬರೆದಿಟ್ರ ಸತ್ಯವೇದದಲ್ಲಿ. ಆದ್ರೆ ಇಷ್ಟು ಕೂಡ ದೇವರು ಸತ್ಯವೇದದಲ್ಲಿ ಬರೆದಿಟ್ರು ಕೂಡ ಇದು ಎಲ್ಲದ ಸಾರಾಂಶವೂ ಇದೆಯಲ್ಲ, ಎಲ್ಲ ಮುಖ್ಯತ್ವ ಇದೆಯಲ್ಲ, ಇದು ಎಲ್ಲರಿಗೂ ವಿಷಯ ತಿಳಿಸಿಲ್ಲ ದೇವರು. ಕೆಲವು ವಿಷಯಗಳ ಮಾತ್ರ ಆಲ್ರೆಡಿ ತಿಳಿಸ್ಕೊಂಬೋದು. ಅಬ್ರಾಮ್ ಹತ್ರ ಕೆಲವು ವಿಷಯ ತಿಳಿಸಿದ್ರು, ಮೋಶೆ ಹತ್ರ ಕೆಲವು ವಿಷಯ ತಿಳಿಸಿದ್ರು, ದಾನಿಯೇಲ ಹತ್ರ ಕೆಲವು ವಿಷಯ ತಿಳಿಸಿದ್ರು. ಆದ್ರೆ ಇದರ ಎಲ್ಲ ಪೂರ್ತಿ ಸಾರಾಂಶ ಏನ್ ಮಾಡ್ಬಿಟ್ಟಿರ್ತಂದ್ರೆ ಸೌರಸೌರರೇ, ಯೇಸು ಕ್ರಿಸ್ತರ ಮುಖಾಂತರ ಸಭೆಗೆ ತಿಳಿಸುವಾಗ್ಲೇ ಈ ಸೀಕ್ರೆಟ್ಸ್ ಎಲ್ಲ ಪರಲೋಕದಲ್ಲಿರುವಂತ ಎಷ್ಟೋ ಕೋಟಿ ದೂತರಿಗೆ ಯಾಕೆ ದೇವರು ನಿಶಬ್ದವಾಗಿದ್ರು, ಯಾಕೆ ದೇವರು ಯಾವುದೇ ಕಾಲದಲ್ಲಿ ಕೆಟ್ಟವರಿಗೆ ಶಿಕ್ಷೆ ಕೊಡದೇನೆ ಅವ್ರು ಕಾಯ್ತಾ ಬಂದ್ರು ಅಂತ ಎಲ್ಲಾ ರಹಸ್ಯ, ಮತ್ತು ಆದಾಮ ಏವಳು ತಪ್ಪು ಮಾಡಿದಾಗ ದೇವ್ರು ಯಾಕೆ ಸುಮ್ಮನೆ ಇದ್ರು, ಸೈತಾನ ಬಂದ್ಬಿಟ್ಟು ಲೋಕದಲ್ಲಿ ಎಲ್ಲರನ್ನು ಮೋಸ ಮಾಡಿದಾಗ ಯಾಕೆ ಸುಮ್ಮನೆ ಇದ್ರು ಅಂತ ಎಲ್ಲಾ ಸೀಕ್ರೆಟ್ಸು ಯಾವಾಗ ಸಿಕ್ತು ಅಂತಾರೆ ಪರಲೋಕದ ದೂತರು ಕೂಡ ನೋಡ್ಬೇಕಾದ್ರೆ ಎಫೆಸದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಾಕ್ಯ 11ನೇ ವಾಕ್ಯ ಓದೋಣ. ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 3 ವರ್ಸಸ್ 10 and 11 ಓದೋಣ. ಎಫೆಸಿಯನ್ಸ್ 3:10-11. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ನೋಡುದ್ರ ಉದ್ದೇಶ ಅಂತಂದ್ರೆ ದೇವರ ಸಕಲ ವಿಧವಾದ ಜ್ಞಾನವನ್ನು ಪರಲೋಕದಲ್ಲಿರುವ ಯಾರಿಗೆ, ಪರಲೋಕದಲ್ಲಿರುವಂತ ರಾಜತ್ವಗಳಿಗೂ ಆಮೇಲೆ ಅಧಿಕಾರಗಳಿಗೂ, ಅಂದ್ರೆ ಡಿಫ್ರೆಂಟ್ ಸ್ಟೇಟಸ್ ಇದೆ ಅಲ್ಲಿ, ಅಂದ್ರೆ ಡಿಫ್ರೆಂಟ್ ಸ್ಟೇಜಸ್ ಆಫೀಸರ್ಸ್ ಇದೆ. ಅಂದ್ರೆ ಪರಲೋಕದಲ್ಲಿ ಬೇರೆ ಬೇರೆ ದೂತರು ಇದ್ದಾರೆ, ಏಂಜಲ್ಸೇ, ಆದ್ರೆ ಬೇರೆ ಬೇರೆ ಸ್ಥಾನದಲ್ಲಿ ಇದ್ದಾರೆ ಅಲ್ವರ. ಇವ್ರಿಗೆಲ್ಲರಿಗೂ ಯಾವಾಗ ಅರ್ಥ ಆಗ್ಬೇಕು ಅಂತ ಉದ್ದೇಶ ಮಾಡ್ಬಿಟ್ಟಿರುತ್ತೆ ದೇವರು, ಈಗಿರುವಂತ ಕ್ರೈಸ್ತ ಸಭೆಯ ಮುಖಾಂತರ ಗೊತ್ತಾಗಬೇಕೆಂದು ಉದ್ದೇಶ ಮಾಡ್ಬಿಟ್ರು. ಆಗ ನೋಡಿ ದೇವರ ಉದ್ದೇಶನ ಅನ್ನೋ ದೇವರ ಉದ್ದೇಶ ಅಂತ ಇದೆಯಲ್ಲ, ಒಂದಿದೆಯಲ್ಲ, ಅದು ದೇವರು ಏನು ಉದ್ದೇಶ ಮಾಡಿರ್ತಾರೋ ಅದು ಯಾವ ಕಾಲದಲ್ಲಿ ನೆರವೇರ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ನೆರವೇರಿಸ್ತಾರೆ. ಇದು ಬೇರೆ, ಇದನ್ನ ಯಾರು ತಡೆ ಮಾಡಕ್ಕಾಗಲ್ಲ ಅಲ್ವರ. ಆ ತರ ಅಪೊಸ್ತಲರ ಕಾಲದಲ್ಲಿ ದೇವರ ಉದ್ದೇಶ ಪ್ರಕಟಣೆ ಆಯ್ತು ಸರಸರರೆ. ಹಾಗಾದ್ರೆ ಈ ಉದ್ದೇಶ ನಮಗೆ 2000 ವರ್ಷದಲ್ಲಿ ನಮಗೆ ದೇವರ ಕೃಪೆಯಿಂದ ಸಿಕ್ಕಿದೆ. ಹಾಗಾದ್ರೆ ಯಾಕೆ ದೇವರು ಈ ಒಂದು ಎಂಟೈರ್ 7th ಡೇ ಕ್ರಿಯೇಷನ್ ಅಲ್ಲಿ, 7ನೇ ದಿವಸದ ಕ್ರಿಯೇಟ್ ಅಲ್ಲಿ ದೇವರು ವಿಶ್ರಾಂತಿ ತಗೊಂಡ್ರು ಅಂತ ವಾಕ್ಯ ಇದ್ರು ಕೂಡ 7ನೇ ದಿನ ದೇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ವಾಕ್ಯ ಇದೆಯಾ? ವಿಶ್ರಾಂತಿ ತಗೊಂಡ್ರಂತ ವಾಕ್ಯ ಆದಿಕಾಂಡದಲ್ಲಿದೆ. ಆದ್ರೆ 7ನೇ ದಿನ ದೇವ್ರು ಕೆಲಸ ಮಾಡ್ತಾರೆ ಅಂತ ವಾಕ್ಯ ಸತ್ಯವೇದದಲ್ಲಿ ಇದೆಯಲ್ಲ. ಯೇಸು ಸ್ವಾಮಿ ಹೇಳ್ತಾರಲ್ಲ, ನಾನು ಸಬ್ಬತ್ ದಿನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಸಬ್ಬತ್ ದಿನಕ್ಕೆ ಮನುಷ್ಯ ಕುಮಾರನು ಒಡೆನಾಗಿದ್ದಾನೆ ಅಂತ ಹೇಳ್ತಾರಲ್ಲ. ಅದೇ ತರ ನನ್ನ ತಂದೆ ಕೂಡ ಇವತ್ತರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಗ ಅವ್ರು ಸುಳ್ಳು ಹೇಳ್ತಾ ಇಲ್ಲ. ಹಾಗಾದ್ರೆ 7ನೇ ದಿನದ ಪ್ಲಾನ್ ದೇವ್ರದೇನು? ದ 7th ಡೇ ಕ್ರಿಯೇಷನ್ ಅಲ್ಲಿ ದೇವರ ಯೋಜನೆ ಏನಪ್ಪಾ ಅಂತಂದ್ರೆ, ಆದಾಮ್ ಮತ್ತು ಆದಾಮನ ಸಂತತಿ ಸೈತಾನ್ ಮಾತನ್ನು ಕೇಳಿ ಪಾಪದಲ್ಲಿ ಬಿದ್ದೋಗಿ ದೇವ್ರನ್ನೂ ಬಿಟ್ಬಿಟ್ರು. ದೇವರು ಸೃಷ್ಟಿ ಮಾಡಿದಂತ ಈ ಮನುಷ್ಯ ದೇವರ ಸ್ವಾರೂಪ್ಯ, ದೇವರ ಹೋಲಿಕೆನ ಕಳ್ಕೊಂಡು ಮನುಷ್ಯ ತಿರ್ಗಾ ಮಣ್ಣಿಗೆ ಸೇರ್ತಾ ಇದ್ದಾನೆ. ಆದ್ರೆ
ಇಷ್ಟು ವಿಷಯ ಲೋಕದಲ್ಲಿ ತಪ್ಪಾಗಿದೆ. ಇದನ್ನೆಲ್ಲ ಸರಿ ಮಾಡ್ಬೇಕು ಅಂದ್ರೆ ಯಾವ್ದನ್ನ ಸರಿ ಮಾಡ್ಬೇಕು? ಪಾಪದಲ್ಲಿ ಹೋಗಿರೋಂತ ಮನುಷ್ಯನ ಸರಿ ಮಾಡ್ಬೇಕು. ಆಮೇಲೆ ಸಾಪಕ್ಕೆ ಹೋಗಿರೋಂತ ಭೂಮಿನ ಪರ್ಫೆಕ್ಷನ್ ತಗೊಂಡ್ಬರ್ಬೇಕು. ಆಮೇಲೆ ಇಸ್ರೇಲ್ ಜನಾಂಗ ದೇವರ ಮಾತನ್ನ ಕೇಳಿ ವಿಧೇಯತೆ ತೋರಿಸ್ತೇನೆ, ಅವ್ರು ನೋಡ್ಬೇಕಾದ್ರೆ ದೇವರ ಮಾತಿಗೆ ದೂರ ಆಗಿ ಅವರು ತಪ್ಪು ಮಾಡಿ ಅವ್ರನ್ನೂ ಸರಿ ಮಾಡ್ಬೇಕು. ಮತ್ತು ಬಿದ್ದೋಗಿರೋಂತ ಪಾಪದಲ್ಲಿ ಬಿದ್ದಿರೋಂತ ದೂತರು ಕೂಡ ಒಂದು ಅವಕಾಶ ದೇವ್ರು ಕೊಡ್ಬೇಕು. ಎಷ್ಟು ಕೆಲಸ ಇದೆ ಅಂತಂದ್ರೆ ಸೌರ ಎರಡಲ್ಲ ಕೆಲಸ, ಎಲ್ಲವುಗಳನ್ನ ಸಮಸ್ತವನ್ನು ಸರಿ ಮಾಡ್ಬೇಕು. ಆ ಸಮಸ್ತವನ್ನು ಸರಿ ಮಾಡಕ್ಕೋಸ್ಕರನೇ ದೇವ್ರು ಫಿಕ್ಸ್ ಮಾಡಿರೋಂತ ಕಾಲ 2 ಕಾಲ. ಒಂದು ಗಾಸ್ಪಲ್ ಏಜ್ ಅಂಡ್ ಮಿಲಿನಿಯಂ ಏಜ್. ಅಂದ್ರೆ ಇದ್ರ ಬಗ್ಗೆನೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಧರ್ಮಶಾಸ್ತ್ರದಲ್ಲಿ, ಪ್ರವಾದನೆಯಲ್ಲಿ, ವಾಗ್ದಾನದಲ್ಲಿ ಮತ್ತು ಒಡಂಬಡಿಕೆಯಲ್ಲಿ, ಯಜ್ಞಗಳಲ್ಲಿ ಎಲ್ಲವೂ ದೇವ್ರು ಮರೆಯಾಗಿಟ್ಟಿರುವಂತ ವಿಷಯ ಅಂತಂದ್ರೆ ಈ ನೂತನ ಸೃಷ್ಟಿಯಿಂದಾನೆ. ದೇವರು ಮಾಡುವಂತ ಈ ಸೃಷ್ಟಿಯಲ್ಲಿ ಉನ್ನತವಾದ ಸೃಷ್ಟಿ ಯಾವ್ದಪ್ಪ ಅಂತಂದ್ರೆ ದ ಗಾಸ್ಪಲ್ ಏಜ್ ಅಲ್ಲಿ ದೇವ್ರು ಕೊಂಬರುವಂತ ಈ ನೂತನ ಸೃಷ್ಟಿ. ಈ ನೂತನ ಸೃಷ್ಟಿಯ ಒಂದು ಕಾಲಿಂಗ್ ಇದೆಯಲ್ಲ, ಒಂದು ಕರುವಿಕೆ ಇದೆಯಲ್ಲ, ತುಂಬಾ ದೊಡ್ಡದು. ಆ ನೂತನ ಸೃಷ್ಟಿಯಾಗಿ ಒಬ್ರು ಆಗ್ತಾರೆ ಅಂದ್ರೆ ಅದು ದೇವರು ಮಾಡುವಂತ ದೊಡ್ಡ ಕೆಲಸ ಅದು. ಹಾಗಾದ್ರೆ ನೂತನ ಸೃಷ್ಟಿನ ಮನಸ್ಸಲ್ಲಿ ಇಟ್ಕೊಂಡೇ ದೇವರು ವಿಷಯನ ಮಾಡಿದ್ದು ಸೌರಸ್. ಯಾವ ನೂತನ ಸೃಷ್ಟಿ ಅಂತಂದ್ರೆ, ನೂತನ ಸೃಷ್ಟಿ ಅಂತ ಹೇಳುವಾಗ ಅದರಲ್ಲಿ ತಲೆಯಾಗಿರುವಂತ ಯೇಸು ಬರ್ತಾರೆ, ಸಭೆಯಾಗಿರೋ ಶರೀರ ಬರ್ತಾರೆ. ಹೆಂಗೆ ಅಂತ ಅಂದ್ಬಿಟ್ರೆ, ನಾವು ಅನೇಕ ಪಾಠ ಬೇಸಿಕಲ್ ಕೇಳಿದೀವಿ. ಸೀಡ್ ಆಫ್ ವುಮನ್ ಅಂತ ಕ್ಲಾಸ್ ಕೇಳ್ತೀವಿ. ಸೀಡ್ ಆಫ್ ವುಮನ್ ಅಂತಂದಾಗ ಯಾರಪ್ಪ ನೋಡ್ತೀವಿ ಅಂತಂದ್ರೆ ಸೀಡ್ ಆಫ್ ವುಮನ್, ಸರ್ಫೆಂಟ್ ಆಫ್ ವುಮನ್, ಸೀಡ್ ಆಫ್ ಸರ್ಫೆಂಟ್ ನೋಡ್ತೀವಲ್ಲ, ಅದರಲ್ಲಿ ಆ ದೇವರ ಸಂತತಿ ಯಾರಪ್ಪ ಅಂತಂದ್ರೆ ಎಲ್ಲ ಅನ್ಕೊಂಡ್ಬಿಟ್ರು ಯೇಸು ಸ್ವಾಮಿ ಲೋಕದಲ್ಲಿ ಬರ್ತಾರೆ ಅಂತ. ಒಬ್ರು ಬರ್ತಾರೆ ಅನ್ಕೊಂಡ್ಬಿಟ್ಟಿರಲ್ವ್ರ. ಆ ಒಬ್ರು ಯಾರಂದ್ರೆ ಯೇಸು ಸ್ವಾಮಿನೇ ಕರೆಕ್ಟು. ಆದ್ರೆ ಆ ಯೇಸು ಸ್ವಾಮಿ ಹೆಸರು ಕೊಡ್ತಾರೆ ಮೆಸ್ಸಯ್ಯ ಅಂತ ಹೇಳ್ಬಿಟ್ಟು. ಆ ಮೆಸ್ಸಯ್ಯ ಅಂತಂದ್ರೆ ಅಭಿಷಕ್ತನ ಅಂತ ಹೇಳ್ಬಾರ್ದು ಆಗುತ್ತೆ. ಅಂದ್ರೆ ಅನಾಯಿಂಟಿಂಗ್ ಅಂತ ಬರುತ್ತೆ. ಅನಾಯಿಂಟಿಂಗ್ ಅಂದ್ರೆ ಇಡೀ ಪ್ರಪಂಚ ಪೂರ್ತಿ ಇವತ್ತವರೆಗೂ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತ ಅಂದ್ರೆ ಒಬ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಆದ್ರೆ ದೇವರ ಸಂತತಿ ಅಂದ್ರೆ ಆ ಕ್ರಿಸ್ತ ಎಂಬುವಂತ ಪದಕ್ಕೆ ಏನರ್ಥ ಇದೆ ಅಂತಂದ್ರೆ ಕ್ರೈಸ್ಟ್ ಅಂತಂದ್ರೆ ಅನಾಯಿಂಟಿಂಗ್ ಅಂತ ಬರುತ್ತೆ. ಅನಾಯಿಂಟಿಂಗ್ ಅಂತಂದ್ರೆ ಅದು ಒಬ್ರಲ್ಲ, ಒಂದು ವರ್ಗದವರು, ಒಂದು ವರ್ಗ ಆಕ್ಚುಲಿ. ಅಂದ್ರೆ ಒಂದು ಗ್ರೂಪ್ ಅಂತ ಅಂದಿರ್ಬೋದು. ಇಲ್ಲ ಬಂದ್ಬಿಟ್ಟು ಹೆಂಗಿಲ್ಬಂತಂದ್ರೆ ಅದು ತಲೆಯಾಗಿರುವಂತ ಯೇಸು ಮತ್ತು ಕ್ರಿಸ್ತನ ಸಭೆ ಅಂತ ಹೇಳ್ಬೋದು. ಇವ್ರು ಇಬ್ರು ಸೇರಿನೇ ಕ್ರೈಸ್ಟ್ ಅಂತ ಬರುತ್ತೆ ನೋಡ್ತೀವಿ ಸಾವಿರ. ಹಾಗಾದ್ರೆ ದೇವರು ಏನ್ ಯೋಚನೆ ಮಾಡ್ಬಿಟ್ರು ಅಂತ ನೋಡ್ಬೇಕಾದ್ರೆ ನಾವು ದೇವರ ಮನಸ್ಸಿಗೆ ಹೋಗಿ ನೋಡೋಣ. ಇವಾಗ ದೇವರ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ನಮ್ಗೆ ಸಾಧ್ಯನಾ ಸೌರಸ್ವರೇ? ದೇವರ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ನಮ್ಗೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಮನುಷ್ಯನಾಗಿರೋಂತ ನಮಗೆ ಸಾಧ್ಯ ಇಲ್ಲ. ಆದ್ರೆ ದೇವರ ಮಕ್ಕಳಾಗಿ ದೇವರ ಪವಿತ್ರಾತ್ಮ ಮುಖಾಂತರ ದೇವರನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಯಾಕೆಂತಂದ್ರೆ ವಾಕ್ಯ ಇದೆ, 1 ಕೊರಿಂಥಿಯ 2ನೇ ಅಧ್ಯಾಯ ವಾಕ್ಯ 10 ಅನ್ನೊಂದು ವಾಕ್ಯ ಓದೋಣ. 1 Corinthians chapter 2 verses 10 and 11. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ತುಂಬಾ ದೊಡ್ಡ ವಿಷಯ ಆಕ್ಚುಲಿ ಇದು. ಅಂದ್ರೆ 11ನೇ ವಾಕ್ಯ ಓದ್ಬಿಟ್ಟು 10ನೇ ವಾಕ್ಯ ಹೋದ್ರೆ ಇನ್ನೂ ಅರ್ಥ ಆಗುತ್ತೆ. ಅಂದ್ರೆ ದೇವರಿಗಿರೋಂತ ದೇವರ ಮನಸ್ಸು ದೇವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಮನುಷ್ಯನ ಮನಸ್ಸು ಮನುಷ್ಯನಿಗೆ ಮಾತ್ರ ಅರ್ಥ ಆಗುತ್ತೆ. ಆದ್ರೆ ದೇವರು ನಮ್ಗೆ ಏನ್ ಮಾಡ್ಬಿಟ್ರು, ದೇವರ ಆತ್ಮನ ನಂಗೆ ಕೊಟ್ಬಿಟ್ರು ಅಂತಂದ್ರೆ ದೇವರ ಮನಸ್ಸು ಅಂತಂದಾಗ ಆ ನಿರ್ಕರ್ಷೆ ಮಾಡಿರೋಂತ ಜಗತ್ತುತ್ಪತ್ತಿಗೆ ಮಾಡೋಂತ ಪ್ಲಾನ್ ದೇವ್ರು ನಮ್ಗೆ ಕೊಡ್ತಾರೆ ಪ್ರೀತಿಯ ಸೊರಸೊರೆ. ಹಾಗಾದ್ರೆ ಈ ನೂತನ ಸೃಷ್ಟಿ ಅನ್ನೋಂತ ಪಾಠನೇ ನಾವು ಸ್ಟಾರ್ಟಿಂಗ್ ಆರಂಭ ಮಾಡಿದ್ವಲ್ವ್ರ. ಎಲ್ಲಾ ಕ್ರೈಸ್ತರಿಗೂ ಇದು ಅರ್ಥ ಆಗಲ್ಲ ಅಂತಾನೆ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ನ್ಯೂ ಕ್ರಿಯೇಷನ್ ಬಗ್ಗೆ ಯಾಕೆ ನಾವು ಇವತ್ತು ಪಾಠ ನೋಡ್ಬೇಕಂತಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ದೇವರು ಕೆಟ್ಟೋಗಿರೋಂತ ಈ ಮಾನವರನ್ನ, ಕೆಟ್ಟೋಗಿರೋಂತ ಈ ಸ್ಥಿತಿ ಅಷ್ಟನ್ನು ಸರಿ ಮಾಡುವಂತದ್ದು ಯಾರ ಮುಖಾಂತರ ಅಂತಂದ್ರೆ ತನ್ನ ಮಗನ ಮುಖಾಂತರ ನೋಡ್ತೀವಿ. ಆದ್ರೆ ಆ ಮಗನ ಮುಖಾಂತರ ಅಂತಂದ್ರೆ ಅವರಲ್ಲಿ ಕ್ರಿಸ್ತನ ಸಭೆಯಾಗಿ ಯಾರನ್ನ ಚೂಸ್ ಮಾಡಿದಾರೋ ಅವ್ರನ್ನ ನೂತನ ಸೃಷ್ಟಿಯಾಗಿ ದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ದೊಡ್ಡ ವಿಷಯ ಅಂತಂದಾಗ, ಇದರಲ್ಲಿ ಈ ನೂತನ ಸೃಷ್ಟಿ ಅಂತಂದ್ರೆ ಬೇರೆ ಎಲ್ಲ ಯಾವ್ದು? ಹಂಗಾದ್ರೆ ಇದಕ್ ಮುಂಚೆ ಸೃಷ್ಟಿ ಮಾಡೋದೆಲ್ಲವೂ ಏನಂತೆ ಹಳೆಯ ಸೃಷ್ಟಿ ಅಲ್ವರ. ಹಾಗಾದ್ರೆ ಇದಕ್ ಮಾತ್ರ ಯಾಕೆ ನೂತನ ಸೃಷ್ಟಿ ಅಂತ ಹೆಸರು ಕೊಟ್ಟರು ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ. ನಾವು ತುಂಬಾ ಪಾಠ ನೋಡಿರ್ತೀವಿ. ಆದ್ರೆ
ಈ ನೂತನ ಸೃಷ್ಟಿ ನಾವೊಂದು ಮಾಡ್ಬೇಕು ಅನ್ನೋಂತ ದೇವರ ಉದ್ದೇಶದಲ್ಲಿ ದೇವರ ಮನಸ್ಸಲ್ಲಿ ಬಂದ್ರೆ, ಎಕ್ಸಾಂಪಲ್, ಅದನ್ನ ಯಾರಿಗೆ ಫಸ್ಟ್ ಮಾಡ್ಬೇಕಂತ ಅವ್ರು ಯೋಚನೆ ಮಾಡಿರ್ತಾರೆ. ಎಕ್ಸಾಂಪಲ್, ದೇವ್ರಿದ್ದಾರೆ, ದೇವರಿಗೆ ಒಂದು ಮನಸ್ಸಲ್ಲಿ ಆಸೆ ಬರುತ್ತೆ, ನಾನು ನೂತನ ಸೃಷ್ಟಿಯಾಗಿ ಒಬ್ರನ್ನ ಕ್ರಿಯೇಟ್ ಮಾಡ್ಬೇಕಂತ. ಆಗ ದೇವರು ಅದನ್ನ ಯಾರು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ ಅಲ್ವರ. ಆಗ ದೇವರು ಆರಂಭದಲ್ಲಿ ಫಸ್ಟ್ ಯಾರು ಕ್ರಿಯೇಟ್ ಮಾಡಿದ್ರು ನೋಡಿದ್ರೆ ನಾವು ಲೋಗಾಸ್. ಓಕೆ, ಅವ್ರ ಮುಖಾಂತರ ಎಲ್ಲವೂ ಸೃಷ್ಟಿ ಆಯ್ತು, ಕೊನೆಯದಾಗಿ ಮನುಷ್ಯ ಸೃಷ್ಟಿ ಆದ್ರು. ಆದ್ರೆ ಅಲ್ಲಿ ಲೂಸಿಫರ್ ಕೆಟ್ಟೋಗ್ಬಿಟ್ರು, ಭೂಮಿಲಿ ಆದಾಮೇಲ್ ಕೆಟ್ಟೋಗ್ಬಿಟ್ರು, ದೂತರು ಕೆಟ್ಟೋದ್ರು ಅಲ್ವರ. ಇಷ್ಟು ಇವಾಗ ಸರಿ ಮಾಡ್ಬೇಕು ಅಂತಂದ್ರೆ ಸೋದರೇ, ದೇವ್ರು ಏನ್ ಮಾಡಿರ ಅಂತಂದ್ರೆ, ಈ ಪ್ರಪಂಚದಲ್ಲಿ ದೇವ್ರು ಮಾಡುವಂತ ತುಂಬಾ ದೊಡ್ಡ ಕೆಲಸ ಏನಪ್ಪ ಅಂತಂದ್ರೆ, ತನ್ನ ಮಗನ ಮುಖಾಂತರ ತಿರ್ಗಿ ಎಲ್ಲ ಮಾಡ್ತಾರೆ. ಯಾರ ಮುಖಾಂತರ ಜಗತ್ತನ್ನ ಸೃಷ್ಟಿ ಮಾಡಿದ್ರು, ಯಾರನ್ನು ಜಗತ್ತುತ್ಪತ್ತಿಗೆ ಮುಂಚೆ ಫಸ್ಟ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಅವ್ರ ಮುಖಾಂತರ ತಿರ್ಗಿ ಎಲ್ಲವನ್ನ ಅವ್ರು ಮಾಡ್ತಾರೆ. ಅದಕ್ಕೇನೆ ಎಲ್ಲವನ್ನೂ ಹೊಸದಾಗಿ ಮಾಡ್ತೀನಿ ಅಂತ ಬಂತು ವಾಕ್ಯ. ಹೆಂಗೆ ನೋಡ್ಬೇಕಾದ್ರೆ ಪ್ರಿಯ ಸೋದರರೇ, ಇಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ಲೋಗಸ್, ಆಮೇಲೆ ಈ ಲೋಕದಲ್ಲಿ ಆದಾಮ್ ಮತ್ತು ಎವಾಲೊಂದಿಗೆ ಅವರು ದೇವರ ಒಂದು ಸ್ಥಿತಿಯಲ್ಲಿ, ಅಂದ್ರೆ ದೇವರ ಸ್ಥಾನದಲ್ಲಿದ್ದು ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಹಳೆ ಮಡಿಕೆಯಲ್ಲಿ ಪೂರ್ತಿ ಒಂದು ಮಿಕಾಯಲ್ ಆಗಿ ದೇವ್ರ ಸೇವೆ ಮಾಡಿದ್ದಾರೆ. ಅಲ್ಲಿ ನೋಡ್ಬೇಕಾದ್ರೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಇಲ್ಲಿ ಆಕ್ಚುಲಿ ಲೋಗಾಸ್ ಆದ್ಮೇಲೆ ಕ್ರಿಯೇಟರ್, ಅಂದ್ರೆ ಎಲ್ಲವನ್ನೂ ಅವ್ರು ಸೃಷ್ಟಿ ಮಾಡಿದ್ದಾರೆ. ಮೂರನೇದಾಗಿ ಅವರು ಆದಾಮ್ ಏವಲ ಹತ್ರ ಇದ್ದಾಗ ದೇವರಾಗಿ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಅಲ್ಲಿ ಆದಾಮ್ ಏವಲ್ ನೋಡಿದಲ್ಲ, ಸ್ವಾಮಿ ನೋಡಿದ್ರು. ಆಮೇಲೆ ನೋಡ್ಬೇಕಾದ್ರೆ ಮುಖ್ಯವಾಗಿ ಮಿಕಾಯಲ್ ಅಂತಂದ್ರೆ ಹಳೆಯ ಮಡಿಕೆಯಲ್ಲಿ ಪೂರ್ತಿ ಒಂದು ದೂತರ ಕೆಲಸ ಮಾಡಿದ್ದಾರೆ. ಬಟ್ ಈ ಲೋಕದಲ್ಲಿ ಸ್ವಾಮಿ ಮನುಷ್ಯನಾಗ್ ಬಂದಾಗ 30 ವರ್ಷ ಇಸ್ರೇಲ್ ದೇಶದಲ್ಲಿ ಅವರು ಒಂದು ಯೋಸೆಫಿನ ಮಗನಾಗಿ ಜೀವಿಸಿದ್ರು. ಬಟ್ ಅವರು ಪಾಪ ಇಲ್ಲದೆ ಜೀವಿಸಿದ್ದಾರೆ. ಆದ್ರೆ ದೀಕ್ಷಾಸ್ನಾನ ತಗೊಂಡಾಗ್ಲೇ ದೇವರ ಉದ್ದೇಶ ಯಾವ ಕಾರಣಕ್ಕಾಗಿ ಯೇಸುಸ್ವಾಮಿನ ಲೋಕಕ್ಕೆ ಕಳಿಸಿದ್ರು ಅದು ನೆರವೇರಕ್ಕೆ ಸ್ಟಾರ್ಟ್ ಆಯ್ತು. ನಾವು ಇವಾಗ ಈ ಪಾಯಿಂಟ್ ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಅಂದ್ರೆ ಸ್ಪಿರಿಟ್ ಬಿಗಾಟಲ್ ಅಂತ ನಾವು ಪಾಠ ಕೇಳ್ತೀವಿ ಅಲ್ಲವರ. ಸ್ಪಿರಿಟ್ ಬಿಗಾಟಲ್ ಅಂತಂದ್ರೆ ಕನ್ನಡ ಹೇಳ್ತೀರಾ? ಕನ್ನಡದಲ್ಲಿ ಆತ್ಮದಿಂದ ಹುಟ್ಟುದಲ್ವರ. ಆ ಆತ್ಮದಿಂದ ಹುಟ್ಟುವಂತ ಒಂದು ವಿಷಯ ಇದೆಯಲ್ಲ, ನ್ಯೂ ಕ್ರಿಯೇಷನ್ ಅಂತ ಹೇಳ್ತೀವಲ್ಲ, ಆತ್ಮದಿಂದ ಹುಟ್ಟುವುದು ಅನ್ನುವಂತ ಒಂದು ಪರಿಸ್ಥಿತಿಗೆ ಯೇಸುಸ್ವಾಮಿ ಯಾವಾಗ ಬರ್ತಾರಂತಂದ್ರೆ, ಯಾವಾಗ ಅವ್ರು ದೀಕ್ಷಾಸ್ನಾನ ತಗೋತಾರೋ ಅವಾಗ ಅವ್ರು ಸ್ಪಿರಿಟ್ ಬಿಗಾಟಲ್ ಆಗ್ತಾರೆ ನೋಡ್ತೀವಿ. ಇಲ್ಲಿ ದೇವರ ವೈವ್ ನೋಡೋಣ ಹೋಗಿ ನಾವು ಇವಾಗ. ಯೇಸುಸ್ವಾಮಿ ಒಂದು ವೇಳೆ 30 ವರ್ಷ ಯಾವ ತರ ಸಮಾಜದಲ್ಲಿ ಜೀವಿಸ್ತಾ ಇದ್ರು ಆ ತರನೇ ಜೀವಿಸ್ಬಿಟ್ಟಿದ್ರೆ ಅವ್ರಿಗೆ ಮರಣ ಬರ್ತಾ ಇತ್ತಾ? ಮರಣ ಬರ್ತಾ ಇಲ್ಲ. ಅವ್ರನ್ನ ಯಾರೋ ಸಾಯಿಸ್ತಾ ಇದ್ರ? ಅಂದ ಆ 30 ವರ್ಷ ಯೇಸುಸ್ವಾಮಿ ಜೀವಿಸಿರೋ ತರನೇ ಆ 3 ವರ್ಷ ಜೀವಿಸಿದ್ರೆ ಅವ್ರ ಮರಣ ಬರ್ತಾ ಇತ್ತಾ? ಬರ್ತಾ ಇರ್ಲಿಲ್ಲ. ಹಾಗಾದ್ರೆ ಏನ್ ಮಾಡಿದಾರೆ ಅಂತಂದ್ರೆ, ಅವರು ದೀಕ್ಷಾಸ್ನಾನ ತಗೊಂಡು ಅವ್ರ ಮಾತು ಹೇಳ್ತಾರೆ, ನಾನು ಸತ್ಯಕ್ಕೆ ಸಾಕ್ಷಿ ಹೇಳಕ್ ಬಂದಿದ್ದೆ ಅಂತ ಹೇಳ್ಬಿಟ್ರ. ಕರೆಕ್ಟಾ? ಹಾಗಾದ್ರೆ ಸತ್ಯದಲ್ಲಿ ದೇವರ ಯೋಜನೆ, ದೇವರ ಒಂದು ಚಿತ್ತ ಏನಿದೆಯೋ ಅದಕ್ಕೆ ಪೂರ್ತಿಯಾಗಿ ತನ್ನ ಅರ್ಪಣೆ ಮಾಡಿ ಜೀವಿಸಿದ್ರಲ್ಲ ಯೇಸುಸ್ವಾಮಿ. ಆಗ ಜೀವಿಸ್ತಾ ಹೆಚ್ಚು ಕಡಿಮೆ 3.5 ವರ್ಷ ಅವ್ರು ಜೀವಿಸ್ತಾ ಇರುವಾಗ ದೇವರ ಯೋಜನೆ ಏನೆಲ್ಲ ಇದೆಯೋ ಅಷ್ಟು ನೆರವೇರಿಸಿದ್ರ ಯೇಸುಸ್ವಾಮಿ. ಆ ನೆರವೇರಿಸ್ತಾ ಹೋದಾಗ ಪಬ್ಲಿಕ್ ಅಲ್ಲಿ ಪರಿಸಯರಾಗಿದ್ರ, ಸದುಸೇರಿದ್ರ, ಆಗಿನ ಕಾಲದ ಶಾಸ್ತ್ರ ಇದ್ರ, ಇವರೆಲ್ಲರಿಗೂ ಯೇಸುಸ್ವಾಮಿನ ಸಾಯಿಸ್ಬೇಕಂತ ಎಗೆತನ ಉಂಟಾಯ್ತಾ ಯೇಸುಸ್ವಾಮಿನ ಸಾಯಿಸಕ್ಕೋಸ್ಕರ? ಯಾಕೆ ಯೇಸುಸ್ವಾಮಿನ ಎಷ್ಟೇ ಸಲ ಸಾಯಿಸಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರು ಯಾರು ಸಾಯಿಸಕ್ಕಾಗಿಲ್ಲ? ಸಮಯ ಇನ್ನು ಬಂದಿರ್ಲಿಲ್ಲ. ಸಮಯ ಬಂದಾಗ ಎಲ್ಲರೂ ಒಂದಾಗಿ ಸೇರಿದ್ರಲ್ಲ. ಇವಾಗ ಎಲ್ಲರೂ ಒಂದಾಗಿ ಸೇರಿದಾಗ ದೇವ್ರು ಯಾಕೆ ಬಿಡಿಸಿಲ್ಲ? ಎರಡು ಪ್ರಶ್ನೆ ಐತಲ್ಲ. ಇವಾಗ ಸಮಯ ಬಂತು, ಎಲ್ಲ ಒಂದಾಗಿ ಸೇರಿದ್ರು, ಯಾಕೆ ದೇವ್ರು ಬಿಡಿಸಿಲ್ಲ ಅಂತ ಪ್ರಶ್ನೆ ಬಂದ್ರೆ, ಸಹೋದರರೇ, ದೇವರು ಯಾವ ಉದ್ದೇಶನ ಜಗತ್ ಉತ್ಪತ್ತಿಗೆ ಮುಂಚೆ ಮಾಡಿದ್ರೋ ಅದು ನೆರವೇರ್ತಾ ಇದೆ ಇವಾಗ. ಏನಂತಂದ್ರೆ, ನೂತನ ಸೃಷ್ಟಿಯಾಗಿ ಮೊದಲನೇದಾಗಿ ತನ್ನ ಮಗನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಭೂಮಿಯಲ್ಲಿ. ಯೋಚನೆ ಮಾಡಿ ನೋಡಿ, ದೇವರು ಮೊದಲನೇದನ್ನ ಕ್ರಿಯೇಟ್ ಮಾಡ್ಬಿಟ್ರಲ್ಲ. ಯಾವತ್ತಂತಂದ್ರೆ ಗಮನಿಸಿ, ದೇವರು ಫಸ್ಟ್ ಕ್ರಿಯೇಷನ್ ಮಾಡಿದಾಗ ಈ ಭೂಮಿಯಲ್ಲಿ, ಎಕ್ಸಾಂಪಲ್
ಈ ಮೊದಲೇ ದಿನ ಕ್ರಿಯೇಟ್ ಮಾಡ್ಬಿಡ್ರಲ್ಲ ಭೂಮಿಯಲ್ಲಿ, ಅರೋರಾ ಲೈಟ್ ಬಂತ ಭೂಮಿಗೆ. ಆ ದಿನ ಪರಲೋಕದಲ್ಲಿ ಯಾವ್ದಾದ್ರು ದೂತರಿಗೆ ತನ್ನ ಮಗನ್ನಾನೇ ಲೋಕಕ್ಕೆ ಕಳಿಸಿ ಆ ಭೂಮಿಯಲ್ಲಿ ಯೇಸುವೆ ಜೀವಿಸುವಾಗ ಅವ್ರನ್ನ ಒಂದು ಹೊಸ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಗೊತ್ತಿತ್ತು ಆ ಟೈಮಲ್ಲಿ? ಯೋಚನೆ ಮಾಡಿ ನೋಡಿ. ದೇವರು ಎಷ್ಟೋ ವರ್ಷಗಳಿಂದ ಏನ್ ಯೋಚನೆ ಮಾಡಿದ್ರು ಅದನ್ನ ಈ ಲೋಕದಲ್ಲಿ ನೆರವೇರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಮೊದಲನೇ ಕ್ರಿಯೆ ಯೇಸು ಸ್ವಾಮಿ ಮುಖಾಂತರನೇ ನೂತನ ಸೃಷ್ಟಿಯಾಗಿ ದೇವ್ರು ಕ್ರಿಯೇಟ್ ಮಾಡ್ತಾ ಇದ್ದಾಗ, ಯೇಸು ಸ್ವಾಮಿನ ಕೊಳೆ ಮಾಡಕ್ಕೋಸ್ಕರ, ಯೇಸು ಸ್ವಾಮಿನ ಅನೇಕ ಜನ ಸಾಯಿಸಕ್ಕೋಸ್ಕರ ಒಂದಾಗಿ ಸೇರಿದನ್ನ ದೇವ್ರು ಯಾಕೆ ಅನುಮತಿ ಮಾಡಿದ್ರು ಅಂತಂದ್ರೆ, ಈಗ ಈ ನೂತನ ಸೃಷ್ಟಿಯಾಗಿ ನನ್ನ ಮಗನ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಆ ಕ್ರಿಯೇಟ್ ಮಾಡ್ತಾ ಇರುವಾಗ ಅವ್ರಿಗೆ ಏನ್ ತೋರಿಸ್ಬೇಕು ಅಂದ್ರೆ ತನ್ನ ಮಗ ಅಂತಂದ್ರೆ ಮುಖ್ಯವಾಗಿ 3 ಕ್ಯಾರೆಕ್ಟರ್ಸ್ ಬೇಕಾಗಿತ್ತು. ಕ್ರೈಸ್ಟ್ ದೇವ್ರ ಮಗ ಆಗಿದ್ರು ಕೂಡ, ಗಮನಿಸಿ, ದೇವ್ರ ಮಗ ಆಗಿದ್ರು ಕೂಡ ಕ್ರೈಸ್ಟ್ ಯೇಸು ಸ್ವಾಮಿ ಸುಮ್ನೆ ದೈವಿಕ ಸ್ವಭಾವ ಹೊಂದ್ಕೊಳ್ಳಕ್ಕೆ ಇಷ್ಟಪಟ್ಟಿಲ್ಲ. ನಾನು ನನ್ನ ಮಗನ್ಗೆ ಈ ಭೂಲೋಕದಲ್ಲಿ ಕಳ್ಸದ್ಮೇಲೆ ನಾನು ದೈವಿಕ ಸ್ವಭಾವ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರು ಸುಮ್ನೆ ಕೊಡಕ್ಕೆ ದೇವ್ರು ಇಷ್ಟಪಟ್ಟಿಲ್ಲ. ಏನ್ ಮಾಡಿದಾರೆ ಅಂತಂದ್ರೆ, ಸಹೋದರರೇ, ವಾಕ್ಯ ಓದನ ಎಬ್ರಿಯದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಓದನ. ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 5 ವರ್ಸಸ್ 8. ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 5 ವರ್ಸಸ್ 8 ಓದನ. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕೀಸೆದೆಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಹೇಳ್ತಾರೆ, ಅವರು ಮಗನಾಗಿದ್ರು ಕೂಡ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಆಗ ಇಲ್ಲೊಂದು ಪ್ರಶ್ನೆ ಬರುತ್ತಲ್ಲ, ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆ ಕಲಿತುಕೊಂಡರು ಅಂತಂದ್ರೆ, ಆಗ ಇದಕ್ ಮುಂಚೆ ಸಮೇತ ವಿಧೇಯತ್ವ ಇರ್ಲಿಲ್ವಾ? ಇತ್ತು, ವಿಧೇಯತೆ ಇಲ್ವಾ? ಹಂಗಂತ ಹೇಳ್ಬೇಕಾದ್ರೆ ನಾವು ಇವಾಗ ಒಂದು ಸ್ಲೈಡ್ ನೋಡಿದ್ವಿ ಸೌರಸೋದರೇ, ಡೇ 1 ಅವ್ರನ್ನ ಲೋಗಾಸ ಕ್ರಿಯೇಟ್ ಮಾಡಿರೋ ಸಮಯದಲ್ಲೂ ಎಷ್ಟು ವರ್ಷ ಇದ್ರು ಗೊತ್ತಾ? ಅವ್ರು ಅವತ್ತು ವಿಧೇಯತೆ ತೋರಿಸಿದ್ದಾರೆ. ಅವ್ರು ಕ್ರಿಯೇಷನ್ ಮಾಡ್ತಾ ಇದ್ರು ಕೂಡ ವಿಧೇಯತೆ ತೋರಿಸಿದ್ದಾರೆ. ಆದ ಮಾತ್ರ ಇದ್ರು ಕೂಡ ಅವರು ಒಬಿಡಿಯನ್ಸ್ ತೋರಿಸಿದ್ದಾರೆ. ಮಿಗಾಯಲ್ ಆಗಿದ್ದಾಗ ಕೂಡ ಒಬಿಡಿಯನ್ಸ್ ತೋರಿಸಿದ್ದಾರೆ. ಎಲ್ಲೂ ಕೂಡ ಆ ಒಬಿಡಿಯನ್ಸ್ ಎಂಬುವಂತ ಪದ 100% ಯೇಸುವಿಗೆ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಅವ್ರು ಆಕ್ಚುಲಿ ಅದೇ ಒಬಿಡಿಯನ್ಸ್ ಅಂದ್ರೆ ಅವರೇ ಬೆಸ್ಟ್ ಎಕ್ಸಾಂಪಲ್. ಆ ತರ ಇರುವಾಗ ಇಲ್ಲಿ ಹೇಳ್ತಾ ಇದೆ ಅಲ್ಲ, ಅವರು ಅನುಭವಿಸಿದ ಬಾಧೆಗಳಿಂದಲೇ ಏನ್ ಮಾಡ್ಬಿಟ್ರಂತೆ, ವಿಧೇಯತೆಯನ್ನು ಕಲಿತುಕೊಂಡನು. ಆಕ್ಚುಲಿ ಇದಕ್ಕೆ 7th ಏನ್ ಹೇಳ್ತಾರೆ ಅಂತಂದ್ರೆ, ಸೌರಸೂರ್ಯರೇ ತುಂಬಾ ಅದ್ಭುತವಾದಂತ ಒಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಅಂತಂದ್ರೆ ಏನಂತಂದ್ರೆ, ಅಂದ್ರೆ ಒಂದು ಒಂದು ಒಳ್ಳೆ ಪರಿಸ್ಥಿತಿ ಇರುವಂತ ಸಮಯದಲ್ಲಿ ಒಬಿಡಿಯನ್ಸ್ ತೋರಿಸೋದು ಮುಖ್ಯ ಅಲ್ಲ. ಇದಕ್ ಮುಂಚೆ ಆತ ಅವ್ರು ತೋರಿಸಿದ್ದಾರೆ ಅನುಕೂಲವಾದಂತ ಪರಿಸ್ಥಿತಿ ಅಂತ ಹೇಳ್ಬೋದಾ ಕನ್ನಡದಲ್ಲಿ? தமிழ்ல இந்த வார்த்தை சொல்றேன், நீங்க ஒன்னா கரெக்டா இருக்க பாருங்க. சாதகமற்ற சூழல்ல கர்த்தர் இயேசு இது வரைக்குமே வாழ்ந்தது கிடையாது. ஆனா அவர் வாழ்ந்துட்டு இருக்கிறாரு. சாதகமான சூழல்ல கீழ்ப்படிதல் எப்படி என்பது அவருக்கு தெரியும். ஆனா சாதகமற்ற சூழல்ல வைக்கும் போது அதுலயும் ಕೀழ்ಪಡಿದಲ್ எப்படி ಕத்துக்கினாராம். ಸೊ ಕನ್ನಡದಲ್ಲಿ ಇದನ್ನ ಹೆಂಗೆ ಅಂದ್ರೆ ಅನುಕೂಲವಿಲ್ಲದ ಅಂತ ಹೇಳ್ಬೋದಾ? ಕರೆಕ್ಟ್. ಕಾಲದಲ್ಲಿಯೋ ಅನುಕೂಲವಿಲ್ಲದ ಸಮಯ ಅಂದ್ರೆ ಆ 33 ವರ್ಷ. ಯಾಕೆಂದ್ರೆ ಅವ್ರೊಬ್ರು ಮಾತ್ರ ನ್ಯೂ ಕ್ರಿಯೇಷನ್, ಜೊತೆ ಇರಂತ 12 ಜನ ಕೂಡ ನ್ಯೂ ಕ್ರಿಯೇಷನ್ ಇಲ್ಲ. ಆಗ ಎಲ್ಲಾ ಕ್ಯಾರೆಕ್ಟರ್ ಹೆಂಗಿರುತ್ತೆ? ಆಪೋಸಿಟ್ ಆಗಿರುತ್ತೆ. ಇವ್ರು ಏನ್ ಯೋಚನೆ ಮಾಡ್ತಾರೆ ಅವ್ರು ಯೋಚನೆ ಮಾಡಲ್ಲ. ಇವ್ರ ಜೊತೆನೆ ಇರ್ತಾರೆ, ಆದ್ರೆ ಇವ್ರನ್ನ ದ್ರೋಹ ಮಾಡ್ತಾರೆ. ಆಕ್ಚುಲಿ ಇವ್ರನ್ನ ಒಬ್ರು ಏನ್ ಮಾಡ್ತಾರೆ, ಹಿಡ್ಕೊಬಿಡ್ತಾರೆ. ಆಕ್ಚುಲಿ ಅಂದ್ರೆ ಇವ್ರನ್ನ ಕೆಲವರು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಇವರು ತನ್ನ ಮರಣದ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮಲ್ಲಿ ಯಾರು ದೊಡ್ಡರು ಅಂತ ಮಾತಾಡ್ತಾ ಇರ್ತಾರೆ ಅವರು. ಅಂದ್ರೆ ಇವರ ಪರಿಸ್ಥಿತಿ, ಇವರ ಮನಸ್ಸಿನಂತ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ ಇವರ ಡ್ರೆಸ್ ಕೂಡ ಅವ್ರ ಪರ್ಫೆಕ್ಷನ್ ಮ್ಯಾಚ್ ಆಗಲ್ಲ, ಆ ಕ್ಲೈಮೇಟ್ ಮ್ಯಾಚ್ ಆಗಲ್ಲ ಆಕ್ಚುಲಿ ಸ್ವಾಮಿಗೆ. ನೆಕ್ಸ್ಟ್ ಊಟ ಮ್ಯಾಚ್ ಆಗಲ್ಲ. ಅಂದ್ರೆ ಎಲ್ಲವೂ ಅನುಕೂಲವಿಲ್ಲದ ಪರಿಸ್ಥಿತಿಯಲ್ಲಿ ಕೂಡ ಹೆಂಗೆ ನಾನು ದೇವರಿಗೆ ವಿಧೇಯತೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಕಳೆದುಕೊಂಡಿರುತ್ತೆ. ಅದು ಪ್ರೂವ್ ಮಾಡೋದ್ರಂತೆ ದೇವ್ರು ಆಕ್ಚುಲಿ ಯೇಸ್ವಾಮಿ. ಅಂದ್ರೆ ಅದನ್ನ ಪ್ರೂವ್ ಮಾಡಿ ತೋರ್ಸಕ್ಕೆ ದೇವ್ರು ಕೊಟ್ಟಂತ ಅನುಮತಿನೇ ಇದೆಲ್ಲವೂ. ಅವ್ರಿಗೆ ದ್ರೋಹ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಅವ್ರನ್ನ ಹೀಯಾಳಿಸಿದ್ದಾರೆ, ಹುಚ್ಚ ಅಂತ ಹೇಳಿದ್ದಾರೆ, ಅವ್ರ ಹೊಟ್ಟೆ ಬೇಕಂತ ಹೇಳಿದ್ದಾರೆ, ದೇವಗಳ ಒಡೆಯ ಅಂತ ಹೇಳಿದ್ದಾರೆ. ಎಂತ ಮಾತು ಬಂದ್ರು ಕೂಡ
ಅವರು ಅನುಕೂಲವಿಲ್ಲದ ಸ್ಥಿತಿಯಲ್ಲಿ ತಂದೆಯ ಲೋಕದಿಂದ ಬೇರೆ ಲೋಕದಲ್ಲಿ ಬಂದಿದ್ರು ಕೂಡ ನಾನು ಒಂದು ನೂತನ ಸೃಷ್ಟಿ, ನಾನು ತಂದೆಗೆ ಎರಡನೇ ಕ್ಯಾರೆಕ್ಟರ್ ಆನೆಸ್ಟಿ ಆಗಿರ್ಬೇಕು ಅಂತ. ಆನೆಸ್ಟ್ ಅಂದ್ರೆ ನಿಷ್ಠೆ ಉಳ್ಳವರಾಗಿರ್ಬೇಕಂತ ಹೇಳ್ಬಿಟ್ಟು ಆ ನಿಷ್ಠೆ ಎಲ್ಲಿ ತೋರಿಸ್ಬಿಟ್ರು ಅಂತಂದ್ರೆ ಸೊರೆ ಯಾವುದೇ ಘನತೆ ಗೌರವ ಬಂದ್ರು ಕೂಡ ಅದನ್ನ ರಿಸೀವ್ ಮಾಡ್ಕೊಂಡಿಲ್ಲ. ದೇವರಿಂದ ಬಂದಿರುವಂತ ಆ ಘನತೆ ಬರಕ್ ಮುಂಚೆ ಯಾರೇ ಏನೇ ವಿಷಯ ಕೊಟ್ಟರು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ. ಆಕ್ಚುಲಿ ಚಿಕ್ಕ ಕೆಲಸ ಆಗಿದ್ದು ದೊಡ್ಡ ಕೆಲಸ ಇದ್ರು ಕೂಡ ಎಲ್ಲದರಲ್ಲೂ ಕೂಡ ಮೂರನೇದಾಗಿ ನಂಬಿಕೆಯತ್ತೆ ತೋರಿಸ್ಬಿಟ್ರಂತೆ. ಅಂದ್ರೆ ಮೂರು ಮುಖ್ಯವಾದ ಕ್ಯಾರೆಕ್ಟರ್, ಒಂದು ವಿಧೇಯತ್ವ, ಎರಡನೇದು ಬಂದ್ಬಿಟ್ಟು ನಿಷ್ಠೆ, ಮೂರನೇದಾಗಿ ಮುಖ್ಯವಾಗಿ ನಂಬಿಕೆ. ಈ ಮೂರು ಕ್ಯಾರೆಕ್ಟರ್ನ ಮಲ್ಟಿ ಡೈಮೆನ್ಷನ್ ತೋರಿಸಿದ್ದಾರೆ ಎಸ್. ಯಾಕೆ ಅಂತಂದ್ರೆ ಇವ್ರನ್ನ ಹೊಸ ಸೃಷ್ಟಿಯಾಗಿ ನಿರ್ಮಿಸುವಂತ ಪ್ಲೇಸ್ ಇಸ್ರೇಲ್ ದೇಶವಾಗಿತ್ತು. ಆ ಇಸ್ರೇಲ್ ಜನಾಂಗ ಪೂರ್ತಿ ಅವ್ರಿಗೆ ಆಪೋಸಿಟ್ ಆದ್ರೂ ಕೂಡ ಅವರು ಸ್ವಾಮಿಗೆ ನಿಷ್ಠೆ ಉಳ್ಳವರಾಗಿ ನಡ್ಕೊಂಡ್ಬಿಟ್ರು. ರೀಪ್ರಿನ್ಸ್ ನಂಬರ್ 5890 ಅದ್ರ ಬಗ್ಗೆ ಇನ್ನ ಕೊಡ್ತಾರೆ. ಬಟ್ ಈ ಒಂದು ವಿಷಯನ ಅವ್ರು ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬಿಟ್ರು ಅಂತ ಹೇಳ್ತಾರೆ ಅಂತಂದ್ರೆ ಸೊರೆ ತಾನು ಒಬ್ರು ನೂತನ ಸೃಷ್ಟಿಯಾಗಿ ದೇವರು ಸೃಷ್ಟಿ ಮಾಡ್ತಾರಂತ ಗೊತ್ತಾದಾಗ ದ ನ್ಯೂ ಕ್ರಿಯೇಷನ್ ಅಂದ್ರೆ ಎಂಟೈರ್ ಡಿಫ್ರೆಂಟ್ ಸೃಷ್ಟಿ. ಅದು ಇದಕ್ ಮುಂಚೆ ಬೇರೆ ಯಾರನ್ನೂ ಆತರ ಕ್ರಿಯೇಟ್ ಮಾಡಿಲ್ಲ. ಅದಕ್ಕೆ ನೋಡಿ ತನ್ನ ಮಗನ್ನ ಸಾಯಿಸಕ್ಕೆ ಎಲ್ಲರೂ ಒಂದಾಗಿ ಸೇರಿ ಸೈತಾನ್ ದೂತರು, ಇಸ್ರೇಲ್ರು ಮತ್ತು ಅಲ್ಲಿರಂತ ಎಲ್ಲಾ ನಾಯಕರು ಒಂದಾಗಿ ಸೇರಿ ಸಾಯಿಸಕ್ಕೆ ಪ್ಲಾನ್ ಮಾಡಿದ್ರು ಕೂಡ, ಸಾಯಿಸಕ್ಕೆ ಅನುಮತಿ ಕೊಟ್ಟರು ಕೂಡ, ಆ ಒಂದು ಪಿಲಾತ್ ಸೈನ್ ಮಾಡಿ ಕೊಟ್ಟರು ಕೂಡ ಎಲ್ಲೂ ಕೂಡ ದೇವ್ರ ಮಾಡಿದ್ರೆ ಅಂತಂದ್ರೆ ಅವ್ರನ್ನ ಕಾಪಾಡಕ್ಕೆ ಯಾವುದೇ ಒಂದು ಪ್ರಯತ್ನ ಪಟ್ಟಿಲ್ಲ. ಕಾರಣ ಏನಾಗಿತ್ತು ಅಂತಂದ್ರೆ ಇವರೆಲ್ಲರಿಗೂ ಅವ್ರನ್ನ ಸಾಯಿಸ್ಬೇಕು ಅನ್ನೋದೇ ಉದ್ದೇಶ ಆಗಿತ್ತು. ಆದ್ರೆ ಏಸಮ್ ಏನು ದೇವ್ರಿಗೇನು ಉದ್ದೇಶ ಆಗಿತ್ತು ಗೊತ್ತಾ? ಅವ್ರು ಸಾಯ್ಬೇಕು ಅನ್ನೋದು ದೇವ್ರ ಉದ್ದೇಶ ಆಗಿತ್ತು. ಯಾಕೆ ಏನು ಇಬ್ಬರದು ವ್ಯತ್ಯಾಸ ಅಂತಂದ್ರೆ ಇವ್ರು ಸತ್ತೋಗ್ಬಿಟ್ರೆ ನಾವು ಏನ್ ಮಾಡ್ಬೋದು, ತಿರ್ಗಾ ನಾವು ಆ ಸ್ಥಾನಕ್ಕೆ ಬರ್ಬೋದು. ಎಲ್ಲವೂ ಹೋಯ್ತಲ್ಲ, 3 ವರ್ಷದಲ್ಲಿ ಎಲ್ಲರಿಗಿರಂತ ಹೆಸರು ಹೋಯ್ತು, ಫುಲ್ ಜನ ಏಸು ಸಮೇತ ಬಂದ್ಬಿಟ್ರು. ಸೈತಾನ್ಗೆ ಏನಂದ್ರೆ ಕೋಪ ಅಂದ್ರೆ ಈತನೇ ಸೈತಾನ್, ಈತನೇ ಸ್ತ್ರೀ ಸಂತಾನ ಸಾಯಿಸ್ಬೇಕಷ್ಟೇ. ಆದ್ರೆ ದೇವರ ಉದ್ದೇಶ ಉನ್ನತವಾದ ಉದ್ದೇಶ, ಎಲ್ಲವುಗಳನ್ನ ಸಕಲವನ್ನು ನಾನು ಮಾಡ್ತೀನಿ ಅನ್ನೋದು ಹೊಸದಾಗಿ ಮಾಡ್ತೀನಿ ಅನ್ನೋಂತ ಉದ್ದೇಶ ಇದೆಯಲ್ಲ. ಬಿದ್ದೋಗಿರೋ ಮನುಷ್ಯರನ್ನ ಸರಿ ಮಾಡ್ಬೇಕು, ಪಾಪದಲ್ಲಿ ಬಿದ್ದಿರುವಂತವ್ರನ್ನ ಪೂರ್ಣವಾಗಿ ಎಲ್ಲವುಗಳನ್ನ ಸಮಸ್ತವನ್ನು ಸರಿ ಮಾಡ್ಬೇಕು ಅಂತಂದ್ರೆ ತನ್ನ ಮಗ ಸಾಯ್ಬೇಕು. ಅವರು ಸಾಯೋದನ್ನ ಎಲ್ಲ ಪ್ಲಾನ್ ಮಾಡಿದ್ರು. ಆದ್ರೆ ಯೋಚನೆ ಮಾಡಿ, ಅವರಲ್ಲಿ ದೀಕ್ಷಾಸ್ಥಾನ ತಗೊಂಡ್ರ ಆ ಒಂದು ದಿನದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವರಲ್ಲಿ ಆತ್ಮಿಕವಾಗಿ ಹುಟ್ಟೋದು ಸ್ಟಾರ್ಟ್ ಆಯ್ತು. ಆ 3 ವರ್ಷದಲ್ಲಿ ಕೊನೆಯದಾಗಿ ತಂದೆಯೇ ನಿಮ್ಮ ಚಿತ್ತವು ನನ್ನ ಜೀವಿತದಲ್ಲಿ ನಡೀಲಿ ಅನ್ನೋದನ್ನ ಹೇಳ್ಬಿಟ್ಟು ಅವರು ದೇವರ ಚಿತ್ತಕ್ಕೆ ತನ್ನ ಒಪ್ಪಿಸ್ಬಿಟ್ಟು ಸಾಯುವ ಸಮಯದಲ್ಲಿ ಕೊಡಬೇಕಾದ್ರೆ, ನಾನು ತಂದೆಯೇ ನನ್ನ ಆತ್ಮವನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ತಾರೆ ಅಂತ ಹೇಳ್ತಾರಲ್ಲ, ಅದ್ರದ್ದು ಡೀಪರ್ ಮೀನಿಂಗ್ ನೋಡ್ಬೇಕಾದ್ರೆ ಸೋದರರೇ, ಜೀವಿಸುವಂತ ಹಕ್ಕನ್ನ ನನ್ನಿಂದ ಯಾರು ತೆಗೆಯಕ್ಕೆ ಸಾಧ್ಯ ಇಲ್ಲ ದೇವ್ರೆ. ಈ ಮನುಷ್ಯರಾಗಿರ್ಲಿ, ಸೈತಾನಾಗಿರ್ಲಿ, ಈ ಸಮಾಜದಂತ ಲೀಡರ್ಸ್ ಆಗಿರ್ಲಿ, ಯಾರು ತೆಗೆಯಕ್ಕೆ ಸಾಧ್ಯ ಇಲ್ಲ. ನಾನಾಗಿ ಖುದ್ದಾಗಿ ನನ್ನ ಜೀವಿಸುವ ಹಕ್ಕನ್ನ ನಿಮಗೆ ಒಪ್ಪಿಸ್ತಾ ಇದ್ದೀನಿ ಅನ್ನೋದನ್ನ ಇತ್ತಲ್ಲ ಆ ಸಮಯ. ಅಂದ್ರೆ ಹೊಸ ಸೃಷ್ಟಿಯ ಜೀವಿತಕ್ಕೆ ರೋಲ್ ಮಾಡಲ್ ಯಾರಪ್ಪ ಅಂತಂದ್ರೆ ಕ್ರೈಸ್ಟ್, ಯೇಸು ಸ್ವಾಮಿನೇ. ಅದಕ್ಕೇನೆ ಈ ಹೊಸ ಸೃಷ್ಟಿಯಾಗಿ ಯೇಸು ಸ್ವಾಮಿ ಜೀವಿಸ್ಬೇಕು ಅನ್ನೋದನ್ನೇ ದೇವರ ಉದ್ದೇಶವಾಗಿತ್ತು. ಅದರಿಂದ ನೋಡಿ ಅವರು ಸಾಯೋ ಸಮಯದಲ್ಲಿ ಕೂಡ ದೇವ್ರ ಮಾಡಿಲ್ಲ, ಅವ್ರನ್ನ ಕಾಪಾಡಿಲ್ಲ. ದೇವರು ಅವ್ರು ಕಾಪಾಡೋಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ದೇವರು ಜಗತ್ತುತ್ಪತ್ತಿಗೆ ಮುಂಚೆನೆ, ಅಂದ್ರೆ ಲೋಕಕ್ಕೆ ಪಾಪ ಬರಕ್ ಮುಂಚೆ, ಪಾಪದ ಸಂಬಳ ಮರಣ ಬರಕ್ ಮುಂಚೆನೆ, ಜಗತ್ತುತ್ಪತ್ತಿಗೆ ಮುಂಚೆನೆ ಅವರು ಬಿಡುಗಡೆಯ ಯೋಜನೆನ ದೇವ್ರು ಮಾಡ್ಬಿಟ್ರು ಅಷ್ಟೇ. ಎಂತ ದೇವ್ರು ಅಂತಂದ್ರೆ ದಂಡನೆ ಬರಕ್ ಮುಂಚೆ தமிழ் ரொம்ப அந்த வார்த்தை வரும். அதாவது மனிதன் மரணம் அடைவதற்கு முன்பாகவே மீட்பின் திட்டத்தை ಫಸ್ಟೇ போட்டாரு. ತುಂಬಾ ದೊಡ್ಡ ದೇವ್ರು ಆಕ್ಚುಲಿ. ಈಗ ಅದು ನೆರವೇರ್ತಾ ಇರುವಾಗ ದೇವ್ರು ಯಾಕೆ ಸೈಲೆಂಟ್ ಆಗಿ ಇದ್ಬಿಟ್ರು ಅಂದ್ರೆ ಆ ಸಮಯದಲ್ಲಿ ನೋಡ್ಬೇಕಾದ್ರೆ ದೇವರು ಎದುರು ನೋಡ್ತಾ ಇರೋದು ನ್ಯೂ ಕ್ರಿಯೇಷನ್. ಯಾರಿಲ್ಲೇ ಆಗ ಇದು ಸೈತಾನ್ ಪ್ಲಾನ್ ಮಾಡಿದ್ರು, ದೂತರು ಪ್ಲಾನ್ ಮಾಡಿದ್ರು, ಇಸ್ರೇಲ್ ನಾಯಕರು ಪ್ಲಾನ್ ಮಾಡಿದ್ರು ಕೂಡ ಯಾವ್ದನ್ನ ನಾಶ ಮಾಡಕ್ ಸಾಧ್ಯ ಇಲ್ಲ ಅವ್ರ ಕೈಯಲ್ಲಿ. ಯಾವ್ದನ್ನ ನಾಶ ಮಾಡಕ್ ಆಗಲ್ಲ ಇವ್ರು ಯಾರಿಂದನೂ. ಅವ್ರು ಒಳಗಡೆ ಬೆಳಿತಾರಂತ ನ್ಯೂ ಕ್ರಿಯೇಷನ್ ಯಾರೂ ನಾಶ ಮಾಡಕ್ ಆಗಲ್ಲ. ಅದರಿಂದಾನೆ ಕೆಲವು ಸಮಯ, ಕೆಲವು ವರ್ಷ ದೇವರು ನಿಶಬ್ದವಾಗಿ ಇದ್ರು. ಹಾಗಾದ್ರೆ ದೇವರು ಯಾವಾಗ ಮಾತಾಡಿದ್ರು? ದೇವರು ಯೇಸು ಸ್ವಾಮಿ ಜೀವಿತದಲ್ಲಿ ಈತ ನನ್ನ ಮಗ
ಈತನ ನಾನು ಪ್ರಿಯವಾಗಿದ್ದೀನಿ ಅಂತ ದೀಕ್ಷಾಸ್ನಾನ ತಗೊಂಡು ಮಾತಾಡಿದ್ರು. ಅಂದ್ರೆ ದೇವ್ರ ವಾಯ್ಸ್ ಅಂದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಗೊತ್ತು, ನಮ್ಗೆ ರೆಕಗ್ನೈಸ್ ಆಗೋದಕ್ಕೋಸ್ಕರ. ಆದ್ರೆ ನಮ್ಮ ವಿಷಯ ಅಂತಂದ್ರೆ ದೇವ್ರು ಹಾಗಾದ್ರೆ ಯಾವಾಗ ಮಾತಾಡಿದ್ರು? ಪುನರುತ್ಥಾನದಲ್ಲಿ ಮಾತಾಡಿದ್ರು ಅಷ್ಟೇ. ದೇವರು ತನ್ನ ಮಗನ ಸಾಯಿಸುವಾಗಲೂ ಕೂಡ ತನ್ನ ಶಕ್ತಿನ ತೋರಿಸಿಲ್ಲ, ಸೈಲೆಂಟ್ ಆಗ್ಬಿಟ್ರು. ಯಾವಾಗ ಮಾತಾಡಿದ್ರು ಅಂತಂದ್ರೆ ಪುನರುತ್ಥಾನ ಮಾಡುವಾಗ ಮಾತಾಡಿದ್ರು. ಮಾತಾಡೋರ ಏನಂತ ಮಾತಾಡೋದ್ರ? ದೈವಿಕ ಸ್ವಭಾವದಲ್ಲಿ ತನ್ನ ಮಗನ್ನ ಎಬ್ಬರಿಸ್ಬಿಟ್ರ. ಹಾಗಾದ್ರೆ ಯಾವ ಸಮಯದಲ್ಲಿ ಯಾರಲ್ಲಿ ಏನ್ ಕೆಲಸ ಮಾಡ್ಬೇಕಂತ ಯಾರಿಗೆ ಗೊತ್ತು? ಹಾಗಾದ್ರೆ ಎಲ್ಲವುಗಳನ್ನ ಹೊಸದು ಮಾಡ್ತೀನಿ ಅಂತಂದಾಗ ಅದರಲ್ಲಿ ಹೊಸದಾಗಿ ಯಾರನ್ನ ಫಸ್ಟ್ ಕ್ರಿಯೇಟ್ ಮಾಡಿದ್ರು? ಇವಾಗ ಜೀಸಸ್. ಎಸ್ ಅಲ್ವರ. ದೇವರ ಯೋಜನೆ ಹಂಗಿದೆ ನೋಡ್ರ. ಆಗ ಮೊದಲನೇದಾಗಿ ಯೇಸು ಸ್ವಾಮಿನ ಕ್ರಿಯೇಟ್ ಮಾಡು, ಲೋಗಾಸ್ ಆಗಿ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ದೈವಿಕ ಸ್ವಭಾವ ಕೊಡದೇ ಇದಕ್ಕೆ ಕಾರಣ ಅರ್ಥ ಆಗ್ತಾ ಇದೆಯಾ? ಆವಾಗ ದೈವಿಕ ಸ್ವಭಾವ ಕೊಟ್ಟಿದ್ರೆ ಮನುಷ್ಯನ ಬಿಡುಗಡೆ ಮಾಡೋಕ್ಕೋಸ್ಕರ ಯೇಸು ಸ್ವಾಮಿನ ಮನುಷ್ಯನ ಕಳ್ಸಕ್ಕೆ ಸಾಧ್ಯ ಇರ್ಲಿಲ್ಲ. ಹಾಗಾದ್ರೆ ದೇವ್ರು ಎಷ್ಟನೇ ದೇವ್ರು ನೋಡಿ ಹೆಂಗಿದ್ದಾರೆ ಅಂತಂದ್ರೆ, ಜಗತ್ತುತ್ಪತ್ತಿಗೆ ಮುಂಚೆನೆ ದೇವರು ಈ ಮನುಷ್ಯನ ಬಿಡುಗಡೆ ಮಾಡೋಕ್ಕೋಸ್ಕರ ತನ್ನ ಮಗನ್ನ ಸೃಷ್ಟಿ ಮಾಡುವಾಗ ಆ ಲೋಕ ಸ್ಥಿತಿಲಿ ಸೃಷ್ಟಿ ಮಾಡಿದ್ರು, ದೈವಿಕ ಸ್ವಭಾವದಲ್ಲಿ ಸೃಷ್ಟಿ ಮಾಡಿಲ್ಲ. ಯಾಕಂತಂದ್ರೆ ಈ ಮನುಷ್ಯರನ್ನ ಬಿಡುಗಡೆ ಮಾಡೋಕ್ಕೋಸ್ಕರ ತನ್ನ ಮಗನ್ ಕಳಿಸ್ಬೇಕು. ಅಲ್ಲಿ ಅವರು ಒಂದು ನಂಬಿಕಸ್ಥರಾಗಿ ಜೀವಿಸ್ಬೇಕು, ನಿಷ್ಠೆ ಉಳ್ಳವರಾಗಿ ಜೀವಿಸ್ಬೇಕು, ವಿಧೇಯತೆ ತೋರಿಸ್ಬೇಕು. ಇದನ್ನ ಈ ಜೀವಿತದಲ್ಲಿ ಅವ್ರ ನಡು ತೋರಿಸಿದಾಗ ಅಷ್ಟು ಕೋಟಿ ದೂತರು ನೋಡ್ತಾರೆ, ಎಂತ ಒಂದು ಕ್ರಿಯೇಷನ್ ದೇವ್ರು ಮಾಡಿದ್ದಾರೆ, ಅವ್ರು ಎಷ್ಟು ನಂಬಿಕಸ್ಥರಾಗಿದ್ದಾರೆ ಅಂತ ಹೇಳ್ಬಿಟ್ಟು ದೇವರು ದೈವಿಕ ಸ್ವಭಾವ ಯೇಸುವಿಗೆ ಕೊಟ್ಟಾಗ ಎಲ್ಲರೂ ಅಂಗೀಕರಿಸ್ತಾರೆ. ಯಾಕೆ ಕರೆಕ್ಟ್ ಆಗಿ ದೇವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅಲ್ವರ. ಹಾಗಾದ್ರೆ ದೇವರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ, ಯಾವುದೇ ಒಂದು ಪ್ಲಾನ್ ಮಾಡಿದ್ರು ಕೂಡ ಯಾವತ್ತು ಅದು ಫೇಲ್ಯೂರ್ ಆಗೋದಿಲ್ಲ. ಹಾಗಾದ್ರೆ ಒಂದು ವಾಕ್ಯ ಓದೋಣ, ಕೊಲೇಸದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. ಕೊಲೇಷನ್ ಚಾಪ್ಟರ್ 1 ವರ್ಸಸ್ 19. ತಂದೆಯಾದ ದೇವರು ಹ್ಮ್. ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಇದೆಲ್ಲ ಹಂಗೆ ಬರ್ತಾ ಇದೆಯಲ್ಲ, ನಿಷ್ಕರ್ಷೆ ಮಾಡಿದರು ಅಂತ ಬರುತ್ತಲ್ಲ. 18ನೇ ವಾಕ್ಯ ಅನ್ಸುತ್ತೆ. ಆದ್ರೆ ಎಲ್ಲದರಲ್ಲೂ ಅವರೇ, ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು, ಹ್ಮ್. ಆತನು ಆದಿ ಸಂಭೂತನು, ಹ್ಮ್. ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಹ್ಮ್. ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಎಲ್ಲದರಲ್ಲಿ ಪ್ರಮುಖ ಅಂತಂದ್ರೆ ಸಭೆಯೆಂಬ ಅಂದ್ರೆ ಎಲ್ಲದರಲ್ಲಿ ಪ್ರಮುಖ ಅಂತಂದ್ರೆ ಎಕ್ಸಾಂಪಲ್ ನೋಡಿ, ಫಸ್ಟ್ ಕ್ರಿಯೇಟ್ ಮಾಡಿದಾಗ ಅವರೇ ಮೊದಲನೇ ಕ್ರಿಯೇಟ್ ಮಾಡ್ಬಿಟ್ರ, ಕರೆಕ್ಟಾ? ಅವ್ರ ಮುಖಾಂತರ ಲೂಸಿಫರ್ನ ಕ್ರಿಯೇಟ್ ಮಾಡಿದ್ರ. ಅವರು ಅಂದ್ರೆ ಕಂಟಿನ್ಯೂಸ್ ಏಂಜಲ್ಸ್, ಆಲ್ ಕ್ರಿಯೇಷನ್ಸ್ ಮತ್ತು ಮನುಷ್ಯ, ಅಲ್ವರ. ಇದು ಸ್ಟಾರ್ಟಿಂಗ್ ಮಾಡಿರೋದು. ಈಗ ನೆಕ್ಸ್ಟ್ ದೇವ್ರು ಹೊಸ ಸೃಷ್ಟಿ ಅಂತ ಒಂದು ಮಾಡಿದಾಗ ಅದ್ರಲ್ಲಿ ಫಸ್ಟ್ ಯಾರನ್ನ ದೇವ್ರು ನೆನೆಸ್ಬಿಟ್ರು? ಯೇಸು ಸ್ವಾಮಿ. ಈಗ ಅವ್ರ ಮುಖಾಂತರ ಫಸ್ಟ್ ಒಂದು ಕ್ರಿಯೇಷನ್ ಮಾಡ್ಬಿಟ್ರೆ ಯೇಸು ಸ್ವಾಮಿ ಬಂದ್ಬಿಟ್ಟು ದೇವ್ರು ಮಾಡಿರೋಂಥ ಮೊದಲನೇ ಸೃಷ್ಟಿ ದೈವಿಕ ಸಭಾ, ಹೊಸ ಸೃಷ್ಟಿ. ಇವಾಗ ಯೇಸು ಸ್ವಾಮಿ ಮುಖಾಂತರ ಫಸ್ಟ್ ಕ್ರಿಯೇಷನ್ ಯಾವ್ದಿರ್ಬೋದು? ಸಭೆ ಅಲ್ವಾ? ಅವ್ರನ್ನ ಹೆಂಗೆ ಎದುರು ಸೃಷ್ಟಿ ಮಾಡ್ಬೋದು? ಅದಕ್ಕೆ ನೋಡಿ, ದೇವರು ಯಾವುದನ್ನು ಮಾಡಿದ್ರು ಕೂಡ ಎಲ್ಲವೂ ಒಂದು ವಾಕ್ಯ ಪ್ರಸಂಗಿ ಒಂದು ವಾಕ್ಯ ಇದೆ, ಸರಿಯಾಗಿ ಆ ವಾಕ್ಯ ನಮ್ಗೆ ಅರ್ಥ ಸಿಗುತ್ತೆ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದೋಣ. ಪ್ರಸಂಗಿ 3:10. ದೇವರು ಒಂದೊಂದನ್ನು ಕೂಡ ತನ್ನ ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅದೇ ಅನ್ಸುತ್ತೆ, ಒಂದೊಂದನ್ನು ಕೂಡ ಏನ್ ಮಾಡ್ತಾರೆ ದೇವರು? ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಹಾಗಾದ್ರೆ ಈ ಸುವಾರ್ಥ ಯುಗದಲ್ಲಿ ಎಲ್ಲದರಲ್ಲೂ ಪ್ರಮುಖವಾಗಿರುವಂತ ಯೇಸು ಸ್ವಾಮಿನ ಫಸ್ಟ್ ದೈವಿಕ ಸಭಾ ತಗೊಂಡೋಗ್ಬಿಟ್ರು, ಅಲ್ವರ. ಈಗ ಈ ನೂತನ ಸೃಷ್ಟಿ ಅನ್ನೋದನ್ನೇ ಈ ಸುವಾರ್ಥ ಯುಗದಲ್ಲಿ ಯಾಕೆ ವಾಕ್ಯ ಅಪೊಸ್ತಲ ಪೌಲ ಹೇಳ್ಬಿಟ್ರು ಅಂತಂದ್ರೆ, ದ ಎಂಟೈರ್ ಗಾಸ್ಪಲ್ ಏಜ್ ದೇವ್ರು ಫಿಕ್ಸ್ ಮಾಡಿರೋದು ಒಂದೇ ಒಂದು ವರ್ಗಕ್ಕೋಸ್ಕರ. ಯಾರಪ್ಪ ಅಂತಂದ್ರೆ ಕ್ರಿಸ್ತನಲ್ಲಿ. ಈಗಿದ್ದರೆ ಕ್ರಿಸ್ತನಲ್ಲಿ ಒಬ್ರು ನೂತನ ಸೃಷ್ಟಿ ಆಗ್ತಾರೆ ಅಂದ್ಬಿಟ್ಟು ಈ ಸೀಕ್ರೆಟ್ ಬಂದ್ಬಿಟ್ಟು ಇಡೀ ಕ್ರೈಸ್ತ ಸಭೆಗೆ ಗೊತ್ತಾಗಬಾರ್ದು ಅಂತಾನೆ 3ನೇ ಸಭೆ ಕಾಲದಲ್ಲಿ ಸೈತಾನ್ ತಂದಿದೆ ಈ ಆಂಟಿಕ್ರೈಸ್ಟ್ ಸಿಸ್ಟಮ್. ಯಾಕಂದ್ರೆ ಈ ಆಂಟಿಕ್ರೈಸ್ಟ್ ಸಿಸ್ಟಮ್ ಒಳ್ಳೆ ಬಂತಲ್ಲ, ಆಗ ಎಲ್ಲಿ ಬೇಕಾದ್ರೆ ಕಲ್ ನೋಡಿ ದ ನ್ಯೂ ಕ್ರಿಯೇಷನ್ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಸರಿಯಾಗಿ ಅರ್ಥ ಆಗದೆ ಇರೋಂತ ಒಂದು ಪರಿಸ್ಥಿತಿ. ಯಾಕೆಂದ್ರೆ ಆ ನ್ಯೂ ಕ್ರಿಯೇಷನ್ ತಂದುಬಿಟ್ರೆ ಈಗಾಗಲೇ ಹೇಳಿರೋ ತರ
ದೀಕ್ಷಾಸ್ನಾನ ತಗೊಂಡು ಅನ್ಯ ಭಾಷೆ ಮಾತಾಡ್ಬಿಟ್ರೆ ಮಾತ್ರ ಏನಾಗುತ್ತೆ ಅಂತ ಅನ್ಕೊಂಡ್ಬಿಟ್ರು ಟೋಟ್ಲಾಗಿ. ಆಕ್ಚುಲಿ ಅದು ಸೈತಾನ ಮಾಡಿದಂತ ತಂತ್ರವಾದಂತ ವಿಷಯ. ಅದಕ್ಕೆ ನೋಡಿ ಎಲ್ಲಾ ಕಡೆ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಸೊರೆ ಇನ್ನಷ್ಟು ನೋಡೋಣ. ಈ ಬೈಬಲ್ ಲಾಕ್ ಮಾಡಿದೆ ಅದಕ್ಕೋಸ್ಕರನೇ. ಸೈತಾನ್ ಗೊತ್ತಾಯ್ತು ಹೊಸ ಒಡಂಬಡಿಕೆಯಲ್ಲಿ ಏನ್ ದೇವ್ರು ಯೋಚನೆ ಮಾಡ್ತಾರಂತ ಸೈತಾನ್ ಗೊತ್ತಾಯ್ತು. ಹೆಂಗ್ ಗೊತ್ತಾಗುತ್ತೆ ಸೈತಾನ್ಗೆ? ಯೇಸು ಸ್ವಾಮಿ ಅಪೊಸ್ತಲರು ಮಾತಾಡ್ತಾ ಸಭೆಗಳಿಗೆ ಲೆಟರ್ ಬರಿತಾ ಓ ದೇವ್ರ ಯೋಚನೆ ಅಂದ್ರೆ ಇಸ್ರೇಲ್ರನ್ನ ದೇವ್ರ ಕೈ ಬಿಡ್ತಾರಾ? ಹೌದು. ಇನ್ಮೇಲೆ ಇಸ್ರೇಲ್ರಲ್ಲಿ ದೇವರ ಒಂದು ಸಂಪರ್ಕ ಇರೋದಿಲ್ಲ. ಅವ್ರು ಕ್ಲಿಯರ್ ಆಗಿ ಬರ್ದ್ಬಿಟ್ರೆ ಎಲ್ಲರೂ. ಹಾಗಾದ್ರೆ ಅನ್ಯ ಜನಾಂಗದಿಂದ ಬಂದಿರಂತವ್ರಿಗೂ ಯಹೂದ್ಯರು ಮುಖಾಂತರ ಇಬ್ಬರಿಗೂ ಸೇರಿ ಹೊಸ ಸೃಷ್ಟಿಯಾಗಿ ದೇವರು ಈ ಲೋಕದಲ್ಲಿ ಒಂದು ನ್ಯೂ ಕ್ರಿಯೇಷನ್ ಸೃಷ್ಟಿ ಮಾಡ್ತಾರಂತ ಸೈತನ್ ಗೊತ್ತಾಗ್ಬಿಡ್ತು. ಅಂದ್ರೆ ಒಂದು ಸರಳವಾಗಿ ಹೇಳ್ಬೇಕಂತಂದ್ರೆ ದೇವರ ಯೋಜನೆ ಯಾವ ಕಾಲದಲ್ಲಿ ಏನ್ ನಡೀತಾ ಇದೆ, ಇದಕ್ ಮುಂಚೆ ಏನ್ ನಡೀತು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಒಬ್ರು ಯಾರ ಸೈತಾನೇ. ಹೆಂಗ ಹೇಳಿ? ದೇವ್ರದನ್ನ ಕೆಲ್ಸಗಳನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾ ನೋಡ್ತಾ ಬರ್ತಾ ಇರೋಂಥ ಕ್ಯಾರೆಕ್ಟರ್. ದೇವ್ರು ಯಾವುದು ನಿಜ ತಗೊಂಡ್ಬರ್ತಾರ ಅಲ್ಲಿ ಸುಳ್ಳು ತಗೊಂಡ್ಬರ್ತಾನೆ ಸೈತಾನ್. ಯಾವತ್ತೂ ಅಷ್ಟೇ, ಯಾವಾಗ್ಲೂ ಸೈತಾನ್ ಮಾಡೋ ಕೆಲಸ ಇಷ್ಟೇ ನೋಡಿ. ಅದಕ್ಕೇನೆ ಆದಿ ಕಾಲದಲ್ಲಿ ಗಮನಿಸಿ ಪ್ರಿಯ ಸೌರಸೂರ್ಯರೇ, ನಮಗೆ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಪತ್ರಿಕೆ ಬರ್ದಿದಾರಲ್ಲ, ರೋಮದವರಿಗೆ ಬರೆದ ಪತ್ರಿಕೆ, ಕೊಲೋಸ್ಯದವರಿಗೆ ಪತ್ರಿಕೆ ಅಂತ ಆದ್ರೆ ಎಲ್ಲಿ ಬೇಕಾದ್ರೂ ನೋಡಿ ಪರಿಶುದ್ಧ ಭಕ್ತರಂತ ಅಂದ್ರೆ ಸೈನ್ಸ್ ಬಂದಿರುತ್ತೆ. ಅಂದ್ರೆ ನನ್ನ ಪ್ರಿಯರಾದ ಸಹೋದರ ಸಹೋದರಿಯರೇ ಅಂತ ನೂತನ ಸೃಷ್ಟಿಯ ಸಭೆಗಳಿಗೆ ಎಲ್ಲ ಬರ್ದಿರೋದು ಅಚ್ಚ ನೋಡ್ಬೇಕಾದ್ರೆ. ಎಲ್ಲಾ ಸಭೆಯು ನೂತನ ಸೃಷ್ಟಿಯ ಸಭೆಯಾಗಿ ಅಲ್ಲಿ ಇದ್ದಿದ್ದಾರೆ. ಆದ್ರೆ ಕಾಲಗಳು ಹೋಗ್ತಾ ಮೂರನೇ ಸಭೆಯಲ್ಲಿ ಸೈತಾನ ಸಭೆಯಲ್ಲಿ ಬಂದಾಗ ಎಲ್ಲಾ ಸತ್ಯಗಳನ್ನ ಲಾಕ್ ಮಾಡಿದಾನೆ ಸೊರಸರ. ಆಗ ದೇವ್ರ ಕೃಪೆಯಿಂದ ನಮಗೆ 7ನೇ ಸಭೆ ಕಾಲದಲ್ಲಿ ಬಂದಂತ ನಮಗೆ ನಿಜವಾಗಿ ದೇವ್ರ ವಾಕ್ಯದಲ್ಲಿ ನ್ಯೂ ಕ್ರಿಯೇಷನ್ ಅನ್ನಂತ ಆಳವಾದಂತ ಸತ್ಯ ನಮ್ಗೆ ಸಿಕ್ತಲ್ಲ. ಎಷ್ಟು ದೇವ್ರಿಗೆ ಸ್ತೋತ್ರ ಹೇಳ್ಬೇಕಂತಂದ್ರೆ ನಿಜವಾಗಿ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಕಾಗಲ್ಲ. ಯಾಕಂತಂದ್ರೆ ನ್ಯೂ ಕ್ರಿಯೇಷನ್ ಅನ್ನೋದು ತುಂಬಾ ದೊಡ್ಡ ವಿಷಯ. ಸತ್ಯವೇದದಲ್ಲಿ ನ್ಯೂ ಕ್ರಿಯೇಷನ್ ಅಂತ ಪದ ಎಲ್ಲಿ ಬರುತ್ತೆ, ಎಷ್ಟು ಸೇ ಬಂದಿದೆ ಸತ್ಯ ಅಂದ್ರೆ ಹೆಂಗ್ ಹೇಳ್ಬೇಕಂದ್ರೆ ಸತ್ಯವೇದದಲ್ಲಿ ನ್ಯೂ ಕ್ರಿಯೇಷನ್ ಎಂಬುವಂತ ಆ ವಾಕ್ಯ ಎಷ್ಟು ಸಲ ಬರುತ್ತೆ, ಎಷ್ಟು ಸಲ ಸತ್ಯವೇದದಲ್ಲಿ ಅದು ಬರ್ದಿದ್ದಾರೆ ನ್ಯೂ ಕ್ರಿಯೇಷನ್ ಅಂತ? ಸಡನ್ ಆಗಿ ಪ್ರಶ್ನೆ ಕೇಳಿದ ತಕ್ಷಣ ಒಂದ್ವೇಳೆ ಬಂದಿರೋ ಅನ್ಸುತ್ತೆ. ಖಂಡಿತ ನೀವು ತುಂಬಾ ವರ್ಷದಿಂದ ಸತ್ಯದಲ್ಲಿ ಇರೋದ್ರಿಂದ ಖಂಡಿತ ಜ್ಞಾಪಕ ಇರುತ್ತೆ. ನಾನು ತಕ್ಷಣ ಕೇಳೋದ್ರಿಂದ ಖಂಡಿತ ಬರಕ್ ಸಾಧ್ಯ ಇರಲ್ಲ. 2 ಕಡೆ ಮಾತ್ರ ನೇರವಾಗಿದೆ ಅಷ್ಟೇ, 2 ಕಡೆ ಮಾತ್ರ. ಒಂದು 2 ಕೊರಿಂಥಿಯನ್ಸ್ ಚಾಪ್ಟರ್ 5 ವರ್ಸಸ್ 17, ನೆಕ್ಸ್ಟ್ ಗಲೇಷಿಯನ್ಸ್ ಚಾಪ್ಟರ್ 6 ವರ್ಸಸ್ 15. ಈ 2 ಕಡೆ ಮಾತ್ರನೇ ನ್ಯೂ ಕ್ರಿಯೇಷನ್ ಅಂತ ಸತ್ಯವೇದಲ್ಲಿ ಇದೆ. ಸೌರಸೌರ್ಯರೇ, ಈ ನ್ಯೂ ಕ್ರಿಯೇಷನ್ ಬಗ್ಗೆ ಅನೇಕ ಕಡೆ ಇಂಡೈರೆಕ್ಟ್ ಆಗಿದೆ, ತುಂಬಾ ಕಡೆ ಇಂಡೈರೆಕ್ಟ್ ಆಗಿದೆ. ಆದ್ರೆ ನನಗೂ ನಿಮಗೂ ಸಿಕ್ಕಿರುವಂತ ಒಂದೇ ಅವಕಾಶ ಆ ನ್ಯೂ ಕ್ರಿಯೇಷನ್ ಅಲ್ಲಿ ಒಬ್ಬರಾಗೋದಿಕ್ಕೆ ಅವಕಾಶ ಸಿಕ್ಕಿರೋದು ನಮಗೆ. ಹಾಗಾದ್ರೆ ನಮ್ಮನ್ನ ಯಾರು ಸೈತಾನ ಎಮರ್ಸಕ್ ಸಾಧ್ಯತೆ ಇದೆಯಾ? ನಮ್ಮನ್ನ ಹೆಂಗಾದ್ರು ಡೈರೆಕ್ಟ್ ಮಾಡಕ್ ಸಾಧ್ಯ? ಇಷ್ಟು ಕೋಟಿ ಜನಗಳನ್ನ ನಮ್ಮನ್ನ ತಂದೆ ಏನ್ ಮಾಡಿದಾರೆ ಅಂತಂದ್ರೆ, ನನ್ನ ತಂದೆಯು ಎಳೆದ ಹೊರತು ಒಬ್ಬರು ನನ್ನ ಹತ್ರ ಬರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಅಂತ ತಂದೆಯಾದವ್ರು ನಮ್ಮನ್ನ ಎಳೆದು ಬಿಟ್ರು ಲೋಕದಿಂದ, ನಮ್ಮನ್ನ ಹೆಂಗಾರು ಡೈರೆಕ್ಟ್ ಮಾಡಕ್ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಖಂಡಿತ ಸಾಧ್ಯತೆ ಇದೆ ಸರಸ್. ಹೆಂಗಂತಂದ್ರೆ ಹೆಂಗೆ ಸಾಧ್ಯತೆ ಇರ್ಬೇಕು ಅಂತ ಅವಕಾಶ ಇದೆ ಅಂತಂದ್ರೆ, ದೇವ್ರು ವಾಕ್ಯನ ಎಷ್ಟು ಚೆನ್ನಾಗಿ ಓದ್ತೀವೋ ಅದ್ರಲ್ಲಿ ದೇವರ ಜ್ಞಾನ ನಮ್ಗೆ ಬೆಳಕು ಬರ್ತಾನೆ ಇರುತ್ತೆ. ಈ ಜ್ಞಾನ ನಮ್ಗೆ ಎಷ್ಟು ಮುಖ್ಯ ನಾವು ಸೌರಸೌರರೇ, ಆ ಜ್ಞಾನದಲ್ಲಿ ಬೆಳೀತಾ ಹೋದಾಗ ಹೊಸ ಸೃಷ್ಟಿಯಾಗಿ ಬೆಳೆಯೋದಕ್ಕೆ ದೇವ್ರ ವಾಕ್ಯ ನಮ್ಗೆ ಸಪೋರ್ಟ್ ಆಗುತ್ತೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಸಕಲವೂ ಅದ್ರಲ್ಲಿ ಅಡಗಿದೆ ನೋಡ್ತೀವಿ ನಾವು. ಹಾಗಾದ್ರೆ ದೇವ್ರ ವಾಕ್ಯನ ಅರ್ಥ ಮಾಡ್ಕೊಳ್ದಿರೋ ತರನೇ ಇವತ್ತು ಎಲ್ಲಾ ಕಡೆ ಬರೀ ಅದ್ಭುತ ಮತ್ತು ವರ್ಷಿಪ್ ಇದೆಲ್ಲ ತಂದಿದ್ದಾನೆ ಸೈತಾನವರ. ಆದ್ರೆ ಮುಖ್ಯವಾಗಿ ಎಕ್ಸಾಂಪಲ್, ಒಬ್ರು ಡಾಕ್ಟರ್ ಆಗೋದಿಕ್ಕೆ ಆಸೆ ಪಟ್ರೆ ಏನ್ ಕೆಲ್ಸ, ಅವ್ರು ಏನ್ ಕಲ್ತಿರ್ಬೇಕು? ಆಕ್ಚುಲಿ ಅವ್ರು ಏನ್ ಓದಿರ್ಬೇಕು ಅಂದ್ರೆ ಮೆಡಿಸಿನ್ ಬಗ್ಗೆ ಚೆನ್ನಾಗಿ ಓದಿರ್ಬೇಕಾ ಅಷ್ಟೇನಾ? ಡಾಕ್ಟರ್ ಆಗ್ಬೇಕಂದ್ರೆ ಏನು MBBS ಓದಿರ್ಬೇಕಾ ಒಂದ್ ವೇಳೆ? ಅಂದ್ರೆ ಅದ್ರ ಬಗ್ಗೆ ನಾಲೆಜ್ ಇರ್ಬೇಕು ಅವ್ರಿಗೆ. ಅಂದ್ರೆ ಡಾಕ್ಟರ್ ಆಗ್ಬೇಕು ಅಂತ ಏನ್ ಕೋರ್ಸ್ ಇದೆಯೋ ಅದನ್ನ ಮುಗಿಸ್ದೇನೆ ಅವ್ರು ಡಾಕ್ಟರ್ ಆಗೋದಿಲ್ಲ ಅಲ್ವರ? ಅಟ್ ದ ಸೇಮ್ ಟೈಮ್ ಲಾಯರ್ ಆಗ್ಬೇಕಂದ್ರೆ ಸೌರಸೌರ್ಯರೇ ಮಾಡ್ಬೇಕಲ್ಲ, ಅದನ್ನ ಮಾಡಿದ್ರೆ ಮಾತ್ರ ಅವ್ರಿಗೆ ಲಾಯರ್ ಆಗೋ ಸಾಧ್ಯತೆ ಅಲ್ಲ. ಆತರ ಒಂದೊಂದು ಕೋರ್ಸು ಕೂಡ ಸೌರಸೌರ್ಯರೇ ಪ್ರಪಂಚದಲ್ಲಿ ಸೈಂಟಿಸ್ಟೇ ಆಗಿರ್ಲಿ ಮತ್ತು ಯಾರೇ ಆಗಿರ್ಲಿ ದೇವರ
ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ ಮುಂಚೆ ಒಂದ್ ವೇಳೆ ಪ್ರಪಂಚದ ಸೈಂಟಿಸ್ಟ್ ಆಗ್ಬೇಕಾದ್ರೂ ಕೂಡ ಅದ್ರ ಬಗ್ಗೆ ಅವ್ರು ಓದ್ಲೇಬೇಕು. ನಮಗೆ ಸೈತಾನ ಏನ್ ಮಾಡ್ತಂತಂದ್ರೆ, ನಮಗೆ ಕೊಟ್ಟಿರೋಂತ ದೇವರ ಮುಖ್ಯವಾದಂತ ವಾಕ್ಯ, ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್, ದೇವರ ಪವಿತ್ರವಾದಂತ ವಾಕ್ಯಗಳನ್ನ, ಈ ಪವಿತ್ರವಾದಂತ ವಾಕ್ಯ ಸರ್ ರಸಲ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಪವಿತ್ರವಾದ ವಾಕ್ಯಕ್ಕೆ ಅದು ಈಕ್ವಲ್ ಅಲ್ಲ, ಆದ್ರೆ ಈ ಪವಿತ್ರವಾದಂತ ದೇವ್ರ ವಾಕ್ಯ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಸಹಾಯ ಆಗುವಂತ ವಾಕ್ಯ ಏನ್ ಹೇಳ್ತಾರೆ. ಯಾಕೆಂತಂದ್ರೆ ಇದು ಒಂದಲ್ಲಿ ಓದಿದ್ರೆ ನಿಮ್ಗೆ ಒಂದ್ವೇಳೆ ಇದು ಸಹಾಯ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಹೊಸ ನೋಡಿ, ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಡಾಕ್ಟರ್ ಬಗ್ಗೆ ಚೆನ್ನಾಗಿ ಆದ್ಬೇಕಂದ್ರೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಒಬ್ರು ಲಾಯರ್ ಅಂತಂದ್ರೆ ಆ ಲಾ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಅದೇ ತರ ಪ್ರಿಯ ಸೌರಸೌರ್ಯರೇ, ದೇವ್ರ ಮಕ್ಕಳಾಗಿರೋಂತ ನಮಗೆ ಒಂದು ನ್ಯೂ ಕ್ರಿಯೇಷನ್ ಅಂದ್ರೆ ಆ ನ್ಯೂ ಕ್ರಿಯೇಷನ್ ಬಗ್ಗೆ ಇರೋಂತ ವಾಕ್ಯ ಓದಿರ್ಬೇಕು. ಯಾಕೆ ನಾನ್ ನ್ಯೂ ಕ್ರಿಯೇಷನ್ ಆಗ್ಬೇಕಂತಂದ್ರೆ ನಾನು ಯಾವ್ದು ಓದಿರ್ಬೇಕು ಹಂಗಂದ್ರೆ? ಯಾಕೆ ಅದ್ರಲ್ಲಿ ಏನ್ ಸತ್ಯ ಇದೆ? ಆದ್ರೆ ಸೈತಾನ ಮಾಡ್ತಾನೆ ಗೊತ್ತಾ? ಇವಾಗ ಗಮನಿಸಿ, ಯಾವ ತರ ಆಂಟಿ ಕ್ರೈಸ್ಟ್ ಕಾಲದಲ್ಲಿ ಈ ಬೈಬಲ್ ಅಲ್ಲಿ ಲಾಕ್ ಮಾಡಿದ್ನೋ ಅದೇ ತರ ನಮ್ಮ ಎಲ್ಲ ಹತ್ರ ಏನಿರುತ್ತೆ ಹೇಳಿ ನೋಡ. ನಮಗೋಸ್ಕರ ಹಿರಿಯ ಸಹೋದರೆಲ್ಲ ಬಂದ್ಬಿಟ್ಟು ಎಷ್ಟು ಕಷ್ಟಪಟ್ಟು ಎಷ್ಟೋ ವರ್ಷಗಳು ಎಷ್ಟೇ ಪ್ರಯತ್ನ ಪಟ್ಟು ನಮ್ಮ ಭಾಷೆಗೆ ಬಂದಿದ್ಯಾ? ನ್ಯೂ ಕ್ರಿಯೇಷನ್ ಬಂದಿದ್ಯಾ? ಫಸ್ಟ್ ವಾಲ್ಯೂಮ್ ಇದೆಯಾ? ಸೆಕೆಂಡ್ ವಾಲ್ಯೂಮ್ ಇದೆಯಾ? ಥರ್ಡ್ ವಾಲ್ಯೂಮ್ ಇದೆಯಾ? ಸೊ ಫೋರ್ತ್ ವಾಲ್ಯೂಮ್, ಫಿಫ್ತ್ ವಾಲ್ಯೂಮ್, ಸಿಕ್ಸ್ತ್ ವಾಲ್ಯೂಮ್ ಎಲ್ಲ ಇದೆಯಾ? ಎಷ್ಟು ನಾವು ಅದನ್ನ ಪ್ರಯತ್ನ ಪಡ್ತಾ ಇದೀವಿ ಸ್ಟಡಿ ಮಾಡ್ಕೊಳ್ಳೋಕೆ. ಇರುತ್ತೆ, ಆದ್ರೆ ಎಲ್ಲಿರುತ್ತದು? ಆದ್ರೆ ನಮ್ಮ ಕರುವಿಕೆ ಏನಂತೆ? ನಮ್ಮ ಕರುವಿಕೆ ಏನು ಆಕ್ಚುಲಿ? ನಮ್ಮ ಒಂದು ಕಾಲಿಂಗ್ ಹೆಸರೇನಂತೆ? ಬೈಬಲ್ ಸ್ಟೂಡೆಂಟ್ ಅಲ್ವರಾ? ಆಕ್ಚುಲಿ ಬೈಬಲ್ ಸ್ಟೂಡೆಂಟ್ ಅನ್ನೋದು ನಮ್ಗಿರೋಂತ ಸ್ಥಿತಿ, ನಾವು ಇವಾಗ ಜೀವಿಸ್ತಾರಂತ ಈ ಜೀವಿತಕ್ಕೆ ನಾವು ಇವಾಗೆಲ್ಲ ಕೂಡಿ ಬರುವಂತ ಸ್ಥಳದಲ್ಲಿ ನಾವೆಲ್ಲ ಒಂದು ಕೂಡಿ ಬರುವಾಗ ನಮಗೆ ಕೊಡುವಂತ ಹೆಸರು ಸತ್ಯವೇದ ವಿದ್ಯಾರ್ಥಿಗಳು. ಆಕ್ಚುಲಿ ಸತ್ಯವೇದ ವಿದ್ಯಾರ್ಥಿ ಅನ್ನೋಂತ ಪದ ಏನಪ್ಪ ಅಂತಂದ್ರೆ ಈ ಸತ್ಯಕ್ಕೆ ವಿದ್ಯಾರ್ಥಿಗಳಾಗಿದ್ವಿ ಅಲ್ವರ. ಆದ್ರೆ ಸತ್ಯವೇದ ವಿದ್ಯಾರ್ಥಿ ಅನ್ನೋದು ಬಿಟ್ಟು ನಮ್ಮ ಕರುವಿಕೆ ಅಲ್ಲ, ನಮ್ಮ ಕರುವಿಕೆ ಅಲ್ಲ ಅದು. ಆಕ್ಚುಲಿ ನಮ್ಮ ಪರಿಸ್ಥಿತಿ ಇವಾಗ ನಾವು ಜೀವಿಸ್ತಾರಂತ ಈ ಜೀವಿತದಲ್ಲಿ ಸತ್ಯದ ಜ್ಞಾನವನ್ನು ಬರೋದಕ್ಕೆ ನಾವು ಎಲ್ಲಾ ಸಭೆನ ಬಿಟ್ಟು ಬಂದಿರೋದ್ರಿಂದ ನಮಗೆ ಕೊಟ್ಟಿರುವಂತ ಉನ್ನತವಾದಂತಹ ಒಂದು ಸ್ಥಾನ ಅಂತಂದ್ರೆ ಸತ್ಯವೇದ ವಿದ್ಯಾರ್ಥಿ ಅನ್ನೋದು ಬಂದ್ಬಿಟ್ಟು ಡಿನಾಮಿನೇಷನ್ ಅಲ್ಲ, ಅದು ನಮ್ಮ ಜೀವಿತ ಅಲ್ವರ. ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸ್ತೀವಿ ಅನ್ನೋದನ್ನ ನಾವು ಪ್ರತಿದಿನ ಎಷ್ಟೇ ವರ್ಷ ನಾನು ಟ್ರೂತ್ ಅಲ್ಲಿ ಇದ್ರು ಕೂಡ ಸತ್ಯವೇದಕ್ಕೆ ವಿದ್ಯಾರ್ಥಿ ನಾನು ಅಂತ ಒಂದು ಮನಸ್ಥಿತಿ ಅಲ್ವರ. ನಮ್ಮ ಕಾಲಿಂಗ್ ಏನಂತೆ? ನಮ್ಮ ಕಾಲಿಂಗ್, ನಮ್ಮ ಕರುವಿಕೆ ಕ್ರಿಸ್ತನ ಮೊದಲ ಕಿತ್ತಿ. ನಮ್ಮ ಕಾಲಿಂಗ್ ದ ನ್ಯೂ ಕ್ರಿಯೇಷನ್ ಅಂತಂದ್ರೆ ಆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ನಾವು ದೀಕ್ಷಾಸ್ನಾನ ತಗೊಂಡ್ವಿ. ವಾಕ್ಯ ಹಂಗೆ ಬರೀತಾರೆ, ಅಪೊಸ್ತಲ ಪೌಲ್ ಹೇಳ್ತಾರೆ ಗಲಾತಿಯ 3:26 ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ತಗೊಂಡ್ರಿ ಅಂತಂದಾಗ, ನಾನು ಆ ಕ್ರಿಸ್ತನಲ್ಲಿ ಒಂದಾಗಿ ಸೇರ್ಬೇಕು ಅಂದ್ರೆ, ನಾನು ನೂತನ ಸೃಷ್ಟಿಯಾಗಿ ಬೆಳಿಬೇಕು ಅಂತಂದ್ರೆ ನನ್ನ ಹತ್ರ ನ್ಯೂ ಕ್ರಿಯೇಷನ್ ಇರೋದು ಮುಖ್ಯ ಅಲ್ಲ. ಆ ನ್ಯೂ ಕ್ರಿಯೇಷನ್ ಅಲ್ಲಿ ಏನೆಲ್ಲ ಇದೆಯೋ ಅದು ನನ್ನ ಜೀವಿತದಲ್ಲಿ ಬರಬೇಕು. ಹಾಗಾದ್ರೆ ಸೈತಾನ್ ಏನ್ ಟ್ರಿಕ್ಸ್ ಮಾಡಕ್ ಸಾಧ್ಯ? ಹೇಳಿ ನೋಡಿದ್ರಾ? ಅಂದ್ರೆ ನಾನು ಹೊಸ ಸೃಷ್ಟಿ ಆಗ್ಬೇಕಂತಂದ್ರೆ ಆ ಹೊಸ ಸೃಷ್ಟಿ ಬಗ್ಗೆ ಇರೋಂತ ಜ್ಞಾನ, ದೇವರ ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅನ್ಕೊಳ್ಳಿ. ಇವಾಗ ದೇವ್ರ ವಾಕ್ಯಗಳನ್ನ ಪರಿಶೀಲನೆ ಮಾಡ್ತಾ ಯೋಚನೆ ಮಾಡಿ ನೋಡಿ, ಒಬ್ಬರಿಗೆ ಈ ಲೋಕದಲ್ಲಿ ಒಂದು ಉನ್ನತವಾದ ಸಾಧನೆ ನಾನು ಮಾಡ್ಬೇಕು ಅಂತ ಅಂದ್ಬಿಟ್ರೆ ಪ್ರತಿದಿನ ಅವ್ರು ಏನ್ ಮಾಡ್ತಾರೆ? ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಎಕ್ಸಾಮ್ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತಂದ್ರೆ ಬೆಳಿಗ್ಗೆ 4 ಗಂಟೆ ಎದ್ದೋಗ್ಬಿಡ್ತಾರೆ. ಆ 4 ಗಂಟೆಗೆ ಎದ್ಬಿಟ್ಟು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಬಂದಾಗ ಒಂದಿನ ರನ್ನಿಂಗ್ ರೇಸ್ ಬಂದ್ಮೇಲೆ ಅವರು ಜಯವಂತರ ಒಂದಲ್ವಾ? ಸೊ ಪ್ರಾಕ್ಟೀಸ್ ಮಾಡುವಂತ ಒಬ್ರು ಲೋಕದಲ್ಲಿ ಯಾವುದೇ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರಾಕ್ಟೀಸ್ ಇಲ್ಲದೆ ಯಾರು ರೀಚ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಒಂದು ಹೊಸ ಸೃಷ್ಟಿಯಾಗಿ ದೇವ್ರು ನಮ್ಮನ್ನು ಕರೆದಿದ್ದಾರೆ ಅಂತಂದ್ರೆ ಆ ಹೊಸ ಸೃಷ್ಟಿ ಅಂದ್ರೆ ಏನು? ಆ ಹೊಸ ಸೃಷ್ಟಿಗೆ ಯಾವ ತರ ಎಲ್ಲ ಶೋಧನೆ ಬರುತ್ತೆ. ಆ ಹೊಸ ಸೃಷ್ಟಿ ಮನೇಲಿ ಹೆಂಗಿರ್ಬೇಕು, ಆ ಹೊಸ ಸೃಷ್ಟಿ ಸಹೋದರ ಮಧ್ಯದಲ್ಲಿ ಹೆಂಗಿರ್ಬೇಕು, ಆ ಹೊಸ ಸೃಷ್ಟಿ ವೈಯಕ್ತಿಕ ಜೀವನದಲ್ಲಿ ಹೆಂಗಿರ್ಬೇಕು, ಆ ಹೊಸ ಸೃಷ್ಟಿ ಈ ಪ್ರಪಂಚದಲ್ಲಿ ಹೆಂಗಿರ್ಬೇಕು, ಸಭೆಯಲ್ಲಿ ಹೆಂಗಿರ್ಬೇಕು, ಎಲ್ಲ ವಿಷಯಗಳನ್ನ ದೇವರು ನಮಗೋಸ್ಕರ ಎಲ್ಲ ಬರ್ದಿಟ್ಟಿದಾರಲ್ಲ. ನಮಗೋಸ್ಕರ ಸಮಯನ ಕೊಟ್ಟು ದೇವ್ರು ಎಷ್ಟೋ ಭಾಷೆಗಳ ಮುಖಾಂತರ ನಮ್ಮ ಹತ್ರ ಬಂದು ಸೇರಿಸಿದಾರಲ್ಲ ಅಂತಂದಾಗ
ಪ್ರತಿದಿನ ಅಪೋಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಾಕ್ಯ ಓದೋಣ. ಆಕ್ಟ್ಸ್ ಚಾಪ್ಟರ್ 17 ವರ್ಸಸ್ 11. ಅಪೋಸ್ತಲರ ಕೃತ್ಯ 17:11. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ನೋಡುವ ಪ್ರಿಯ ಸಹೋದರರೇ, ಇವರು ಹೇಳುವುದಂತ ಪ್ರತಿಯೊಂದು ವಿಷಯ ಕೂಡ ಹೌದೋ ಇಲ್ಲವೋ ಎಂಬುದನ್ನ ಏನ್ ಮಾಡ್ತಾ ಇದ್ರು? ಪ್ರತಿದಿನ ಶಾಸ್ತ್ರ ಶಾಸ್ತ್ರ ಗ್ರಂಥಗಳನ್ನು ಗ್ರಂಥಗಳನ್ನ ಏನ್ ಮಾಡ್ತಾ ಇದ್ರಂತೆ? ಶೋಧಿಸುತ್ತಿದ್ದರು. ಆಕ್ಚುಲಿ ಆಗಿನ ಸಭೆಯಲ್ಲಿ ಎಕ್ಸಾಂಪಲ್ ಹೆಂಗ್ ಹೇಳ್ಬೇಕಂತಂದ್ರೆ, ಇವಾಗ ನಾವು ಹೆಚ್ಚು ಕಡಿಮೆ 1 ಗಂಟೆ 1.25 ಗಂಟೆ ಪ್ರಸಂಗ ಮಾಡ್ತಾ ಇದೀವ ಇಲ್ಲಿ. ನೀವು ಇವಾಗ ಕೇಳ್ತಾ ಇದೀರಲ್ಲ, ಈ ತರ ಸನ್ನಿವೇಶ ಆರಂಭ ಕಾಲದಲ್ಲಿ ಇರ್ಲಿಲ್ಲ. ಅದು ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ನಂತರ ಯಾರೊಬ್ರು ಇಲ್ಲಿ ಮಾತಾಡಿ ಎಲ್ಲರೂ ಕೇಳ್ತಾ ಇರ್ಲಿಲ್ಲ. ಆಗಿನ ಕಾಲದಲ್ಲಿ ಇತ್ತು, ಪ್ರಸಂಗ ಇತ್ತು, ಎಲ್ಲ ಕಡೆ ಸ್ಪೀಚ್ ಮಾಡ್ತಾ ಇದ್ರು, ಸುವಾರ್ತೆ ಮಾಡ್ತಾ ಇದ್ರು. ಮ್ಯಾಕ್ಸಿಮಮ್ ಹೆಚ್ಚಾಗಿ ಯಾವ್ದಿತ್ತು ನೋಡ್ಬೇಕಾದ್ರೆ ಈ ವಾಕ್ಯದ ಪ್ರಕಾರ ಇತ್ತು. ಅಂದ್ರೆ ಪ್ರತಿಯೊಂದು ವಿಷಯನ ಕೂಡ ಪರಿಶೀಲನೆ ಮಾಡ್ತಾನೆ ಇದ್ರು. ಯಾರಂತೆ? ಪ್ರತಿಯೊಬ್ರು. ಆಗ ಪ್ರತಿಯೊಬ್ಬರು ಪರಿಶೀಲನೆ ಮಾಡ್ತಾ ಮಾಡ್ತಾ ಬಂದಾಗ ಇವಾಗ ನಂತರ 2-3 ಬಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಹೋಗ್ತಾ ಯಾರು ತುಂಬಾ ಹೈಲೈಟ್ ಆಗ್ತಾರೆ, ಯಾರು ತುಂಬಾ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ, ಯಾರು ತುಂಬಾ ಪಬ್ಲಿಕ್ ಅಲ್ಲಿ ತುಂಬಾ ಪ್ರಬಲವಾಗಿರ್ತಾರೆ, ಯಾರು ತುಂಬಾ ಎಲ್ಲರಿಗೂ ತುಂಬಾ ಪ್ರೈಸ್ ತಗೋತಾರೆ ಅಂತಂದ್ರೆ ಸೌರಸೌರ್ಯರೇ 10 ಜನ 20 ಜನ 30 ಜನ ತಗೋತಾರೆ. ಮಿಕ್ಕಿರೆಲ್ಲರೂ ಬಂದ್ಬಿಟ್ಟು ಅವ್ರ ಸ್ಟೂಡೆಂಟ್ ಆಗಿರ್ತಾರೆ, ಬೋಧನೆ ಮಾಡೋದು ಬಂದ್ಬಿಟ್ಟು ತುಂಬಾ ಎತ್ತರ ಸ್ಥಾನ ಹೋಗ್ತಾರೆ ಈಗಿನ ಕಾಲದಲ್ಲಿ. ಬಟ್ ಆರಂಭ ಕಾಲದಲ್ಲಿ ಸಭೆ ಆತರ ಇರ್ಲಿಲ್ಲ. ಅಪೊಸ್ತಲ ಪೌಲ್ ಇದ್ರು, ಪೇತ್ರ ಇದ್ರು, ಯೋಹಾನ ಇದ್ದು ಅನೇಕ ಕಡೆ ಸುವಾರ್ತೆ ಮಾಡಿದ್ರು, ಸಭೆಯಲ್ಲಿ ಪ್ರಸಂಗ ಮಾಡಿದ್ರು. ಮ್ಯಾಕ್ಸಿಮಮ್ ಸಭೆಯಲ್ಲಿ ಹೆಂಗಿತ್ತು ನೋಡ್ಬೇಕಾರೆ 6ನೇ ವಾಲ್ಯೂಮಲ್ಲಿ 6ನೇ ಅಧ್ಯಾಯದಲ್ಲಿ ಕ್ಲಿಯರ್ ಆಗಿ ಬರೀತಾರೆ ಸೊರಸೊರರೆ, ಆರಂಭ ಕಾಲದಲ್ಲಿ ಸಭೆಯಲ್ಲಿ ಪ್ರಸಂಗ ಹೆಚ್ಚಾಗಿರ್ಲಿಲ್ಲ. ಪ್ರತಿಯೊಬ್ರು ಕೂಡ ಇನ್ವಾಲ್ವ್ ಆಗ್ತಾ ಇದ್ರಂತೆ. ಪ್ರತಿಯೊಂದು ವಾಕ್ಯವನ್ನು ಓದೋದ್ರಲ್ಲಿ, ಧ್ಯಾನ ಮಾಡೋದ್ರಲ್ಲಿ ಮತ್ತು ಸ್ಟಡಿ ಮಾಡೋದ್ರಲ್ಲಿ ಒಬ್ಬೊಬ್ರು ಚೆನ್ನಾಗಿ ಬೆಳೀತಾ ಬರುವಾಗ ಅಲ್ಲಿ ಹೆಂಗಿತ್ತು ಗೊತ್ತರ ಸಭೆ ಗೊತ್ತರ? ಯಾರೋ ಒಬ್ರು ಹೈಲೈಟ್ ಆಗ್ತಾ ಇರ್ಲಿಲ್ಲ, ಎಲ್ಲರೂ ಸೇರಿ ಬೆಳೀತಾ ಇದ್ರು. ಎಲ್ಲರೂ ಸೇರಿ ಬೆಳೆದಾಗ ಎಲ್ಲರೂ ಈಕ್ವಲ್ ಆಗಿದ್ರು. ಯಾಕಂದ್ರೆ ನಾವು ಎಲ್ಲರೂ ಸ್ಟಡಿ ಮಾಡಿ ಎಲ್ಲ ವಿಷಯಗಳ ಒಂದು ವಿಷಯ ತಗೊಂಡ್ಬಿಟ್ರೆ ಅಲ್ಲಿ ಪ್ರತಿದಿನ ಶಾಸ್ತ್ರದ ಗ್ರಂಥಗಳನ್ನ ಏನ್ ಮಾಡ್ಬಿಟ್ರಂದ್ರೆ ಓದ್ತಾ 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 ಏನ್ ಮಾಡ್ಬಿಟ್ರಂತೆ ವಾಕ್ಯ ಚೆನ್ನಾಗಿ ಬರುತ್ತೆ ನೋಡಿ. ಅದ್ರಲ್ಲಿ ಬರುತ್ತೆ, ಪ್ರತಿದಿನ ಅದನ್ನ ಶಾಸ್ತ್ರದಲ್ಲಿ ಹುಡುಕಿ ಓದುವಾಗ ಓದಿ. ಅಪೊಸ್ತಲರ ಕೃತ್ಯ 17:11. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ನೋಡಿದ್ರ ಹೆಂಗಿದ್ಬಿಟ್ರಂತೆ ಅವರು? ಕ್ಯಾರೆಕ್ಟರ್ ಹೆಂಗಿದ್ರಂತೆ? ಥೆಸಲೋನಿಕ ಅವ್ರಿಗಿಂತ ಬೆರೆಯ ಊರಿನ ಸದ್ಗುಣ ಉಳ್ಳವರಾಗಿದ್ರು. ಅಂದ್ರೆ ಹೆಂಗೆ? ಒಬ್ಬೊಬ್ರು ಪ್ರಯತ್ನ ಪಟ್ಟಿದ್ದಾರೆ, ಒಬ್ಬೊಬ್ರು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ, ಒಬ್ಬೊಬ್ರು ಹೋಗ್ಬೇಕಾದ್ರೆ ಪ್ರತಿದಿನ ಶೋಧನೆ ಮಾಡಿದ್ದಾರೆ. ನಮ್ಗೆಲ್ಲರಿಗೂ ಏನು ಅವಕಾಶ ಕೊಟ್ಟಿದ್ದಾರೆ ದೇವರು? ಹೊಸ ಸೃಷ್ಟಿ ಆಗೋದಕ್ಕೆ ತಾನೆ. ಆಗ ಹೊಸ ಸೃಷ್ಟಿ ಆಗೋದಕ್ಕೆ ದೇವ್ರು ನಮ್ಮಲ್ಲಿ ಇಂಥ ಒಂದು ಪ್ರಯತ್ನ ಮಾಡಿದ್ರೆ ಅಂತಂದ್ರೆ ಏನು ಉದ್ದೇಶ ಆಗಿತ್ತು ಗೊತ್ತಾ? ದೇವ್ರಿಗೆ ಗೊತ್ತಾ? ನಾನು ಕಾಲವು ಪರಿಪೂರ್ಣವಾದಾಗ ಕ್ರಿಸ್ತನಲ್ಲಿ ಸಮಸ್ತವನ್ನು ಸರಿ ಮಾಡ್ತೇನೆ ಅಂತಾನೆ ದೇವ್ರ ಉದ್ದೇಶ. ಆ ಕ್ರಿಸ್ತನಲ್ಲಿ ಸರಿಸೋದಕ್ಕೋಸ್ಕರ ತಾನೇ ದೇವ್ರು ನಮ್ಮನ್ನ ಲೋಕದಿಂದ ಕರೆದಿದ್ದಾರೆ. ಬೇರೆ ಸಭೆಯಿಂದ ದೇವ್ರು ಬೇರೆ ಸಭೆಯಿಂದ ನಮ್ಮನ್ನ ಆರಿಸಿರೋದು ಅದಕ್ಕೋಸ್ಕರ ತಾನೆ. ಹಾಗಾದ್ರೆ ದೇವ್ರು ಬೇರೆ ಸಭೆಯಿಂದ, ಬೇರೆ ಡಿನಾಮಿನೇಷನ್ ಲೋಕದಿಂದ ನಮ್ಮನ್ನ ಆರಿಸ್ಕೊಂಡ್ ಬಂದ ಮೇಲೆ ಈಗ ಇಲ್ಲಿ ಸತ್ಯಕ್ಕೆ ಬಂದ್ಮೇಲೆ ನಾವು ಪ್ರತಿಯೊಬ್ರು ಏನ್ ಮಾಡ್ಬೇಕಾಗುತ್ತಂದ್ರೆ ಸರಸ್ವರೇ, ಆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ನಾವು ದೀಕ್ಷಾಸ್ನಾನ ತಗೊಂಡ್ವಲ್ಲ, ಅಷ್ಟು ಜನನು ಕ್ರಿಸ್ತನಲ್ಲಿ ಸೇರೋದಕ್ಕೇನೆ ನಮ್ಗೆ ಪ್ರತಿದಿನ ಸತ್ಯ ಕೊಡ್ತಾ ಇರೋದು, ಅನೇಕ ಕೂಟಗಳನ್ನ ಏರ್ಪಡಿಸ್ತಾ ಇರೋದು. ಎಲ್ಲವೂ ದೇವ್ರು ಯಾಕೆ ಕೊಡ್ತಾರೆ ಅಂತಂದ್ರೆ ಒಂದೇ ಕಾರಣ, ನಾವು ನೂತನ ಸೃಷ್ಟಿ ಆಗ್ಬೇಕಂತ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ನಾನು ನೂತನ ಸೃಷ್ಟಿಯಾಗಿ ನನ್ನಲ್ಲಿ ಆ ನೂತನ ಗುಣಗಳು ನನ್ನಲ್ಲಿ ಬೆಳೀದೆ 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 ಹೋಗ್ಬಿಟ್ರೆ, ನಾನು ಈ ಸತ್ಯವನ್ನು ಕೇಳಿ ಒಂದ್ ವೇಳೆ ನಾ ಎಕ್ಸಾಂಪಲ್ ನನ್ನ ಬಗ್ಗೆ ಹೇಳ್ತೀನಿ. ಇವಾಗ ನಾನು 25 ವರ್ಷದಲ್ಲಿ ಈ ಸತ್ಯವಾಕ್ಯಗಳನ್ನ ಓದಿ ಒಂದ್ ವೇಳೆ ಬಂದ್ಬಿಟ್ಟು ಅನೇಕ ಕಡೆ ಬೋಧನೆ ನಾವು ಮಾಡಿದ್ರು ಕೂಡ ನನ್ನಲ್ಲಿ ಆ ವಾಕ್ಯ, ನಾವು ಸ್ಟಾರ್ಟಿಂಗ್ ಓದಿರಂತ ವಾಕ್ಯ ಇದೆಯಲ್ಲ, ಏನಂತಂದ್ರೆ ಈ ಒಂದು ವಾಕ್ಯ, ಈಗಿರಲಾಗಿ ಯಾವರಾದ್ರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಅಂತ ಇದೆಯಲ್ಲ,
ನಾನು 25 ವರ್ಷ ಸತ್ಯದಲ್ಲಿ ಇದ್ದು ಬೋಧನೆ ಮಾಡಿ ಕೂಡ ಇದು ನನ್ನಲ್ಲಿ ನೆರವೇರಿಲ್ಲ ಅಂತಂದ್ರೆ ನಾನು ಜಸ್ಟ್ ಬೈಬಲ್ ಸ್ಟೂಡೆಂಟ್ ಮಾತ್ರನೇ. ನಾನು ಯಾವುದೇ ಕಾರಣಕ್ಕೆ ಈ ವಾಕ್ಯಕ್ಕೆ ನಾನು ಪಿಟ್ಟಾಗೋದಿಲ್ಲ. ಯಾಕಂತಂದ್ರೆ ನಾನು ಬರೀ ಬೋಧನೆ ಮಾಡಿದ್ದೀನಿ ಅಷ್ಟೇ, ಆದ್ರೆ ನೂತನ ಸೃಷ್ಟಿಯಾಗಿಲ್ಲ. ನೂತನ ಸೃಷ್ಟಿ ಅಂದ್ರೆ ಅದು ಬೇರೆ ಆಕ್ಚುಲಿ. ಆ ನೂತನ ಕ್ರಿಯೇಷನ್ ಅಂತಂದ್ರೆ ಅವರ ಕ್ರಿಯೆ, ಅವರ ಮಾತು, ಅವರ ಯೋಚನೆ, ಅವರ ನಡೆ, ಅವರ ನುಡಿ, ಪ್ರತಿ ಗಳಿಗೆಲ್ ಕೂಡ, ಪ್ರತಿ ನಿಮಿಷದಲ್ಲೂ ಕೂಡ ಯೇಸು ಸ್ವಾಮಿ ಯಾವ ತರ ದೀಕ್ಷಾಸ್ನಾನ ತಗೊಂಡ ಮೇಲೆ ಅವರು ಜೀವನನ ಮಾಡಿ ತೋರಿಸ್ಬಿಟ್ರು, ಆ ತರ ಮಾಡಿ ತೋರಿಸೋದು. ಹಂಗಾರೆ ಯೇಸು ಸ್ವಾಮಿ ಏನ್ ಮಾಡ್ಬಿಟ್ರಂತೆ ಸರಸ್ವರೇ, ಮೂರೇ ವಿಷಯ ನೋಡ್ಬಿಟ್ಟು ಪಾಠ ಮುಗಿಸೋಣ. ಏನ್ ಮಾಡ್ಬಿಟ್ರಂತೆ, ನಾನು ಸತ್ಯಕ್ಕಾಗಿ ಈ ಲೋಕಕ್ಕೆ ಸತ್ಯ ಹೇಳಕ್ಕೋಸ್ಕರ ಬಂದೆ ಅಂತ ಹೇಳ್ಬಿಟ್ರಂತೆ. ಆ 3 ವರ್ಷದಲ್ಲಿ ಆ ಸತ್ಯ ಮಾತಾಡಿದ್ರಲ್ಲ, ಅದರಿಂದಾನೇ ಅವ್ರ ಜೀವ ಹೋಯ್ತು. ಬೇರೇನೇ ಆಕ್ಚುಲಿ ಮಾಡಿದ್ದು. ನಾನು ಸತ್ಯ ಹೇಳಕ್ ಬಂದಿದ್ದೀನಿ, ಆ ಸತ್ಯನೇ ಹೇಳ್ತೀನಿ, ಆ ಸತ್ಯಕ್ಕೋಸ್ಕರ ಜೀವನೇ ಕೊಟ್ಬಿಡ್ತೆ ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡ್ಬಿಟ್ರಂತೆ. ಅದು ಹೆಂಗೆ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಅವ್ರು ಏನ್ ಸತ್ಯ ಕಲ್ತ್ಕೊಂಡ್ರೋ, ದೇವ್ರು ಏನ್ ಕಳಿಸ್ಕೊಟ್ರೋ ಅದನ್ನ ಒಂದನ್ನು ಮರೆ ಮಾಡದೆ, ಒಂದೊಂದು ವಿಷಯನ ಎಲ್ಲಿ ಯಾವಾಗ ಯಾರ ಹತ್ರ ಏನ್ ಹೇಳ್ಬೇಕು ಅದಷ್ಟು ಮಾಡಿ, ಕೊನೆಯದಾಗಿ ಒಂದು ದಿನ ಅವ್ರನ್ನ ಪ್ರಶ್ನೆ ಕೇಳ್ತಾರೆ, ಜೀವವುಳ್ಳ ದೇವರ ಹೆಸರಲ್ಲಿ ಆನೆ ಇಟ್ಟು ಕೇಳ್ತೀನಿ, ನೀನು ಹೇಳು, ನೀನು ಜೀವ ಸ್ವರೂಪನಾದ ದೇವರ ಮಗನಂತ ಕ್ರಿಸ್ತನ ಅಂತ ಕೇಳ್ತಾರೆ ಅಲ್ವರ. ಆ ರಾತ್ರಿ ಆಕ್ಚುಲಿ ಅವ್ರ ಹತ್ರ ಬೇರೆ ಯಾವುದೇ ಸಾಕ್ಷಿ ಏನಾಗಿಲ್ಲ, ಎವಿಡೆನ್ಸ್ ಸಿಕ್ಕಿಲ್ಲ. ಆಕ್ಚುಲಿ ಅವರು ಯೇಸು ಸ್ವಾಮಿ ಈ ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಕೊಟ್ಟಿಲ್ಲ ಅನ್ಕೊಳ್ಳಿ, ಯೇಸು ಸ್ವಾಮಿನ ಶಿಲ್ಬಲ್ ಹಾಕೋದಕ್ಕೆ ಯಾವುದೇ ಒಂದು ಚಿಕ್ಕ ವಿಷಯ ಕೂಡ ಅವ್ರ ಹತ್ರ ಇಲ್ಲ. ಯಾವಾಗ ದೀಕ್ಷಾಸ್ನಾನ ತಗೊಂಡ್ ಬಂದ್ರು ಅವತ್ತಿಂದ ಸತ್ಯ ಮಾತ್ರ ಮಾತಾಡ್ತಾ ಇದ್ರು. ಯೋವಾನ ಬರೆದ ಸುವಾರ್ತೆಯಲ್ಲಿ ಪೂರ್ತಿ ಇದೆ. ಈಗ ಅವ್ರೇನ್ ಮಾಡ್ಬೇಕು ಸೋದರರೇ, ಆ ಟೈಮಲ್ಲಿ ಏನ್ ಮಾಡ್ಬೇಕು, ಇವಾಗ ತನ್ನ ಜೀವ ಉಳಿಸ್ಕೋಬೇಕಾ, ಸತ್ಯ ಹೇಳ್ಬೇಕಾ? ಸತ್ಯ ಇಲ್ಲ ಏನ್ ಮಾಡ್ತಾರೆ ಇವಾಗ ಅವರು? ಹೇಳ್ತಾರೆ, ನೀನ್ ಏನ್ ಹೇಳ್ತಾ ಇದೀಯೋ ಹೌದು, ನಾನೇ ಜೀವ ಸ್ವರೂಪನಾದ ದೇವರ ಮಗ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಬ್ರನ್ನ ಯಾವುದು ಪರಿಶುದ್ಧವಾಗಿ ಮಾಡುತ್ತೆ ಗೊತ್ತಾ? ಒಬ್ರನ್ನ ಈ ಲೋಕದಿಂದ ಆರಿಸಿ ಅವ್ರನ್ನ ಬಿಡುಗಡೆ ಮಾಡಿ ನಮ್ಮನ್ನ ತಗೊಂಬರೋದು ಯಾವ್ದಂದ್ರೆ, ದೇವರು ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಂತ ಸತ್ಯನೇ ನಮ್ಮನ್ನ ಪರಿಶುದ್ಧತೆ ಕರ್ಕೊಂಡು ಹೋಗುತ್ತೆ ಅಲ್ವರ. ಅದನ್ನೇ ಯೇಸು ಹೇಳ್ತಾರೆ, ನಿನ್ನ ವಾಕ್ಯವೇ ಸತ್ಯ. ಈ ಸತ್ಯದಿಂದ ಇವ್ರನ್ನ ಪ್ರತಿಷ್ಠೆ ಪಡಿಸುವಂತಂದ್ರೆ ದೇವರು ವಾಕ್ಯದ ಮುಖಾಂತರ ನಮ್ಮನ್ನ ಪರಿಶುದ್ಧ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗಾದ್ರೆ ಹೊಸ ಸೃಷ್ಟಿಯಾಗಿರೋಂಥ ನಮಗೆ ದೇವ್ರು ನಮಗೋಸ್ಕರ ಕೊಟ್ಟಿರೋಂಥ ದೇವ್ರ ವಾಕ್ಯ, ಹೊಸ ಸೃಷ್ಟಿಯಲ್ಲಿರುವಂತ ನಿಜವಾದ ವಾಕ್ಯಗಳನ್ನ ನಾವು ಎಷ್ಟು ಪರಿಶೀಲನೆ ಮಾಡಿ ಸ್ಟಡಿ ಮಾಡ್ತೀವೋ ನಿಜವಾಗಿ ನಮ್ಮನ್ನ ಪವಿತ್ರ ಮಾಡ್ಬಿಡುತ್ತೆ. ಯಾವ್ದಂದ್ರೆ ದೇವ್ರ ವಾಕ್ಯ. ಯಾವಾಗ ನಾನು ಸತ್ಯನ ನಂಬ್ಕೊಂಡ್ ಬಂದಿದ್ದೀನಿ, ಸತ್ಯದಲ್ಲಿ ಮಾತ್ರ ಇರ್ತೀನಿ, ಆ ಸತ್ಯಕ್ಕೋಸ್ಕರ ಎಷ್ಟೇ ಕಷ್ಟ, ಎಷ್ಟೇ ಅವಮಾನ ಬಂದ್ರು, ಎಷ್ಟೇ ನನ್ನ ಜೀವಿತದಲ್ಲಿ ಎಷ್ಟೇ ವಿಷಯ ಕಲ್ತ್ಕೊಂಡ್ರು ಕೂಡ ಈ ಸತ್ಯಕ್ಕೆ ಮಾತ್ರ ನಿಂತ್ಕೋತೀನಿ ಅಂತ ಹೇಳ್ಬಿಟ್ಟು ಯಾರೊಬ್ರು ಪ್ರಯತ್ನ ಪಡ್ತಾ ಇರ್ತಾರೋ, ಕ್ರಿಸ್ತನ್ ಬಂದಂತ ಶೋಧನೆ ನಮಗೂ ಬರುತ್ತೆ. ಹೇಳ್ತಾರೆ, ನೀನು ಹೇಳಿದ ಹಾಗೆ ನಾನು ಜೀವಸ್ವರೂಪನ ದೇವರ ಮಗನೇ ಅಂತ ಹೇಳ್ಬಿಟ್ಟು. ಅದು ಹೇಳಿದೆ ತಕ್ಷಣ ಬೇರೆ ಸಾಕ್ಷಿ ನಮ್ಗೆ ಬೇಕಾಗಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ ನೋಡ್ಬೇಕಾದ್ರೆ ಸೋದರರೇ, ರೀಪ್ರಿನ್ಸ್ ನಂಬರ್ 2471 ನಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ 247 ನಲ್ಲಿ, ಸತ್ಯದ ಸಾಕ್ಷಿ ಕೊಡಕ್ಕೆ ಆತನು ಬಂದ್ರು, ಆ ಸತ್ಯ ಅವರ ಜೀವವನ್ನು ತೆಗಿತು. ತುಂಬಾ ಚೆನ್ನಾಗಿದೆ. ನಾವು ಈ ಲೋಕದಲ್ಲಿ ಎಷ್ಟು ವರ್ಷ ಇರ್ತೀವಿ ಗೊತ್ತಾಗಲ್ಲ, ನನ್ನ ಜೀವ ಹೋದಾಗ ನಾನು ಸತ್ಯಕ್ಕಾಗಿ ಸತ್ಯ ಅಂತ ಖುಷಿ ಬರ್ಬೇಕು. ಜೀವಿಸ್ತಾ ಇರುವಾಗ ಯಾರು ಗೊತ್ತಾಗಲ್ಲ, ಅಪಾರ್ಥ ಕೂಡ ಮಾಡ್ಕೋಬಹುದು. ಬಟ್ ದಿನಗಳು ಕಳೆದಾದ ನಂತರ ದೇವ್ರು ಪ್ರೂಫ್ ಮಾಡ್ತಾರೆ, ಸತ್ಯಕ್ಕಾಗಿ ನಿಂತ್ಕೊಂಡ್ರಿ ಇವ್ರಂತ ಗೊತ್ತಾಗುತ್ತೆ. ಅಂದ್ರೆ ಪ್ರತಿದಿನ ಪ್ರತಿ ಗಳಿಗೆ ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ, ಸಹೋದರ ಮಧ್ಯದಲ್ಲಿ ಕೂಡ ಸತ್ಯವನ್ನೇ ಮಾತಾಡ್ಬೇಕು. ಮತ್ತು ಸತ್ಯಕ್ಕಾಗಿ ಎಷ್ಟೇ ಕಷ್ಟ, ನೋವು, ದುಃಖ, ಅವಮಾನ ಬಂದ್ರು ಕೂಡ ಅದನ್ನ ರಿಸೀವ್ ಮಾಡ್ಕೋಬೇಕು. ಅಪಾರ್ಥ ಮಾಡ್ಕೊಂಡು ಬೇರೆ ತರ ಒಬ್ರು ಅಪಾರ್ಥ ಮಾಡ್ಕೊಂಡು ಬೇರೆ ತರ ಒಂದ್ ವೇಳೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಕೂಡ ದೇವ್ರೆ ಅವ್ರನ್ನ ಕ್ಷಮಿಸಿ, ದೇವ್ರೆ ಅವ್ರನ್ನ ಕೂಡ ಯಾವುದೇ ರೀತಿಯಾಗಿ ಅವ್ರು ಮಾಡಿರೋ ಪಾಪಕ್ಕೆ ಶಿಕ್ಷೆ ಕೊಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೀಫನ್ ಇದ್ರ. ಆ ಸ್ಟೀಫನ್ ಕ್ಯಾರೆಕ್ಟ್ರು ಹೆಂಗಂತಂದ್ರೆ, ನನಗೆ ಎಂತ ರೀತಿಯಾದ ಕಲ್ಲು ಹೊಡೆದ್ರು ಕೂಡ ನಾನು ಅದನ್ನ ರಿಸೀವ್ ಮಾಡ್ಕೊಂಡು ನಾನು ಒಳ್ಳೆ ಕ್ಯಾರೆಕ್ಟರ್ ಮಾತ್ರ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಎಷ್ಟು ಸ್ಟೇಜ್ಗೆ ಹೋಗಿದ್ರ. ಆ ಕ್ರಿಸ್ತನ ಮನಸ್ಸರಲ್ಲಿ ಬಂದಿತ್ತ. ಈ ಕ್ರಿಸ್ತನ ಮನಸ್ಸು, ದೇವರ ಮನಸ್ಸು,
ದೇವರ ವಾಕ್ಯದಿಂದ ಮಾತ್ರನೇ ಒಬ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಡೆವಲಪ್ ಮಾಡಕ್ ಸಾಧ್ಯ ಹೊರತು ಪ್ರಪಂಚದ ಬೇರೆ ಯಾವುದೇ ರೀತಿಯಿಂದ ಕ್ಯಾರೆಕ್ಟರ್ ಬೆಳೆಸ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಹೆಂಗ್ ಹೇಳಿ ಪಾಠ ಮುಗಿಸ್ತೀವಿ ಅಂತಂದ್ರೆ ಸೋರಸೋರೇ, ಯಾವ್ದೋ ಅಟ್ರಾಕ್ಷನ್ ಇಂದ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಯಾವ್ದೋ ಒಂದು ಹಾಡು ಕೇಳಿದಾಗ ಕಣ್ಣಲ್ಲಿ ನೀರು ಬರುತ್ತಲ್ಲ, ಯಾವ್ದೋ ಒಂದು ಹಾಡು ಕೇಳಿದಾಗ ಸಾಫ್ಟ್ನೆಸ್ ಬರುತ್ತಲ್ಲ, ಅದು ನಿಜವಾದ ಕ್ಯಾರೆಕ್ಟರ್ ಅಲ್ಲ. ಅದು ಆ ಕ್ಷಣಕ್ಕೆ ಮಾತ್ರ. ಆದ್ರೆ ನಿಜವಾದ ಕ್ಯಾರೆಕ್ಟರ್ ಎಲ್ಲಿ ಬರಬೇಕು? ಯಾವ ತರ ಬರಬೇಕು? ನಿಜವಾದ ಕ್ಯಾರೆಕ್ಟರ್ ಅದು ದೇವರ ವಾಕ್ಯದಿಂದ. ಆ ವಾಕ್ಯದ ಮುಖಾಂತರ ನಾವು ಓದ್ತಾ ಹೊಸ ಸೃಷ್ಟಿ ಬಗ್ಗೆ ಓದ್ತಾ ದೇವರ ಪವಿತ್ರಾತ್ಮ ನಮ್ಗೆ ಕೊಡ್ತಾ ಇರ್ತಾರೆ. ಆಗ ಕ್ರಿಸ್ತನು ಹೊಸ ಸೃಷ್ಟಿಗೆ ಒಂದು ಮುನ್ಗುರುತಾಗಿರ್ತಾರೆ, ಒಂದು ಎಕ್ಸಾಂಪಲ್ ಆಗಿರ್ತಾರೆ. ಅವ್ರನ್ನ ಪ್ರತಿ ಗಳಿಗೆಯಲ್ಲಿ ಕೂಡ, ಪ್ರತಿ ವಾರಕ್ಕೊಂದ್ಸಲ ಇಲ್ಲ, ಪ್ರತಿ ದಿನ ಪ್ರತಿ ಕ್ಷಣ ಕೂಡ ಯೇಸು ಸ್ವಾಮಿ ಏನ್ ಮಾಡಿದ್ರು, ಹೆಂಗ್ ಮಾತಾಡ್ತಾ ಇದ್ರು, ಹೆಂಗ್ ಜೀವಿಸ್ತಾ ಇದ್ರು, ಹೆಂಗ್ ಅವ್ರ ನಡೆನುಡಿ ಇತ್ತು, ಅವ್ರು ಯಾವ ತರ ತ್ಯಾಗ ಮಾಡ್ತಾ ಇದ್ರು, ಎಲ್ಲವುಗಳನ್ನ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ. ಯಾಕಂದ್ರೆ ಒಂದು ಡಾಕ್ಟ್ರು ಒಂದು ಅವ್ರಿಗೊಬ್ರು ರೋಲ್ ಮಾಡಿರ್ತಾರಲ್ಲ, ಎಕ್ಸಾಂಪಲ್ ಇರ್ತಾರಲ್ಲ, ಯಾರೋ ಒಬ್ಬ ಸೈಂಟಿಸ್ಟ್ಗೆ ಒಬ್ರು ಎಕ್ಸಾಂಪಲ್ ಇರ್ತಾರೆ ತಾನೆ ಎಲ್ಲರಿಗೂ. ಆಗ ನಮ್ಗೆ ಒಬ್ರು ಎಕ್ಸಾಂಪಲ್ ಇದ್ದಾರೆ ಹೊಸ ಸೃಷ್ಟಿಗೆ. ಅವ್ರು ಯಾರಂದ್ರೆ ಯೇಸು ಸ್ವಾಮಿ. ಆ ಯೇಸು ಸ್ವಾಮಿನ ಆ ಮೆಮೊರಿ ಟೈಮ್ ಮಾತ್ರ ನೆನೆಸ್ಕೊಳ್ಳೋದಲ್ಲ ಸರ್. ಇವತ್ತು ನಾವು ನೆನೆಸ್ಕೊಂಡ್ವಿ ಆಕ್ಚುಲಿ. ಯಾಕಂತಂದ್ರೆ ಕ್ರಿಸ್ತನು ಅವರು ಮರಣದವರೆಗೂ ದೇವರಿಗೆ ವಿಧೇಯತೆ ತೋರಿಸ್ಬಿಡತ್ತಂದ್ರೆ, ಅನುಕೂಲವಿಲ್ಲದ ಸಮಯದಲ್ಲೂ ಕೂಡ ನಂಬಿಕೆಸ್ತಿಗೆ ತೋರಿಸ್ಬಿಟ್ರು. ಅವ್ರಿಗೆ ದ್ರೋಹ ಆದ್ರೂ ಕೂಡ ಅವ್ರ ಪಾದಗಳ ತೊಳೆದ್ರು ಯೇಸು ಸ್ವಾಮಿ. ಅಂತಂದ್ರೆ ಎಲ್ಲಾ ಕ್ಯಾರೆಕ್ಟರ್ ಬೆಳೆಸ್ಕೋಬೇಕು. ಆ ಬೆಳೆಸ್ಕೊಳ್ಳಂತ ಒಂದು ಸ್ಥಿತಿಲಿ ಯಾರೊಬ್ರು ಜೀವಿಸ್ತಾ ಇದ್ದಾರೋ, ನಮಗೊಂದ್ ವೇಳೆ ಶೋಧನೆ ಬರುತ್ತಾ, ಶರೀರದಲ್ಲಿ ವ್ಯಾಧಿ ಬರುತ್ತಾ, ನಮ್ಗೆ ಬೇರೆ ಹಣ ವ್ಯವಸ್ಥೆ ಬಂದ್ಬಿಟ್ಟು ಕಷ್ಟ ಆಗುತ್ತಾ, ಮನೇಲಿ ಬಂದ್ಬಿಟ್ಟು ಮಳೆ ಬಂದು ನೀರು ಸೋರ್ತಾ ಇದೆಯಾ, ಎಲ್ಲಾರು ಅಪಾರ್ಥ ಮಾಡ್ಕೊಂಡು ನಿಮ್ಮ ಹತ್ರ ಯಾರು ಮಾತಾಡ್ತಾ ಇಲ್ವಾ, ಒಂದ್ ವೇಳೆ ನಿಮ್ಮನ್ನ ಒಂದು ರೀತಿಯಾಗಿ ನೋಡ್ತಾ ಇದ್ದಾರಾ, ಮತ್ತು ನೀವು ಮಾಡೋಂತ ಒಳ್ಳೆ ಕ್ರಿಯೆನ ಬೇರೆ ತರ ಒಂದ್ ಕಡೆ ಪ್ರಚಾರ ಮಾಡ್ತಾ ಇದ್ದಾರಾ, ಒಂದು ವೇಳೆ ಅನೇಕ ಶೋಧನೆ ಬೇರೆ ಬೇರೆ ರೀತಿ ನಮ್ಮ ಅಟ್ಯಾಕ್ ಮಾಡ್ತಾ ಇದೀಯಾ, ಯಾವುದೇ ವಿಷಯನ ನೋಡಿ ಯೇಸು ಸ್ವಾಮಿ ತಂದೆ ಇದನ್ನ ತೆಗೆದ್ಬಿಡಿ ಅಂತ ಹೇಳ್ಬಿಟ್ಟು ಏನ್ ಮಾಡಿಲ್ಲ ದೇವ್ರ ಹತ್ರ ಹೋಗಿ, ಏನ್ ಮಾಡಿಲ್ಲ ದೇವ್ರ ಹತ್ರ ಹೇಳಲಿಲ್ಲ. ಒಂದ್ಸಲಿ ಕೇಳಿದ್ರು. ಆದ್ರೂ ತಕ್ಷಣ ಏನ್ ಮಾಡ್ಬಿಟ್ರು ಅಂತಂದ್ರೆ, ಅದು ಈ ಅವಮಾನದ ಪಾತ್ರೆ ನಾನು ತಗೋಬೇಕಾ ದೇವ್ರೆ, ನಿಮ್ಮ ಹೆಸರು ಕೆಟ್ಟ ಹೆಸರು, ನಾನು ನಿಮ್ಮ ಧರ್ಮಶಾಸ್ತ್ರನ ನಾನು ವಿಧೇಯತೆ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ದ್ರೋಹ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಸಾಯ್ಬೇಕಾ ದೇವ್ರೆ, ಈ ಕೆಟ್ಟ ಹೆಸರು ಹೊಂದ್ಕೊಂಡು ಸಾಯ್ಬೇಕಾ ದೇವ್ರೆ ಅಂತ ಆತರ ಯೋಚನೆ ಮಾಡಿ ದೇವ್ರ ಹತ್ರ ಕೇಳಿದ್ರು. ಬಟ್ ಆದರೂ ನಿಮ್ಮ ಚಿತ್ತದಿಂದಲೇ ಏನ್ ಮಾಡಿಲಿ, ನಿಮ್ಮ ಚಿತ್ತದಂತೆಯೇ ಆಗಲಿ ಎಂದು ಹೇಳಿ ನನಗೆ ಕೊಟ್ಟಂತ ಪಾತ್ರೆ ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟಿರ್ತಾನೆ. ಇದು ಹೊಸ ಸೃಷ್ಟಿಯ ಜೀವಿತ. ಅಂದ್ರೆ ನಮ್ಮ ಜೀವಿತದಲ್ಲಿ ಇದು ಬಂದ್ಬಿಟ್ಟು ಇದು ಪ್ರಪಂಚದಲ್ಲಿ ಯಾವುದೇ ಕ್ರೈಸ್ತ ಮಾಡಕ್ ಸಾಧ್ಯ ಇಲ್ಲ. ಅಂತಂದ್ರೆ ಈ ನನ್ನ ಜೀವಿತದಲ್ಲಿ ನನಗ್ ಕೊಟ್ಟಂತ ಈ ಪಾತ್ರೆಯಲ್ಲಿ ಕಹಿ ಇದೆಯಾ, ಒಬ್ಬಂಟಿತನ ಇದೆಯಾ, ಅವಮಾನ ಇದೆಯಾ, ಅದ್ರಲ್ಲಿ ನೋವಿದೆಯಾ, ಅದ್ರಲ್ಲಿ ಲಾಸ್ ಇದೆಯಾ, ದೇವ್ರೆ ನಾನು ಯೂಸ್ ಮಾಡ್ತಾ ಇದ್ರೆ ಯೂಸ್ ಮಾಡಲ್ವಾ, ಪರವಾಗಿಲ್ಲ, ಈ ಪಾತ್ರೆಯಲ್ಲಿ ಏನಿದೆಯೋ ಅದು ಪೂರ್ತಿ ನಾನು ಕುಡಿಯೋವರೆಗೂ ನಂಗೆ ಶಕ್ತಿ ಕೊಡಿದ್ದೇವ್ರೆ, ಒಂದನ್ನು ಕೂಡ ನನ್ನಿಂದ ತೆಗಿಬೇಡಿ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ? ದ ನ್ಯೂ ಕ್ರಿಯೇಷನ್ ಮರಣದವರೆಗೂ ಯೇಸು ಸ್ವಾಮಿನ ಫಾಲೋ ಮಾಡ್ತಾರಲ್ಲ, ಅವರು ಕೂಡ ದೇವ್ರು ಯಾಕೆ ಅನುಮತಿ ಮಾಡ್ತಾರೆ ಅಂತಂದ್ರೆ ಎವಿಡೆನ್ಸ್ ತೋರಿಸ್ಬೇಕಲ್ಲ ದೇವರು. ಆಗ ದೇವರು ಎಷ್ಟು ವರ್ಷ ಸೈಲೆಂಟ್ ಆಗಿದ್ರು ಕೂಡ ಈ ಸುವಾರ್ಥ ಯುಗದಲ್ಲಿ ಯೇಸು ಸ್ವಾಮಿನು ಸಭೆನು ಒಂದು ಹೊಸ ಸೃಷ್ಟಿಯ ಕ್ರಿಯೇಟ್ ಮಾಡ್ಬಿಟ್ಟು ಇವಾಗ ವಾಕ್ಯ ಓದನ. ಎಫೆಸದವರಿಗೆ ಬರೆದ ಪತ್ರಿಕೆ 1:8-9 ವಾಕ್ಯ ಓದನ. Ephesians chapter 1 verses 8 and 9. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುವುದೇ. ಸೊ ದೇವರು ಯಾವುದನ್ನ ನಿಷ್ಕರ್ಷೆ ಮಾಡಿದ್ರೋ ಸೌರಸೂರ್ಯರೇ, ಅದನ್ನ ಅವರು ಮಾಡಿ ಮುಗಿಸುವಂತ ಒಂದು ಕಾರ್ಯ ಕೊನೇ ಕಾಲದ ಜೀವಿಸ್ತಾ ಇದೀವಿ. ಎರಡನೇ ಲೋಕದ ಎಂಡ್ ದ ಸೇಮ್ ಟೈಮ್ ಆ ಒಂದು ನೂತನ ಸೃಷ್ಟಿಯಾಗಿ, ಅಂದ್ರೆ ಆತ್ಮಿಕವಾಗಿ ಅಂತಂದ್ರೆ ಹೇಳ್ತೀವಿ, ಅಂತಂದ್ರೆ ಆತ್ಮದಲ್ಲಿ ಹುಟ್ಟುವುದಂತ ಹೇಳ್ತೀವಲ್ಲ, ಅದನ್ನ ಮುದ್ರೆ ಮಾಡುವಂತ ಕೊನೆ ಗಳಿಗೆ ಜೀವಿಸ್ತಾ ಇದ್ದೀವಿ. ಈ ನೂತನ ಸೃಷ್ಟಿಯಲ್ಲಿ ಒಬ್ಬರಾಗೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ.
ಆಗ ದೇವರು 7ನೇ ದಿನ ಯಾಕೆ ಮುಟ್ಟು ಬ್ಲೆಸ್ ಮಾಡ್ಬಿಟ್ರು ಅಂತಂದ್ರೆ ಆ 7th ಡೇನೆ ನಾವು ಜೀವಿಸ್ತಾರಂತ ಈ ಒಂದು 7,000 ವರ್ಷ. ಆದಾಮನ್ ಯಾವಾಗ ಪಾಪ ಮಾಡಿದ್ರು ದೇವರು ಅಲ್ಲಿ ಸೈಲೆಂಟ್ ಆದ್ರು. ಆದ್ರೆ ದೇವರು ಯಾವುದೇ ಕೆಟ್ಟದ್ದನ್ನ ಬಂದ್ರು ಕೂಡ ಯಾಕೆ ಸ್ಟಾಪ್ ಮಾಡಿಲ್ಲ ಅಂತಂದ್ರೆ ಅವರಲ್ಲಿ ಒಂದು ಯೋಚನೆ ಇತ್ತು, ಒಂದ್ ಕಾಲ ಬರ್ಲಿ ನನ್ ಮಗನ್ ಮುಖಾಂತರ ನಾನು ಮೊದಲನೇದಾಗಿ ಅವ್ರನ್ನ ನ್ಯೂ ಕ್ರಿಯೇಷನ್ ಸೃಷ್ಟಿ ಮಾಡ್ತೀನಿ, ಅದಾದ ನಂತರ ಸಭೆನ ಕ್ರಿಯೇಟ್ ಮಾಡ್ತೀನಿ, ಅವರಿಬ್ರು ನೂತನ ಸೃಷ್ಟಿಯಾಗಿ ದೈವಿಕ ಸಭೆ ಬರ್ತಾರೆ, ಅವ್ರನ್ನ ಇಟ್ಟು ಸಮಸ್ತವನ್ನು ನಾನು ಮಾಡ್ತೀನಿ, ನಾನು ಸರಿ ಮಾಡ್ತೀನಿ. ಹಾಗಾದ್ರೆ ಸಮಸ್ತವನ್ನು ಸರಿ ಮಾಡುವಂತ ಯೋಚನೆ ದೇವರಿಗಿದೆ. ಅದರಲ್ಲಿ ನೂತನ ಸೃಷ್ಟಿಯಾಗಿ ಈ ತಲೆಯಾಗಿರಂತ ಯೇಸು ಸಭೆಯಾಗಿ ನಾವು ಬಂದಿದ್ದೀವಿ ಅಂತಂದ್ರೆ ನಾವು ಈ ಲೋಕದಲ್ಲಿ ಇರುವಂತ ಎಲ್ಲರಿಗಿಂತ ಭಾಗ್ಯವಂತರು. ಯಾವುದೇ ಕಾರಣಕ್ಕೆ ಅದು ಬರೀ ವಾಕ್ಯವಾಗಿಯೇ ಉಳಿದು ಹೋಗ್ಬಿಡೋದು ಹಾಗೆ ಅದನ್ನ ನಮ್ಮ ಜೀವಿತದಲ್ಲಿ ನಾನು ನೂತನ ಸೃಷ್ಟಿಯಾಗಿ ಅವರಲ್ಲಿ ಹೋಗಿ ಸೇರ್ಬೇಕು ಅನ್ನೋದನ್ನ ಉದ್ದೇಶ ಮಾಡಿ ದೇವ್ರು ನಂಗೆ ಕರೆದಿದ್ದಾರೆ. ಅದರಲ್ಲಿ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೇಶಸ್ಥರ ಮಾಡಿದ್ದೀನಿ. ಅವರಲ್ಲಿ ಒಬ್ಬರಾಗಿ ನಾನು ಸೇರಿಸ್ಬೇಕಷ್ಟು. ನನ್ನಲ್ಲಿ ಅವರಲ್ಲಿ ಒಬ್ಬರಾಗಿರ್ಬೇಕು ಅಂತಂದ್ರೆ ನಾನು ಮಾಡುವಂತ ಕೊನೆಯದಾಗಿರುವಂತ ನನ್ನ ಕರ್ತವ್ಯ ಏನಪ್ಪಾ ಅಂತಂದ್ರೆ ಪ್ರತಿ ದಿನ ಕೂಡ ನಾನು ನಿಷ್ಠೆಯಿಂದ ಜೀವಿಸ್ಬೇಕಾಗುತ್ತೆ. ಪ್ರತಿದಿನ ನಾನು ನಂಬಿಕಸ್ಥೆಯಿಂದ ಜೀವಿಸ್ಬೇಕಾಗತ್ತೆ ದೇವ್ರ ಮುಂದೆ. ನಾನು ಪ್ರತಿದಿನ ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸ್ಬೇಕು. ನನ್ನ ಎಲ್ಲಾ ಸಮಯದಲ್ಲೂ ಕೂಡ ದೇವರ ಚಿತ್ತಕ್ಕೆ ನಾನು ದೇವರ ಚಿತ್ತಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಮುಖ್ಯತ್ವ ಕೊಡ್ತೀನಿ ಅನ್ನೋದನ್ನ ಯಾರು ಕ್ರಿಸ್ತನ ಒಂದು ಹಿಂಬಾಲಕರಾಗಿ ಜೀವಿಸ್ತಾರೋ ಖಂಡಿತವಾಗಿ ಮರಣದವರೆಗೂ ಯಾರು ನಂಬಿಕಸ್ಥರಾಗಿರ್ತಾರೋ 100% ಅವರು ಕ್ರಿಸ್ತನ ಮೊದಲಗಿತ್ತಿಯಾಗಿ ಹೊಸ ಸೃಷ್ಟಿಯಾಗಿ ಓಟ ಮುಗಿಸ್ತಾರೆ. ಇಡೀ ಜಗತ್ತು ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ? ಈ ಹೊಸ ಸೃಷ್ಟಿಯಾಗಿ ದೇವರ ಮಕ್ಕಳಿಗೋಸ್ಕರ ಕಾಯ್ತಾ ಇದ್ದಾರೆ. ಅದು ನಮ್ಮಲ್ಲೂ ಅವಕಾಶ ಬಂದಿದೆ. ಆದ್ರೆ ಅವಕಾಶನ ಯೂಸ್ ಮಾಡಿದ್ರೆ ನಮ್ಮ ಒಬ್ಬೊಬ್ಬರು ಕರ್ತವ್ಯ. ಬಟ್ ಇಂಥ ಒಂದು ಉನ್ನತವಾದ ಯೋಜನೆನ ದೇವರು ನಮ್ಗೆ ಕೊಟ್ಟಿದಾರಲ್ಲ, ಅದಕ್ಕೆ ತುಂಬಾ ದೇವ್ರಿಗೆ ಸ್ತೋತ್ರ ಹೇಳ್ತಾ, ಪ್ರತಿಯೊಂದು ಅನುಭವಗಳಿಗೂ ದೇವರಿಗೆ ಸ್ತೋತ್ರ ಹೇಳ್ತಾ ನಾವು ಯಾವತ್ತೂ ಅವರಿಗೆ ನಂಬಿಕಸ್ಥರಾಗಿರೋಣ. ಯಾಕಂದ್ರೆ ದೇವ್ರ ಕೆಲಸ 7ನೇ ದಿನ ಎಲ್ಲ ಸಕಲವೂ ಸರಿ ಮಾಡಿ ಎಲ್ಲವುಗಳನ್ನ ಹೊಸದು ಮಾಡ್ತಾರೆ. ದೇವರು ಯೇಸು ಸ್ವಾಮಿ ಮುಖಾಂತರ ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಯೇಸು ಸ್ವಾಮಿ ಮುಖಾಂತರ ಉಂಟು ಮಾಡುವಂತ ನ್ಯೂ ಕ್ರಿಯೇಷನ್ ದೈವಿಕ ಸ್ವಭಾವಕ್ಕೆ ಹೋಗ್ತಾರೆ. ಸೊರಸೊರೆ ನಮಗೆ ದೈವಿಕ ಸ್ವಭಾವ ಹೋಗೋದಕ್ಕೆ ಆಸೆಗಿಂತ ದೇವರ ಮಗನಾಗಿ ಈ ಲೋಕದಲ್ಲಿ ಜೀವಿಸೋದು ಆಸೆ. ಯಾಕೆಂದ್ರೆ ಆ ದೇವರ ಮಗನಾಗಿ ಜೀವಿಸ್ಬಿಟ್ರೆ ದೇವ್ರ ಏನ್ ಮಾಡ್ತಾರೆ, ಅದನ್ನ ಯೇಸು ಕಳಿಸ್ಬಿಟ್ಟು ಹೋದ್ರು. ಯಾಕಂದ್ರೆ ನೀವು ಈ ಲೋಕದಲ್ಲಿ ಉಂಟಾಗಕ್ ಮುಂಚೆ ನಿಮ್ಮ ಹತ್ರ ನನ್ಗೊಂದು ಮಹಿಮೆ ಇತ್ತು, ದೇವ್ರೆ ಅದು ಮಾತ್ರ ಕೊಡಿ ಸಾಕು ಅಂತ ಅಂದ್ಬಿಟ್ರು ಅಲ್ವರ. ಅಂದ್ರೆ ಅವ್ರು ಗೊತ್ತು, ದೈವ ಸಭೆ ಗೊತ್ತಾರ ಗೊತ್ತು. ಆದ್ರೆ ದೇವರ ಮಗನಾಗಿರೋ ಯೇಸು ಸ್ವಾಮಿಗೆ ಮನತಾಳ್ಮೆ ಇತ್ತು. ನಮಗೂ ಆ ಮನತಾಳ್ಮೆ ಇದ್ದು ನಾವು ದೇವರ ಮಗನಾಗಿ ಲೋಕದಲ್ಲಿ ಜೀವಿಸೋದಕ್ಕೆ ಅವಕಾಶ ಕೊಡ್ಲಿ ಅಂತ ಈ ಒಂದು ಪಾಠವನ್ನು ಮುಗಿಸ್ತೀವಿ. ಅವಕಾಶ ಕೊಟ್ಟಂತ ತಂದೆಯ ದೇವರು ಯೇಸು ಸ್ವಾಮಿಗೂ ಮತ್ತು ಹಿರಿಯ ಸಹೋದರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಮಯ ಹೆಚ್ಚಾಗಿ ತಗೊಂಡೆ ಕ್ಷಮಿಸಿ. ಸೊ ಇಲ್ಲಿಗೆ ಪಾಠ ಏನಾಯ್ತಂದ್ರೆ ಮುಗೀತು. ಥ್ಯಾಂಕ್ ಯು ಸರ್.